ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭಾಷದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ. ಜುಲೈ ತಿಂಗಳು ತುಲಾರಾಶಿಗೆ ಸಮ್ಮಿಶ್ರ ಫಲ ಸೂಚಕವೆಂದು ಕಂಡು ಬರ್ತಾ ಇದೆ. ಅಲ್ಲಿ ನಿಮಗೆ ಚತುರ್ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಹಾಗಾಗಿ ಹಣಕಾಸಿಗೆ ಜೊತೆಗೆ ಬೇರೆ ರೀತಿಯ ಉದ್ಯೋಗ ವಿಚಾರ, ವ್ಯಾಪ್ತಿ ವಿಚಾರ, ವ್ಯಾಪಾರ ವಿಚಾರ, ಅದು ಇನ್ನಿತರ ಸುಖ ಸೌಲಭ್ಯಗಳ ವಿಚಾರ ಉತ್ತಮ ಇದೆ. ಹಾಗಾಗಿ ಧನ, ಸುಖ, ಉದ್ಯೋಗ ಶುಭಕರ. ಅಲ್ಲಿ ಕಲಹ, ಆರೋಗ್ಯ ಮುಂತಾದೆಲ್ಲ ಸ್ವಲ್ಪ ಎಚ್ಚರ ಅಂತ ಬರ್ತೀನಿ. ಕಲಹ ಮತ್ತು ಅನಾರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ಆಗಬೇಕು ಅಂತ. ಹಾಗಾಗಿ ಈ ಗ್ರಹಚಾರ ಅಥವಾ ಗ್ರಹಗಳ ಚಲನೆ ಅನ್ನೋದ್ರೆ ಹಾಗೆಯೇ ಅಲ್ಲಿ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಒಂದು ಗ್ರಹಗಳು ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ತವೆ, ಕೆಲವೊಂದು ಗ್ರಹಗಳು ಸ್ವಲ್ಪ ಅನಾನುಕೂಲವಾಗಿ ಪ್ರತಿಕೂಲವಾಗಿ ಬರ್ಬೋದು, ಇನ್ನು ಕೆಲವು ಗ್ರಹಗಳು ಸ್ವಲ್ಪ ಮಧ್ಯಮ ಅಂದರೆ ನ್ಯೂಟ್ರಲ್ ಆಗಿಯೂ ಇರ್ಬೋದಾಗಿದೆ. ಹಾಗಾಗಿ ಅಂಥ ಒಂದು ಸ್ಥಿತಿಗಳು ಬಂದಾಗ ಈ ಒಂದು ಏರುಪೇರುಗಳು ಪ್ರತಿಯೊಂದು ರಾಶಿಗೂ ಸಹಜವಾಗಿದೆ. ಅಂಥ ಒಂದು ಸ್ವಲ್ಪ ಏರುಪೇರಿನ ತಿಂಗಳಾಗಿದೆ. ಅಲ್ಲಿ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ಇವೆಲ್ಲ ಭಾಳ ಉತ್ತಮ ಇರುತ್ತೆ. ಅದೇ ರೀತಿ ಇರುವಂಥ ಈ ರವಿಯ ಅನುಗ್ರಹ ನಿಮಗೆ ತಿಂಗಳ 16ರ ಬಳಿಕ ಬರುತ್ತೆ. ಅಂದರೆ ಆದಿಭಾಗದಲ್ಲಿ ರವಿ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ನವಮದಲ್ಲಿರುವಂಥ ರವಿ, ಆಮೇಲೆ ದಶಮ ಸ್ಥಾನಕ್ಕೆ ಅಂದರೆ ಯಾವಾಗ ರವಿಯ ಕರ್ಕಾಟಕ ಸಂಕ್ರಾಂತಿ ಅಂತ ಬರುತ್ತೆ 16ನೇ ತಾರೀಕಿಂದ 16ರ ಬಳಿಕ ನಿಮಗೆ ರವಿಯ ಅನುಗ್ರಹ ಸಹವಾಗಿ ಉತ್ಪನ್ನ ಆಗುತ್ತೆ. ಅದೊಂದು ಉತ್ತಮವಾದ ಬೆಳವಣಿಗೆ. ಯಾಕಂದರೆ ಅದು ಪ್ರತಿ ತಿಂಗಳು ಬರೋದಿಲ್ಲ. ವರ್ಷದಲ್ಲಿ ಒಮ್ಮೆ 4 ಬಾರಿ ಅಷ್ಟೇ ನಮಗೆ ರವಿ ಅನುಗ್ರಹ ಎಲ್ಲ ರಾಶಿಗೂ ಸಿಗುವಂಥದ್ದು. ಹಾಗಾಗಿ ನಿಮಗೆ ಅಲ್ಲಿ ಕರ್ಮಸ್ಥಾನದಲ್ಲಿ ಈಗ ರವಿ ಬರ್ತಾ ಇದ್ದಾನೆ. ಹಾಗಾಗಿ ಮುಂದಿನ 1 ತಿಂಗಳು ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಬರಲಿದೆ. ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಂಡಾಗ ಕೆಲವೊಂದು ಆಶಾದಾಯಕ ಅಥವಾ ಹೋಪ್ಸ್ ಇಟ್ಕೊಳ್ಳುವಂಥ ಒಂದು ತಿಂಗಳಾಗಿರುತ್ತೆ. ಮಧ್ಯೆ ಸ್ವಲ್ಪ ಅಸ್ಥಿರತೆ ಬರುತ್ತೆ, ಕೆಲವೊಮ್ಮೆ ಚಿಂತೆ ಬರುತ್ತೆ, ಕೆಲವೊಮ್ಮೆ ಆತಂಕ ಬರುವಂಥ ಘಟನೆಗಳು, ಶತ್ರು ಪೀಡೆಗಳಾಗುವಂಥ ಘಟನೆಗಳು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ತುಂಬ ಚಿಂತೆ ಅಥವಾ ಒತ್ತಡ ಹೆಚ್ಚಾಗುತ್ತೆ, ವರ್ಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಅಥವಾ ನಿಮ್ಮ ಕೆಲವೊಂದು ಭಾಗದಲ್ಲಿ ಅದನ್ನು ಟಾರ್ಚರ್ ಅಂತಲೂ ಅದನ್ನು ಕರೆದುಕೊಳ್ತಾರೆ. ಅಂದರೆ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ, ಮೇಲಾಧಿಕಾರಿಗಳಿಂದ ಒತ್ತಡ. ಹಾಗಾಗಿ ಕಾರ್ಯಭಾರ, ಕಾರ್ಯ ಒತ್ತಡಗಳು ಸ್ವಲ್ಪ ಈ ತಿಂಗಳಲ್ಲಿ ತುಲಾರಾಶಿಯವರೆಗೆ ಜಾಸ್ತಿ ಇರುತ್ತೆ. ಅದು ಸಾಫ್ಟ್ವೇರ್ ಇರಲಿ, ಹಾರ್ಡ್ವೇರ್ ಇರಲಿ, ಕಂಪ್ಯೂಟರ್ ಕೆಲಸಗಳಿರಲಿ, ಅಥವಾ ಮೀಡಿಯಾದಲ್ಲಿ ಕೆಲಸದಲ್ಲಿರಲಿ, ಅಥವಾ ಇನ್ನಿತರ ಯಾವುದೇ ಬೇರೆ ರೀತಿಯ ಸರ್ಕಾರಿ ರಂಗನೋ ಖಾಸಗಿ ರಂಗನೋ ಯಾವುದೇ ಜಾಬ್ ಇರ್ಬೋದು, ಯಾವುದೇ ಉದ್ಯೋಗದಲ್ಲಿರೋರಿಗೆ ಈ ತಿಂಗಳಲ್ಲಿ ಸ್ವಲ್ಪ ತುಂಬ ಅತೃಪ್ತಿ, ಹತಾಶೆ, ಚಿಂತೆ, ಒತ್ತಡ ಇವೆಲ್ಲ ಕಾಡುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಬಂದಿದೆ. ಹಾಗಾಗಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚೇನೋ ನೀವು ಆತಂಕ, ಭಯ ಪಡೋದಿಲ್ಲ. ನಿಮಗೆ ತಿಂಗಳ ಒಂದು ಆರಂಭದಲ್ಲಿ ಶುಕ್ರನ ಅನುಗ್ರಹ 6ನೇ ತಾರೀಕು ಇರುತ್ತೆ. ಇವತ್ತಿಗೆ 7ನೇ ತಾರೀಕಿಗೆ ಶುಕ್ರನ ಒಂದು ಚಲನೆ ಆಗುತ್ತೆ. ಆ ಚಲನೆ ಬಳಿಕ ನೀವು ಹಣಕಾಸು ಬರುತ್ತೆ. ಆದರೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕಾಗುತ್ತೆ. ಬಂದ ಹಣಕಾಸನ್ನು ನೀವು ಆವಾಗ ದುರುಪಯೋಗ ಮಾಡೋದಾಗಲಿ ಅಥವಾ ವಿರುದ್ಧ ಲಿಂಗದವರಿಂದ ನಿಮಗೆ ಹಣಕಾಸಿನ ವಿಚಾರದ ಮೋಸಗಳಾಗುವಂಥ ಸಾಧ್ಯತೆ ಜ್ಞಾಪಕ ಇಟ್ಕೊಳ್ಳಿ. ಇವೆಲ್ಲ 7ನೇ ತಾರೀಕಿಂದ ನಿಮಗೆ ಶುಕ್ರನಲ್ಲಿ ಯಾವಾಗ ನಿಮ್ಮ ದಶಮ ಸ್ಥಾನಕ್ಕೆ ಕಟಕ ರಾಶಿಗೆ ಆತನ ಪ್ರವೇಶ ಮಾಡ್ತಾನೋ ಆವಾಗ ನಿಮಗೆ ಬಂದ ಹಣವು ದುರುಪಯೋಗ ಆಗ್ಬೋದು, ದುರ್ವಿನಿಯೋಗ ಆಗ್ಬೋದು, ಅದು ನಷ್ಟ ಆಗ್ಬೋದು, ಅಥವಾ ವಂಚನೆಗೆ ಒಳಗಾಗ್ಬೋದು. ಅದರ ವಿಶೇಷವಾಗಿ ವಿರುದ್ಧ ಲಿಂಗದವರಿಂದ, ಸ್ತ್ರೀಯರು ಪುರುಷರಿಂದ, ಪುರುಷರು ಸ್ತ್ರೀಯರಿಂದ ವಂಚನೆಗೆ ಒಳಗಾಗುವ ಸಾಧ್ಯತೆ 7ನೇ ತಾರೀಕಿಂದ ಬರುತ್ತೆ. ಹಾಗಾಗಿ ಇದೆಲ್ಲ ಒಂದು ಯಾವಾಗಲೂ ಬರುವಂಥ ಘಟನೆಗಳೆಲ್ಲ ವರ್ಷದಲ್ಲಿ 1-2 ಬಾರಿ ಇಂಥ ಒಂದು ಅಪರೂಪದ ಕೆಲವು ಕೆಟ್ಟ ವಿಚಾರದ ಗ್ರಹಗಳ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಈಗ ನಿಮಗೆ ನಿರ್ಮಾಣ ಆಗ್ತಿದೆ 7ನೇ ತಾರೀಕಿಂದ. ಹಾಗಾಗಿ ಹಣಕಾಸಿನ ಬಗ್ಗೆ ನೀವು ಜುಲೈ 7ರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ದೊಡ್ಡ ಮೊತ್ತದ ಪೇಮೆಂಟ್ ಮಾಡಿದಾಗಲೇ, ಆನ್ಲೈನಲ್ಲಿ ಏನಾದರೂ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಹಣವನ್ನು ಕಳಿಸಿದಾಗಲೇ ಅವೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ನಂಬಿಕೆಗೆ ಅರ್ಹದಾರರೊಳಗೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನಿಮಗೆ ಸಂಶಯಾಸ್ಪದ ಅನುಮಾನ ಇದ್ದಾಗ ಅಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗೋದು ಅಷ್ಟು ಉಚಿತವಲ್ಲ. ಜೊತೆಗೆ ನಿಮ್ಮ ಹಣಕಾಸು, ವಸ್ತು, ಒಡವೆಗಳ ಬಗ್ಗೆ ಅಥವಾ ಟ್ರಾವೆಲ್ ಮಾಡುವಾಗ ಅಂಥ ವಸ್ತುಗಳನ್ನು ಒಯ್ಯುವಾಗ ಅಮೂಲ್ಯ ವಸ್ತುಗಳ ಬಗ್ಗೆ ಕಾಳಜಿ ಬೇಕು. ಅವು ಅನಿರೀಕ್ಷಿತವಾಗಿ ನಷ್ಟ ಆಗ್ಬೋದು, ಕಳ್ಳತನ ಆಗ್ಬೋದು, ಅದು ಕಳೆದು ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಇಂಥ ಒಂದು ಎಚ್ಚರಿಕೆ ನಿಮಗೆ ಬೇಕು. ಇನ್ನು ಹಣಕಾಸು ವಿಚಾರ ಆಯಿತು. ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಉತ್ತಮನೇ ಇದೆ. ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಅಲ್ಲಿ ಯಾವಾಗ ಚಂದ್ರ ಬಲದ ಕೊರತೆ ಮತ್ತು ಇನ್ನಿತರ ಗ್ರಹಗಳ ವೈರುಧ್ಯ ಬಂದಾಗ ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯದ ಸಮಸ್ಯೆಗಳು ಜುಲೈ ತಿಂಗಳಲ್ಲಿ ಮಧ್ಯೆ ಕೆಲವೊಮ್ಮೆ ಕಾಣ್ಬೋದು. ಅಥವಾ ಈ ಥಂಡಿ ಅಥವಾ ನೀರಿನ ಒಂದು ವ್ಯತ್ಯಾಸದಿಂದ ನಿಮಗೆ ಏನಾದರೂ ಆ ನೀರಿನಿಂದ ಬರುವಂಥ ಕೆಲವು ಅನಾರೋಗ್ಯದ ಸಮಸ್ಯೆಗಳು ಬರ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣ ಮುಂತಾದ ಸಮಸ್ಯೆಗಳು ಆವಾಗ ಕಾಡ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಹಣಕಾಸಿನ ಬಗ್ಗೆ ಕಾಳಜಿ ಬೇಕು. ಅದರಲ್ಲೂ ವಿಶೇಷವಾಗಿ 7ನೇ ತಾರೀಕು ಬಳಿಕ ನಿಮಗೆ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ
ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಅಲ್ಲಿ ವಿರುದ್ಧವಾಗಿರೋ ಗ್ರಹಗಳನ್ನು ಗಮನಿಸಿದಾಗ ನಿಮಗೆ ಅಲ್ಲಿ ಮಂಗಳ, ಶನಿ, ಕೇತು ನಿಮಗೆ ತಿಂಗಳ ಪೂರ್ತಿ ಅವರು ವಿರುದ್ಧವಾಗೇ ಇರ್ತಾರೆ. ಹಾಗಾಗಿ ಅಲ್ಲಿ ಕೆಲವೊಮ್ಮೆ ಕಲಹದ ವಾತಾವರಣ, ಮಾತಿನ ಚಕಮಕಿ, ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಗಜಗಳು ಬರುವಂಥದ್ದು, ಸಹೋದರ ವರ್ಗ ಅಥವಾ ದಾಯಾದಿಗಳ ಜೊತೆಗೇನಾದ್ರು ಕಲಹಗಳು ಬರುವಂಥದ್ದು, ಹಿಂದೆ ಆಗಿದ್ದ ಕಲಹವು ಈಗ ಮತ್ತೊಮ್ಮೆ ಮರುಕಳಿಸುವಂಥದ್ದು, ದಾಯಾದಿಗಳ ಜೊತೆನೋ ಆಸ್ತಿ ವಿಚಾರವಾಗಿ, ಹಣದ ವಿಚಾರವಾಗಿ ಅಥವಾ ಪ್ರತಿಷ್ಠೆ ವಿಚಾರವಾಗಿನೋ ಕಲಹಗಳು ಈ ನಾನಾ ಕಾರಣದಿಂದ ಆಗುತ್ತೆ. ಹಾಗಾಗಿ ಅಂತಹ ಕಲಹಗಳಿಗೆ ಚಾಲನೆ ಸಿಗ್ಬೋದು. ಇನ್ನು 7ನೇ ತಾರೀಕಿನಿಂದ ನಿಮಗೆ ಸ್ವಲ್ಪ ವಿರುದ್ಧ ಲಿಂಗದಲ್ಲಿ ಸಹ ಕಲಹ ಬರ್ಬೋದು. ಅದು ಗಂಡ ಹೆಂಡತಿಯರ ಮಧ್ಯೆ ಅಥವಾ ಸ್ತ್ರೀ ಪುರುಷರ ಮಧ್ಯೆ ಇವೆಲ್ಲವೂ ಕಲಹಗಳು ಸ್ವಲ್ಪ ಬರುವಂತಹ ಸಾಧ್ಯತೆ ತಿಂಗಳಲ್ಲಿರುತ್ತೆ. ಹಾಗಾಗಿ ತಿಂಗಳಲ್ಲಿ ಮಧ್ಯೆ ಸುಖವೂ ಇದೆ, ನೆಮ್ಮದಿ ಇದೆ, ಅದರ ಜೊತೆಗೆ ಕೆಲವೊಂದು ಅಹಿತಕರ ಘಟನೆಯೋ, ಅನಪೇಕ್ಷಿತ ಘಟನೆಯೋ, ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮಧ್ಯೆ ನಡೆಯುವಂತಹ ಸಾಧ್ಯತೆ ಜುಲೈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ನೀವು ಆರೋಗ್ಯದ ವಿಚಾರ ಇರ್ಬೋದು, ಹಣಕಾಸು ವಿಚಾರ ಇರ್ಬೋದು, ಮಾತು ನಡವಳಿಕೆ ಇರ್ಬೋದು, ಈ ತಿಂಗಳು ಸ್ವಲ್ಪ ಅಳೆದು ತೂಗಿ ನಡಿಬೇಕು. ತಾಳ್ಮೆಯನ್ನು ಸ್ವಲ್ಪ ತಂದುಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗಿನೋ ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿನೋ ಅಥವಾ ಹತಾಶೆ, ನಿರಾಶೆಯಿಂದ ಅಥವಾ ಆತುರದ ನಿರ್ಧಾರದಿಂದ ನೀವು ನಿಮಗೆ ಹಾನಿ ಮಾಡಿಕೊಳ್ಳೋದು, ನಿಮಗೇ ನಷ್ಟ ಮಾಡಿಕೊಳ್ಳುವಂಥ ಕೆಲವೊಂದು ಘಟನೆಗಳು ಜರುಗುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ತಾಳ್ಮೆ ಹೆಜ್ಜೆ, ಅದರ ಜೊತೆಗೆ ಇಂತಹ ಒಂದು ಅನುಮಾನ ಅಥವಾ ಯಾವುದೇ ರೀತಿ ನಿಮಗೆ ಸಂಶಯಗಳಿದ್ದರೆ ಅದನ್ನು ಸ್ವಲ್ಪ ತಿಳುವಳಿಕೆ ಇದ್ದವ್ರ ಹತ್ರನೋ, ಹಿರಿಯರ ಹತ್ರನೋ ಅಥವಾ ನಿಮಗೆ ಯಾರು ಹಿತೈಷಿಗಳಿದ್ದರೋ ಒಳ್ಳೆಯ ವ್ಯಕ್ತಿಗಳನ್ನು ಸಲಹೆ ಸೂಚನೆಯನ್ನು, ಮಾರ್ಗದರ್ಶನ ಪಡೆದುಕೊಂಡು ಮುಂದುವರಬೇಕು. ಆತುರ ನಿರ್ಧಾರ ಒಮ್ಮೆಲೆ ನೀವು ಧುಮುಕುದಾಗಲಿ ಅಥವಾ ನಿಮಗೆ ಯಾವುದಾದ್ರೂ ಸಂಶಯವಿದ್ದ ಒಂದು ವಿಚಾರಗಳಲ್ಲಿ ಮತ್ತೆ ನೀವೇನಾದ್ರು ಹಣ ತೊಡಗಿಸೋದಾಗಲಿ, ಏನಾದ್ರು ಪೇಮೆಂಟ್ ಮಾಡೋದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಅದ್ರ ಬಗ್ಗೆ ನೀವು ತುಂಬ ಗಮನ ಇಟ್ಕೋಬೇಕಾಗತ್ತೆ. ಇವೆಲ್ಲವೂ ಸಾಮಾನ್ಯವಾದ ಒಂದು ಮುನ್ನೋಟ ಹೇಳಿದ್ದಾಯಿತು. ನಿಮಗೆ ಸಂಕ್ಷಿಪ್ತವಾಗಿ ಜುಲೈ ತಿಂಗಳಲ್ಲಿ ಏನೇನು ಆಗ್ಬೋದು, ಯಾವುದರ ಬಗ್ಗೆ ಎಚ್ಚರಿಕೆ ಬೇಕು, ಯಾವುದರ ಬಗ್ಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅನ್ನೋದು. ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನ ಬಲ ಇರುವಂತಹ ದಿನಾಂಕಗಳಲ್ಲಿ ಯಾವುದು ಸ್ವಲ್ಪ ಒಳ್ಳೆಯದಾಗುತ್ತೆ, ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು, ವಿಶೇಷವಾಗಿ ಡೇಟ್ಗೆ ಅನುಗುಣವಾಗಿ ಹೇಳ್ತೇನೆ, ಗಮನಿಸಿಕೊಳ್ಳಿ. ಜುಲೈ 1, 2 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಜುಲೈ 1, 2ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ವಿಶೇಷವಾಗಿ ಚಂದ್ರನ ವಿಶೇಷ ಆಶೀರ್ವಾದದಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ತಾಯಿ ಅಥವಾ ಮಾತೃ ಸಮಾನರಿಂದ ನಮಗೇನಾದ್ರು ಒಳ್ಳೆಯ ಶುದ್ಧಿಗಳು ಬರುವಂಥದ್ದು ಅಥವಾ ಅವರ ಆಶೀರ್ವಾದದಿಂದ ನಮಗೇನಾದ್ರು ಒಳ್ಳೆಯದಾಗುವಂಥದ್ದು. ಇನ್ನು ಹಲವರಿಗೆ ತಮ್ಮ ಒಂದು ಆಸ್ತಿ ವಿವಾದ ಅಥವಾ ಭೂಮಿಗೆ ಸಂಬಂಧ ವಿವಾದಗಳು ಈ ದಿನ ಪರಿಹಾರ ಆಗುವಂಥ ಸಾಧ್ಯತೆ ಜುಲೈ 1, 2ರಂದು ಇರುತ್ತೆ. 5 ಶುಭ ದಿನಗಳು. ಆ ಬಳಿಕ 3, 4, 5, 6 ಅಷ್ಟು ಉತ್ತಮ ಇಲ್ಲ. 3, 4, 5ರಲ್ಲಿ ಹಣಕಾಸಿನ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ, ಕಲಹದ ಬಗ್ಗೆ ಎಚ್ಚರಿಸಬೇಕು. ತುಂಬ ಹಣ ಖರ್ಚಾಗ್ಬೋದು, ಮೋಸದ ಮೂಲಕ ಹಣ ನಷ್ಟ ಆಗ್ಬೋದು, ವಂಚನೆ ಮೂಲಕ ಹಣ ನಷ್ಟ ಆಗ್ಬೋದು, ಅಕಾಲದ ದ್ರವ್ಯ ಒಂದು ಖರ್ಚಾಗುವಂಥದ್ದು ಅಥವಾ ಆಸ್ಪತ್ರೆ ಖರ್ಚು ಇತ್ಯಾದ ಅನಪೇಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ. ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧ ಅಥವಾ ಮಾತಿನ ಚಕಮಕಿ ಬರ್ಬೋದು. ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ 3, 4, 5ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಆ ಬಳಿಕ ಬರುವಂಥ 5 ದಿನಗಳು 7, 8, 9, 10, 11 ನಿರಂತರವಾಗಿ 5 ದಿನಗಳು 7ರಿಂದ 11ರವರೆಗಿನ 5 ದಿನಗಳು ನಿಮಗೆ ಇಷ್ಟವನ್ನು ಕೊಡುವಂಥ, ಲಾಭ ಕೊಡುವಂಥ ಶುಭ ದಿನ ಆಗಿರುತ್ತೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಶ್ರೇಯಸ್ಸಾಗುವಂಥದ್ದು, ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು, ಹೆಚ್ಚಿನ ಲಾಭ, ಹಣಕಾಸು ನಿಮಗೆ ಕೈಗೆ ಬರುವಂಥದ್ದು. ಜೊತೆಗೆ ಅನಿರೀಕ್ಷಿತವಾದ ಏನಾದ್ರು ಒಂದು ನಿಮಗೆ ಶುಭ ಘಟನೆಗಳು ನಿಮಗೆ ಜೀವನದಲ್ಲಿ ತಿರುವನ್ನು ಕೊಡುವಂಥ ಘಟನೆಗಳಾಗುವಂಥದ್ದು. ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗ್ಬೋದು. ವಿದ್ಯಾರ್ಥಿಗಳು ಸೀಟಿಗೆ ಅಪೇಕ್ಷಿತ ಸೀಟುಗಳು ಸಿಗುವಂಥದ್ದು. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಹಾಗಾಗಿ ಈ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಅಥವಾ ಇಂತಹ ಪ್ರಯತ್ನಗಳಿಗೆ ನೀವು ಈ ದಿನಗಳನ್ನು ಬಳಸ್ಕೊಳ್ಳಿ. 7, 8, 9, 10, 11 ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 12, 13 ಅಷ್ಟು ಉತ್ತಮ ಇಲ್ಲ. 12, 13ರಲ್ಲಿ ಸ್ವಲ್ಪ ಕಷ್ಟ, ನಷ್ಟ, ಅಶಾಂತಿ, ಗೊಂದಲದ ವಾತಾವರಣ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮನಸ್ಸಲ್ಲಿ ಸ್ವಲ್ಪ ದುಃಖ ಅಥವಾ ಖಿನ್ನತೆ ಬರುವಂಥ ಸಾಧ್ಯತೆ. ಹಾಗಾಗಿ ಮನೋನಿಯಂತ್ರಣವನ್ನು, ವೈಯಕ್ತಿಕ ವಿಚಾರವನ್ನು ನಿಯಂತ್ರಣ ಮಾಡಿಕೊಳ್ಬೇಕು 12, 13ರಲ್ಲಿ. 14, 15, 16 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಈ 14, 15, 16ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಬಂಧು ಮಿತ್ರರ ಭೇಟಿಯಾಗುವಂಥ ಅವಕಾಶ, ದೂರದ ಬಂಧುಗಳಿಂದ ನಿಮಗೇನಾದ್ರು ಕೊಡುಗೆ, ಬಹುಮಾನಗಳು, ಉಡುಗೊರೆಗಳು ಬರುವಂಥ ಅವಕಾಶ. ಹಾಗಾಗಿ ಅನೇಕ ಶುಭ ಫಲಗಳು 14, 15, 16ರಲ್ಲಿ ನಿಮಗೆ ತುಲಾರಾಶಿಯವರಿಗೆ ಗಮನಕ್ಕೆ ಖಂಡಿತ ಜುಲೈನಲ್ಲಿ ಬರಲಿದೆ. ಆ ಬಳಿಕ 16ರಿಂದ ನಮಗೆ ಆಗಲೇ ಹೇಳಿದಂತೆ 16ರಿಂದ ರವಿ ಅನುಗ್ರಹ ಆಗುವ ಕಾರಣ ಅಲ್ಲಿಂದ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಭೂಮಿ ಸಮೇತ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಸರ್ಕಾರಿ ಮೂಲಕ ಬರಬೇಕಾದ ಸವಲತ್ತುಗಳ ವಿಚಾರ, ಕೋರ್ಟ್ನಲ್ಲಿದ್ದ ಬಾಕಿ ಇದ್ದ ಕೇಸುಗಳ ವಿಚಾರ. ಹಾಗಾಗಿ 16ರಿಂದ ತಿಂಗಳ ಕೊನೆವರೆಗೂ ಅಂಥ ವಿಚಾರಗಳಿಗೆ ಓಡಾಡ್ಬೋದು. ಅಂಥ ವಿಚಾರಗಳಿಗೆ ವಿಶೇಷವಾಗಿ ಸೂರ್ಯ ಅನುಗ್ರಹ ನಿಮಗೆ 16ರಿಂದ ಬರ್ತಾ ಇದೆ, ಅದನ್ನು ಬಳಸಿಕೊಳ್ಳುತ್ತದೆ. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಕಂಡು ಬರುತ್ತೆ. ವೈಯಕ್ತಿಕ ವಿಚಾರ ಪರವಾಗಿಲ್ಲ, ಆರೋಗ್ಯ ವಿಚಾರ ಉತ್ತಮ ಇದೆ. ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು 17, 18ರಲ್ಲಿ. 19, 20 ನಿಮ್ಮ ಪಾಲಿಗೆ ಶುಭ ದಿನ. 19, 20ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಉತ್ತಮವಾಗುವಂಥದ್ದು. ಜೊತೆಗೆ ನೀವು ಅಂದುಕೊಂಡ ಯಾವುದೋ ಉದ್ಯಮನೋ, ವ್ಯಾಪಾರನೋ, ವೃತ್ತಿನೋ, ಕೃಷಿನೋ, ಇನ್ನಿತರ ಹೈನುಗಾರಿಕೆನೋ, ತೋಟಗಾರಿಕೆನೋ ಯಾವುದಿರ್ಬೋದು, ಅಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭ ಆದಾಯಗಳು ಬರಲಿವೆ. ಸರ್ಕಾರದ ಯೋಜನೆಗಳ ಲಾಭ ನಿಮಗೆ ದಿಢೀರಾಗಿ ಸಿಗಲಿವೆ. ಪ್ರಮುಖ ವ್ಯಕ್ತಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳ ಮೂಲಕ ನಿಮಗೆ ಬಹಳ ಸಹಾಯ ಆಗಲಿದೆ 19, 20ರಲ್ಲಿ.
ಆ ಬಳಿಕ 21, 22, 23, 24 4 ದಿನಗಳು ಸ್ವಲ್ಪ ಮಧ್ಯಮ ಫಲ ಅಥವಾ ಮಿಶ್ರ ಫಲದ ಸೂಚಕವಿದೆ. 21ರಿಂದ 24ರವರೆಗೆ ಮಾತಿನ ಕಾಲ ಬರುತ್ತೆ. ಬಂಧುಗಳ ಜೊತೆಗಳು ಬರ್ಬೋದು, ಮಕ್ಕಳಲ್ಲಿ ಸಹ ವಿರೋಧ ಬರ್ಬೋದು, ತಂದೆ ತಾಯಿ ಜಗಳ, ಗಂಡ ಹೆಂಡತಿರ ಜಗಳ ಬರುವಂಥದ್ದು, ಅವಮಾನಕರ ಘಟನೆಗಳು ನಿಮಗೆ ವೃತ್ತಿ ಜಾಗದಲ್ಲಿ ಉದ್ಯೋಗದಲ್ಲಿ ಆಗುವಂಥದ್ದು, ನೀವು ಯಾರ ಮೇಲೆ ತುಂಬ ಗೌರವ ಇಟ್ಟುಕೊಂಡಿದ್ರು ಅಥವಾ ತುಂಬ ಒಂದು ವಿಶ್ವಾಸ ಇಟ್ಕೊಂಡ್ರು ಅಂಥ ವ್ಯಕ್ತಿಗಳು ನಿಮಗೆ ಈಗ ತಿರುಗಿ ಬೀಳುವಂಥದ್ದು, ಅಂಥ ವ್ಯಕ್ತಿಗಳು ನಿಮಗೆ ಈಗ ನಿಷ್ಠುರವಾಗಿ ಮೋಸ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 21ರಿಂದ 24ರಲ್ಲಿ ವೈಯಕ್ತಿಕ ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸು ಮತ್ತು ಆರೋಗ್ಯ ಪರವಾಗಿಲ್ಲ ಆ ದಿನಗಳಲ್ಲಿ. ಇನ್ನು 25, 26 ದಿನಗಳು ನಿಮಗೆ ಒಪ್ಪತ್ತಿದೆ. 26, 27, 28, 29, 25, 26, 27, 28, 29 ನಿರಂತರವಾಗಿ 5 ದಿನಗಳು. ಅಲ್ಲಿ ವಿಶೇಷವಾಗಿ ರವಿಯ ನಿಮಗೆ 6ನೇ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿರುವಂತಹ ರವಿಯಿಂದಾಗಿ ಲಾಭ, ಯಶಸ್ಸು, ಕೀರ್ತಿ ಸಿಗುವಂಥದ್ದು, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಮುನ್ನಡೆ, ಅಥವಾ ಏನಾದರೂ ಅಂದುಕೊಂಡ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗುವಂಥ ಮದುವೆನೋ, ಉದ್ಯೋಗನೋ, ಮುಂಜಿನೋ, ಗೃಹ ಪ್ರವೇಶನೋ, ಮನೆ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥದ್ದು, ಈ ರೀತಿ ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಈ ಕೊನೆಯ 5 ದಿನಗಳು ಸಹಕಾರ ಆಗುತ್ತೆ. 25ರಿಂದ 29ರವರೆಗೆ ಅವಧಿಯನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಕೊನೆಯ 2 ದಿನಗಳು ಅಷ್ಟು ಉತ್ತಮವಿಲ್ಲ. 30, 31 ಜುಲೈ 30, 31 ನಿಮಗೆ ಸ್ವಲ್ಪ ಆತಂಕವನ್ನು, ಭಯವನ್ನು ತಂದುಕೊಡುವಂಥ ದಿನಗಳಾಗಿವೆ. ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಅನಿರೀಕ್ಷಿತ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಈ ಜುಲೈ 30, 31ರಲ್ಲಿ ಇರೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ತುಲಾರಾಶಿಯವರಿಗೆ. ಇನ್ನು ತುಲಾರಾಶಿಯವರಿಗೆ ಈ ಒಂದು ಸಂಕ್ಷಿಪ್ತವಾದ ದಿನಾಂಕಗಳಿಗೆ ಅನುಗುಣವಾದ ವಿಚಾರಗಳನ್ನು ಗಮನಿಸಾಯಿತು. ಇನ್ನು ಬಳಸುವಂಥ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಗಮನಿಸಿದಾಗ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದಾಗಿದೆ. ಏಕೆಂದರೆ ಬುಧನಲ್ಲಿ ನಿಮಗೆ ತಿಂಗಳ ಪೂರ್ತಿ ಅದನ್ನು ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಪೂರಕವಾಗಿ ಇರ್ತಾನೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಗ್ರೇ ಅಥವಾ ಬೂದು ಬಣ್ಣ ನಿಮಗೆ ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಹಾಗೆಯೇ ಈ ಶುಕ್ರನ ಅನುಗ್ರಹ ನಿಮಗೆ ಈ ತಿಂಗಳ 6ರವರೆಗೆ ಅಷ್ಟಿರುತ್ತೆ. 6ರವರೆಗೆ ನೀವು ವಿಶೇಷವಾಗಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ 6ರವರೆಗೆ ಅಷ್ಟೇ ಬಳಸ್ಕೊಳ್ಳೋದು. 7ರಿಂದ ನಿಮಗೆ ಶುಕ್ರನ ಅನುಗ್ರಹ ಇರುವುದಿಲ್ಲ. ಹಾಗಾಗಿ ಅಲ್ಲಿವರೆಗೆ ಆ ಸಂಖ್ಯೆ 6 ಮತ್ತು ವೈಟ್ ಬಣ್ಣ ಬಳಸ್ಕೊಳ್ಳೋದು. ಇನ್ನು ರವಿಯ ಅನುಗ್ರಹ ನಿಮಗೆ ಆರಂಭ ಆಗೋದು ಜುಲೈ 16ರಿಂದ. ಹಾಗಾಗಿ ಜುಲೈ 16ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಆವಾಗಿಂದ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಬಣ್ಣಗಳನ್ನು ಬಳಸುವಂಥ ವಿಚಾರ ಆಯಿತು. ಇನ್ನು ಆಗಲೇ ನಿಮಗೆ ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಆ ಡೇಟ್ಗಳ ವಿಚಾರ ಹೇಳಿದ್ದೇನೆ. ಅಂಥ ಡೇಟ್ಗಳನ್ನು ವಿಶೇಷವಾದ ಶುಭ ಕಾರ್ಯಗಳಿಗೆ ಅಥವಾ ವಿಶೇಷವಾದ ಪ್ರಯತ್ನಗಳಿಗೆ ಅದನ್ನು ಬಳಸ್ಕೊಳ್ಬೋದು. ಅಂಥ ದಿನಗಳು ಮತ್ತೊಮ್ಮೆ ಓದ್ತೇನೆ ಕೇಳ್ಕೊಳ್ಳಿ. 1, 2, 7, 8, 9, 10, 11, 14, 15, 16, 19, 20, 25, 26, 27, 28, 29. ಹಾಗಾಗಿ ನಿರಂತರ ಒಂದು 17 ದಿನಾಂಕಗಳು ನಿಮಗೆ ವಿಶೇಷವಾದ ಚಂದ್ರನ ವಿಶೇಷವಾದ ಕೃಪೆ ಇರುವಂಥ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿಶೇಷ ಕಾರ್ಯಗಳಿಗೆ ಅಷ್ಟೇ ಅದನ್ನು ಗಮನಿಸಿಕೊಳ್ಳಿ. ದೈನಂದಿನ ವಿಚಾರಕ್ಕೆ ಚಂದ್ರ ಬಲ ಎಲ್ಲ ನೋಡುವಂಥದ್ದಲ್ಲ. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಕುಜ, ಶನಿ, ಕೇತುಗಳು ವಿರುದ್ಧವಾಗಿರ್ತಾರೆ. ಅಲ್ಲದೆ ರವಿಯು ನಿಮಗೆ ತಿಂಗಳ ಆರಂಭದ 1-2 ವಾರದಲ್ಲಿ ಆತನು ವಿರುದ್ಧವಾಗಿರ್ತಾನೆ. ಈ ತಿಂಗಳಲ್ಲಿ ನಿಮಗೆ ಗುರುಬಲ ಈ ತಿಂಗಳು ಸಹ ಕೊರತೆ ಇರುತ್ತೆ. ಇವೆಲ್ಲ ದೋಷ ಹೇಗೆ ನಿವಾರಣೆ ಮಾಡೋದಂದರೆ ವಿಶೇಷವಾಗಿ ಭಕ್ತಿ ಮಾರ್ಗವನ್ನು ಮಾಡಿ ಆ ದೋಷಗಳನ್ನು ಕಡಿಮೆ ಮಾಡ್ಕೊಳ್ಬನ್ನಿ. ಗಣೇಶ ಅಥವಾ ಆ ಗಜಾನನ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ದೇವಿ ಅಥವಾ ದುರ್ಗಾ ದೇವಿ ಅಥವಾ ಯಾವುದೇ ರೀತಿ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡುವಂಥದ್ದು, ಹಾಗೆಯೇ ವೆಂಕಟೇಶ್ವರ, ಶ್ರೀನಿವಾಸ, ನಾರಾಯಣ ಅಥವಾ ಕೃಷ್ಣ, ರಾಮ ಸ್ವರೂಪದಲ್ಲಿ ನಾರಾಯಣನ ಭಕ್ತಿ ಮಾಡುವಂಥದ್ದು ಇವೆಲ್ಲವೂ ನಿಮ್ಮ ಒಂದು ಗ್ರಹದ ಬೇರೆ ಬೇರೆ ರೀತಿಯ ದೋಷಗಳ ನಿವಾರಣೆಗೆ ಸಹಾಯ ಆಗುತ್ತೆ. ಅದೇ ರೀತಿ ನರಸಿಂಹಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಯನ್ನು ಮಾಡೋ ಸಹ ನಿಮಗಿರತಕ್ಕಂತಹ ಕುಜ ದೋಷ, ಕೇತು ದೋಷ ಇತ್ಯಾದಿಗಳ ನಿವಾರಣೆಗೆ ಸಹ ಸಹಾಯ ಆಗುತ್ತೆ. ಹಾಗಾಗಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಸ್ವರೂಪವನ್ನು, ದೇವತಾ ಮೂರ್ತಿಯನ್ನು ಅಥವಾ ದೇವತಾ ಈ ದೇವಾಲಯಗಳನ್ನು ಸಂದರ್ಶನ ಮಾಡಿ ಭಕ್ತಿ ಮಾಡ್ತಾ ಬನ್ನಿ. ದೇವತಾ ಸ್ತೋತ್ರಗಳನ್ನು, ಶ್ಲೋಕಗಳನ್ನು ಓದ್ತಾ ಬನ್ನಿ. ಜೊತೆಗೆ ನಿಮಗೆ ಅನುಕೂಲವಾಗುವಂಥ ಈ ನವಗ್ರಹಗಳ ಧಾನ್ಯನೋ ಮತ್ತು ಇನ್ನಿತರ ಆಹಾರ ಪದಾರ್ಥಗಳನ್ನು ಅದನ್ನು ಈ ಒಂದು ಯಾವುದೇ ಈ ದಾನ ಧರ್ಮಗಳ ಸಂಸ್ಥೆ ನಡೆಸ್ತಿರ್ತಾರೆ ಅಂಥವರಿಗೆ ಸಂಸ್ಥೆಗಳಿಗೋ, ಆಶ್ರಮಗಳಿಗೋ, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೋ ಅಂಥದ್ದನ್ನೆಲ್ಲ ದಾನಗಳನ್ನು ಮಾಡ್ಬೋದಾಗಿದೆ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಅಥವಾ ದಾನದ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಈ ಗ್ರಹಗಳ ದೋಷವನ್ನು ಸ್ವಲ್ಪ ನೀವು ನಿವಾರಣೆ ಮಾಡ್ಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗಾಗ ಉತ್ತಮ ಫಲಗಳು ಬರ್ತವೆ, ಹಣಕಾಸು ಬರುತ್ತೆ. ಆ ಬಂದದನ್ನು ನೀವು ಸೇಫ್ ಮ್ಯಾನೇಜ್ಮೆಂಟ್ ಮಾಡಿದಾಗಲೇ, ಅದನ್ನು ದುರುಪಯೋಗ ಮಾಡಿದಾಗಲೇ, ದುಂದು ಬಚ್ಚೆ ಮಾಡಿದಾಗಲೇ ಮಾಡಬೇಡಿ. ನಿಮಗೆಲ್ಲರಿಗೂ ಈ ಭಗವಂತನ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಜುಲೈ ತಿಂಗಳ ಸಿದ್ಧಿಯಾಗಲಿ. ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಜುಲೈ ತಿಂಗಳು ವಿಶೇಷವಾದ ಲಾಭ, ಶುಭವನ್ನು ಕೊಡುವಂಥದ್ದು. ಜೊತೆಗೆ ಕೆಲವು ಗ್ರಹಗಳ ಒಂದು ವಿಶೇಷವಾದ ಕೃಪೆ ವಿತರಣೆಗೆ ಗುರುಬಲ, ಶುಕ್ರಬಲ, ಕೇತುನ ಬೆಂಬಲ ಇವೆಲ್ಲ ನಿಮಗೆ ಉತ್ತಮವಾದ ಆಯ್ಕೆಯನ್ನು ಕೊಡಲಿದೆ. ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಮಂಗಳನು ಸಹ ನಿಮಗೆ ಈ ತಿಂಗಳ 11ರವರೆಗೆ ಮಂಗಳನ ಒಂದು ಕೃಪೆ ಇರಲಿದೆ. ಹಾಗೆಯೇ ಈ ನಮ್ಮ ವೃತ್ತಿ, ವ್ಯಾಪಾರ, ಹಣಕಾಸಿನ ಬಗ್ಗೆ ಪ್ರಭಾವ ಇರುವಂಥ ಇನ್ನೊಂದು ಪ್ರಮುಖವಾದ ಗ್ರಹ ಬುಧ ಗ್ರಹ. ಆ ಬುಧನ ಅನುಗ್ರಹ ಸಹ ನಿಮಗೆ ತಿಂಗಳ 19ರಿಂದ ಸಿಗಲಿದೆ. ಹಾಗಾಗಿ ತುಂಬ ಒಂದು ಆಸಕ್ತಿದಾಯಕ ತಿಂಗಳಾಗಿರುತ್ತೆ. ಯಾಕಂದರೆ ಇಲ್ಲಿ
ಒಳ್ಳೆಯದು ಇದೆ, ಅದರ ಜೊತೆಗೆ ಕೆಲವೊಂದು ನಿಮಗೆ ಸವಾಲುಗಳು ಇವೆ, ಚಾಲೆಂಜ್ಗಳು ಸಹ ತುಂಬ ಇರ್ತವೆ. ಒಳ್ಳೆಯ ಒಂದು ಕೆಲಸಗಳು ಆಗ್ತವೆ, ಅದರ ಬೆನ್ನಿಗೆ ಕೆಲವೊಂದು ನಿಮಗೆ ಆಶ್ಚರ್ಯ ಪಡುವಂತಹ ಕೆಲವು ಕೆಟ್ಟ ಘಟನೆಗಳು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗುವಂಥ ಸಾಧ್ಯತೆ ಈ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯಲ್ಲಿ ಕಂಡುಬರುತ್ತೆ. ಅಲ್ಲಿ ವಿಶೇಷವಾಗಿ ರವಿಯ ಒಂದು ಸ್ಥಿತಿಯನ್ನು ಗಮನಿಸಿದಾಗ ರವಿಯು ನಿಮಗೆ ತಿಂಗಳು ಪೂರ್ತಿ ಉತ್ತಮವಾಗಿರೋದಿಲ್ಲ. ಆತನು ಅಷ್ಟಮ ಮತ್ತು ನವಮ ಸ್ಥಾನದಲ್ಲಿರೋ ಕಾರಣ ರವಿಯಿಂದ ನಿಮಗೆ ಆತಂಕ, ಚಿಂತೆ, ಪೀಡೆಗಳು, ಜೊತೆಗೆ ಅತೃಪ್ತಿ, ಹತಾಶೆ, ದುಃಖದ ಒಂದು ವಿಚಾರಗಳು ಆಗುವಂಥದ್ದು. ಯಾವುದೋ ಒಂದು ನಿಮಗೆ ದಕ್ಕಿದ್ರು ಸಿಕ್ಕಿದ್ರು ಅದನ್ನು ಸರಿಯಾಗಿ ಅದನ್ನು ಅನುಭವಿಸಲಿಕ್ಕಾಗಲಿ ಅಥವಾ ಅದನ್ನು ಸರಿಯಾಗಿ ರೀತಿ ನಡೆಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥ ಪರಿಸ್ಥಿತಿ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಆತ್ಮಕಾರಕ ರವಿಯ ಒಂದು ಬೆಂಬಲದ ಕೊರತೆ, ಜೊತೆಗೆ ಈ ಶನಿ, ರಾಹು, ಕೇತುಗಳು ಸಹ ನಿಮಗೆ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಈಗ ಬರುತ್ತೆ. ಶನಿ ಮತ್ತು ರಾಹುಗಳು ನಿಮಗೆ ವಿರುದ್ಧವಾಗಿ ಅಲ್ಲಿ ನಿಮಗೆ ಆತಂಕವನ್ನು, ಭಯವನ್ನು, ಶತ್ರು ಭೀತಿಯನ್ನು, ಆಗಾಗ ನಿಮಗೆ ಅಲ್ಲಿ ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಆತ್ಮ ಅಭಿಮಾನಗಳು ಸ್ವಲ್ಪ ಕೊರತೆ ಆಗುವಂಥದ್ದು, ಜೊತೆಗೆ ಗುಪ್ತ ಶತ್ರುಗಳಿಂದ ಆಗಾಗ ಕಾಟಗಳಾಗುವಂಥದ್ದು, ಹಿತಶತ್ರುಗಳಿಂದ ನಿಮಗೆ ತೊಂದರೆ ಆಗುವಂಥದ್ದು, ಜೊತೆಗೆ ನಿಮ್ಮ ಜೊತೆಗಿದ್ದುಕೊಂಡೇ ನಿಮಗೆ ಕೇಡನ್ನು ಬಯಸುವಂಥ ವಿಚಾರಗಳಿಂದ ಆಗುವಂಥ ಒಂದು ಮನಸ್ಸಿಗೆ ಆಗುವಂಥ ಆಘಾತ ಎಲ್ಲ ಈ ತಿಂಗಳಲ್ಲಿ ಗಮನಕ್ಕೆ ಬರಲಿದೆ. ಇನ್ನು ಗುರು ಶುಕ್ರರ ವಿಶೇಷವಾದ ಬೆಂಬಲ ನಿಮಗೆ ನಿರಂತರವಾಗಿರೋ ಕಾರಣ ನಿಮಗೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ, ಆರೋಗ್ಯಕ್ಕೆ, ಹಣಕಾಸಿಗೆ ಎಲ್ಲ ಸ್ವಲ್ಪ ಉತ್ತಮ ಫಲ ಇದೆ. ಹಣಕಾಸು ಯಾವುದೇ ತೊಂದರೆಗಳಿರೋದಿಲ್ಲ. ಶುಕ್ರನ ಅನುಗ್ರಹ ತಿಂಗಳ ಪಡೆದಿರೋ ಕಾರಣ ಹಣಕಾಸಿನ ಒಂದು ಆಗಮ ಚೆನ್ನಾಗುವಂಥದ್ದು, ವ್ಯಾಪಾರ, ಉದ್ಯೋಗ, ವೃತ್ತಿ, ಲಾಭದವರೆಗೆ ಎಲ್ಲ ಉತ್ತಮವಾದ ಫಲಗಳು ಬರಲಿವೆ. ಇನ್ನು ಅದೇ ರೀತಿ ಮಂಗಳನು ಸಹ ನಿಮ್ಮ ರಾಶಿಯಾಧಿಪತ್ಯದ ಮಂಗಳನ ಅಪರೂಪದ ಒಂದು ಅನುಗ್ರಹ ಅದು 11ರವರೆಗೆ ಅಷ್ಟಿರುತ್ತೆ. 12ಕ್ಕೆ ಅಲ್ಲಿ ಮಂಗಳನ ಒಂದು ಚಲನೆ ಆತನು ವೃಷಭಕ್ಕೆ ಪ್ರವೇಶ ಮಾಡ್ತಾನೆ. ಮೇಷರಾಶಿಯಲ್ಲಿ ಇರುವವರೆಗೆ ನಿಮಗೆ ಮಂಗಳ ಅನುಗ್ರಹ ಇರುತ್ತೆ. ಯಾವಾಗ ಆತನು ವೃಷಭಕ್ಕೆ ಪ್ರವೇಶ ಮಾಡ್ತಾನೋ ಅಲ್ಲಿಂದ ನಿಮಗೆ ಸ್ವಲ್ಪ ಆತಂಕಗಳು ಹೆಚ್ಚಾಗುತ್ತವೆ, ಅಲ್ಲಿಂದ ಸ್ವಲ್ಪ ಕಲಹದ ವಾತಾವರಣ ಹೆಚ್ಚಾಗುತ್ತೆ, ಅವಮಾನಕರ ಘಟನೆಗಳಾಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಿಮಗೆ ದೊಡ್ಡ ಕಾನೂನಿನ ಸಮರ ಅಥವಾ ನಿಮ್ಮ ಮೇಲೆ ಕೇಸುಗಳು ಆಗುವಂಥದ್ದು ಅಥವಾ ಏನಾದರೂ ನಿಮ್ಮ ವಿರುದ್ಧವಾದ ಏನಾದರೂ ಒಂದು ಆಪಾದನೆ, ಆರೋಪಗಳಿಗೆ ಪುಷ್ಟಿ ಸಿಗುವಂಥ ಘಟನೆಗಳು ಆಗ್ಬೋದಾಗಿದೆ 12ರ ಬಳಿಕ. ಹಾಗಾಗಿ ಅವೆಲ್ಲ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ತುಂಬ ನಿಮ್ಮ ಸದ್ಯದ ಸ್ಥಿತಿಯಲ್ಲಿ ಯಾರಿಗೆ ಉದ್ಯೋಗದಲ್ಲಿದ್ದೀರಾ, ವ್ಯಾಪಾರದಲ್ಲಿದ್ದೀರಾ ಅಥವಾ ಉದ್ಯಮದಲ್ಲಿದ್ದೀರಾ ಅಂಥದ್ರಲ್ಲಿ ಏನು ಲಾಭಕ್ಕೆ, ಆದಾಯಕ್ಕೆ ಏನು ಕೊರತೆ ಬರೋದಿಲ್ಲ. ಆದರೆ ನಿಮ್ಮ ಒಂದು ಗತಿ ಸ್ಥಿತಿಗೆ ಸ್ವಲ್ಪ ತೊಂದರೆಗಳು ಬರುವಂಥದ್ದು ಅಥವಾ ನಿಮ್ಮ ಒಂದು ಯಾವುದಾದ್ರು ನಡವಳಿಕೆ, ನಿಮ್ಮ ಏನಾದ್ರು ಒಂದು ಆ್ಯಕ್ಷನ್ಗಳು ಅದು ನಿಮಗೆ ಮುಳು ಆಗ್ಬೋದು ಅಥವಾ ಅದರ ವಿರುದ್ಧವಾಗಿ ಏನೋ ಕಾನೂನಿನ ಸಮರ ಅಥವಾ ಕೇಸುಗಳು, ಕೋರ್ಟ್ಗಳ ವಿಚಾರವಾಗಿ ನಿಮ್ಮ ಬಗ್ಗೆ ಅದು ಅಲೆದಾಡುವಂಥ ಸ್ಥಿತಿಗಳು ಈ ತಿಂಗಳಲ್ಲಿ ನಿರ್ಮಾಣ ಆಗ್ಬೋದು. ಇನ್ನು ಮನೆಯ ವಿಚಾರ, ಗೃಹದ ವಿಚಾರಕ್ಕೆ ಬಂದಾಗ ಬಾಂಧವ್ಯ, ಈ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರ ಸಹೋದರರ ಮಧ್ಯೆ ಬಾಂಧವ್ಯಗಳು ಹದಗೆಡುವಂಥ ಸ್ಥಿತಿಗಳು ಈ ತಿಂಗಳಲ್ಲಿ ಆಗಾಗ ನಿರ್ಮಾಣ ಆಗ್ಬೋದು. ಬಾಂಧವ್ಯದಲ್ಲಿ ಕೊರತೆ, ಮಿತ್ರರು ಸಹ ನಿಮಗೆ ಶತ್ರುಗಳಾಗುವಂಥದ್ದು, ಅದು ಮಿತ್ರರು ನಿಮ್ಮ ಬಗ್ಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ವಿಶೇಷವಾಗಿ ನಿಮಗಿಂತ ಯಾರು ಕಿರಿಯ ವ್ಯಕ್ತಿಗಳು ಇರ್ತಾರೆ ಆ ಕಿರಿಯ ವ್ಯಕ್ತಿಗಳು ನಿಮ್ಮ ಜೊತೆಗೆ ಅಸಮಾಧಾನ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ನೀವು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ ಆಗಲಿ, ಬಾಂಧವ್ಯದ ಬಗ್ಗೆ ಆಗಲಿ, ಉದ್ಯೋಗ ವೃತ್ತಿ ಬಗ್ಗೆ ಆಗಲಿ ಸ್ವಲ್ಪ ಕಾಳಜಿ ಈ ತಿಂಗಳಲ್ಲಿ ಬೇಕಾಗುತ್ತೆ. ಗುರುಬಲ ಇದೆ ಹೌದು, ಆದರೆ ಗುರುಬಲ ಶುಕ್ರಬಲ ಇದ್ದ ತಕ್ಷಣ ನಮ್ಮ ಪ್ರತಿಯೊಂದು ಜೀವನದ ಒಂದು ವಿಚಾರಗಳು ಸಾಗೋದಿಲ್ಲ, ಅಲ್ಲಿ ಅನೇಕ ವಿಚಾರಗಳು ಕೆಲಸ ಮಾಡ್ತವೆ. ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಪ್ರತಿಷ್ಠೆಗೆ, ಗೌರವಕ್ಕೆ ಅಥವಾ ನಿಮ್ಮ ಪ್ರಾಮಾಣಿಕತೆಗೆ ಪ್ರಶ್ನೆ ಮಾಡುವಂಥ ಹಲವಾರು ಸನ್ನಿವೇಶಗಳು ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಜರುಗುತ್ತೆ. ಆ ಬಗ್ಗೆ ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ. ಯಾವುದೇ ಒಂದು ಹೆಜ್ಜೆ ತಪ್ಪುವಂಥ ನಿರ್ಧಾರ ನೀವು ತೆಗೆದುಕೊಳ್ಳುವಂಥ ಸಾಧ್ಯತೆ, ಯಾಕಂದರೆ ಆ ಶನಿ ಮತ್ತು ರಾಹುಗಳು ನಿಮಗೆ ಅಂತಹ ಒಂದು ಪ್ರೇರೇಪಣೆ ಮಾಡ್ತಾರೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಇನ್ನು ಒತ್ತಡದಿಂದ ಅಥವಾ ಸೇಡಿನಿಂದ ಅಥವಾ ಆತುರದಿಂದ ನೀವೇನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅದು ನಿಮಗೆ ತುಂಬ ದೀರ್ಘಕಾಲೀನ ಅಡ್ಡ ಪರಿಣಾಮ ಬೀರ್ಬೋದು ಅಥವಾ ಲೈಫ್ ಟೈಮ್ ಆಗಿ ಏನೋ ಒಂದು ಏಟನ್ನು ಕೊಡುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ಪ್ರಯಾಣ ಮಾಡುವಾಗ, ಪ್ರವಾಸ ಮಾಡುವಾಗ, ರೈಡಿಂಗ್ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ ಅಥವಾ ಯಾವುದೇ ಸ್ಕೂಟರು, ಕಾರು ಓಡಿಸುವಾಗಿರ್ಬೋದು ಅಥವಾ ಈ ವಿಮಾನದ ಮೂಲಕ ಪ್ರಯಾಣ ಇರ್ಬೋದು, ರೈಲು ಮೂಲಕ ಪ್ರಯಾಣ, ಯಾವುದು ಪ್ರಯಾಣ ಇದ್ದರೂ ಆ ಪ್ರಯಾಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಅಥವಾ ನೀವು ಪ್ರವಾಸ ಮಾಡೋಕ್ಕೆ ಏನಾದರೂ ಒಂದು ಅಚಾತುರ್ಯದ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಈ ನದಿ ತಟದಲ್ಲಿ ಏನಾದರೂ ಅಂತಾಸ್ತಿಗಳು, ಸಮುದ್ರ ತಟದಲ್ಲಿ ಇರ್ಬೋದು, ಅಂಥ ಒಂದು ವಿಚಾರದಲ್ಲಿ ಸಹ ನೀರಿನ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಈ ತಿಂಗಳಲ್ಲಿ ಬೇಕಾಗುತ್ತೆ. ಇವೆಲ್ಲ ವಿಚಾರ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಈ ತಿಂಗಳಲ್ಲಿ ಅನುಸರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಅಪಘಾತಗಳು, ಅವಘಡಗಳು ಆಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಆಗುವಂಥದ್ದು, ವಾಗ್ವಾದಗಳು, ಕೇಸುಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಈ ತಿಂಗಳಲ್ಲಿ ಕಂಡುಬರುತ್ತೆ. ಯಾಕಂದರೆ ಈ ರವಿ ಮತ್ತು ಮಂಗಳರ ವೈಪರೀತ್ಯ ನಿಮಗೆ ಅಲ್ಲಿ ತಿಂಗಳ 12ರ ಬಳಿಕ ಕಾಡುತ್ತೆ. ಅದರಲ್ಲಿ ತಿಂಗಳ ಪೂರ್ತಿ ನಿಮಗೆ ರವಿಯು ವಿರುದ್ಧವಾಗಿರುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಈ ಒಂದು ವಿಚಾರನ ಗುರುಬಲ ಇದ್ದರೂ ಸಹಿತ ನೀವು ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಶನಿ ರಾಹುಗಳು ಸಹ ನಿಮಗೆ ಇಂಥ ಒಂದು ವೈರುಧ್ಯವನ್ನು ಕೊಡಬಹುದಾಗಿದೆ. ಹಾಗಾಗಿ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ನಡೀತಾ ಹೋಗುತ್ತೆ. ಆ ನಡೀತಾ ಹೋದ್ರ ಮಧ್ಯೆ ಇಂಥ ಒಂದು ಆತಂಕಗಳು, ಭಯಗಳು, ಅಚಿಂತೆಗಳು ಬರುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಇದೆ.
ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ವಿಚಾರಕ್ಕೆ ಬಂದಾಗ ಅವರಿಗೆ ಹೆಚ್ಚೇನು ನೀವು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ವಿದ್ಯೆಯಲ್ಲಿ ಪ್ರಗತಿ ಇದೆ, ಸಿಗಬೇಕಾದ ಸೀಟುಗಳು ಸಿಗುವಂಥದ್ದು, ಅಂಗಗಳು ಸಿಗುವಂಥದ್ದು, ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥದ್ದು, ಉದ್ಯೋಗದಲ್ಲಿ ಇದ್ದವರಿಗೆ ಸ್ವಲ್ಪ ಬಡ್ತಿ ಎಲ್ಲ ಸಿಗುವಂಥದ್ದು, ಅವೆಲ್ಲವೂ ಈ ಗುರು ಶುಕ್ರರ ಅನುಗ್ರಹದಿಂದ ಆಗುವಂಥ ಒಳ್ಳೆಯ ಫಲಗಳು ಖಂಡಿತ ಆಗುತ್ತೆ. ಕೆಲವೊಂದು ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿದರೆ ಹೆಚ್ಚಿನ ಏನು ಆತಂಕ ಯುವ ವೃಂದದವರು, ವಿದ್ಯಾರ್ಥಿ ವೃಂದದವರು ನೀವು ಗಮನಿಸಬೇಕಾಗಿಲ್ಲ. ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಇನ್ನು ವಿವಾಹ ಅಪೇಕ್ಷಿತರಿಗೆ ಶುಕ್ರನ ಅನುಗ್ರಹದಿಂದ ಈ ಒಂದು ತಿಂಗಳಲ್ಲಿ ವಿವಾಹದ ಒಂದು ಪ್ರಪೋಸಲ್ಗಳು ಬರುವುದಾಗಲಿ, ಪ್ರೇಮದಲ್ಲಿರುವವರಿಗೆ ಪ್ರೇಮ ವಿಚಾರ ಸಫಲತೆ ಆಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ಬರಲಿವೆ. ಇವೆಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟವನ್ನು ಹೇಳಿದ್ದೇನೆ. ಜೊತೆಗೆ ಕೆಲವೊಂದು ಎಚ್ಚರಿಕೆ ಮಾತನ್ನು ಹೇಳಿದ್ದೇನೆ, ಅದನ್ನು ಗಮನದಲ್ಲಿ ಇಟ್ಕೊಂಡ್ರಾಯಿತು. ಅಂದರೆ ಭಯ ಪಡಬೇಡಿ, ನೀವು ಸೂಕ್ತವಾದ ಮುನ್ನೆಚ್ಚರಿಕೆ ನಿಮ್ಮ ಒಂದು ವಿಚಾರದಲ್ಲಿ ಸ್ವಲ್ಪ ನೀವು ಆದ್ಯತೆಯನ್ನು ತಂದುಕೊಂಡ್ರೆ ಯಾವುದೇ ಆತಂಕ ಭಯ ಪಡುವುದಲ್ಲ. ಇಲ್ಲಿ ಇನ್ನು ಇದರ ಬಳಿಕ ಚಂದ್ರನ ಬೆಂಬಲ ಇರುವಂಥ ಕೆಲವು ಡೇಟ್ಗಳಿಗೆ ಅನುಗುಣವಾಗಿ ಆ ಡೇಟ್ಗಳನ್ನು ಹೇಳ್ತೇನೆ. ಆ ಡೇಟ್ಗಳಲ್ಲಿ ಯಾವೆಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದು, ಯಾವ ದಿನಗಳು ಅಷ್ಟು ಉತ್ತಮವಲ್ಲ ಅನ್ನೋದು ನಾವು ಫಲವಾಗಿ ಡೇಟ್ಗೆ ಅನುಸಾರ ಗಮನಿಸಿದಾಗ ಜುಲೈ 1, 2 ನಿಮಗೆ ಯಶಸ್ಸನ್ನು ಲಾಭವನ್ನು ಕೊಡುವಂಥ ದಿನ. 3, 4 ನಿಮಗೆ ಶುಭ ದಿನ ಆಗಿರುತ್ತೆ. ಹಾಗಾಗಿ 1, 2, 3, 4 ನಿರಂತರವಾಗಿ ಆರಂಭದ 4 ದಿನಗಳು ನಿಮಗೆ ಇಷ್ಟಾರ್ಥನ ಲಾಭವನ್ನು ಕೊಡುವಂಥ ಚಂದ್ರನ ಕೃಪೆ ಇರುವಂಥ ದಿನಗಳು. ಹಾಗಾಗಿ ಗುರು, ಚಂದ್ರ, ಶುಕ್ರ ಇವೆಲ್ಲ ಇದ್ದಾಗ ಉತ್ತಮವಾದ ರಾಜಯೋಗದಂಥ ಫಲ ಅಥವಾ ಗಜಕೇಸರಿಯಾದಂಥ ಫಲಗಳು ಅವಾಗ ನಿರ್ಮಾಣ ಆಗುತ್ತೆ. ಅಂತಹ ಒಂದು ಫಲ ನಿಮಗೆ 1, 2, 3, 4ರಲ್ಲಿ ಬೆಳೆದ ಆ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಯಾರನ್ನು ಭೇಟಿಯಾಗುವಂಥದ್ದು, ಒಪ್ಪಂದ ಸಹಿ ಮಾಡುವಂಥದ್ದು ಅಥವಾ ಯಾವುದರ ಒಂದು ಆರಂಭಗಳನ್ನು ಮಾಡುವಂಥದ್ದು, ಇವೆಲ್ಲಕ್ಕೆ ಬಹಳ ಉತ್ತಮವಾದ ಅವಕಾಶ ಇದೆ. 1, 2, 3, 4 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 5, 6, 7, 8 ಅಷ್ಟು ಉತ್ತಮ ಇಲ್ಲ. ಈ 5ರಿಂದ 8ರವರೆಗೆ ಇರುವಂಥ 4 ದಿನಗಳು ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಜಗಳಗಳು, ಕಲಹಗಳು ಬರುತ್ತೆ. ಕಿರಿಯರಿಂದ ನಿಮಗೆ ಆಪಾದನೆ ಬರುತ್ತೆ. ಹಣಕಾಸು ಸ್ವಲ್ಪ ನಷ್ಟಕ್ಕಷ್ಟು ಒಳಗುವಂಥದ್ದು, ಅಥವಾ ನೀವು ದುಂದು ವೆಚ್ಚ ದುರುಪಯೋಗ ಮಾಡುವಂಥ ಬುದ್ಧಿ ನಿಮಗೆ ಬರುವಂಥದ್ದು, ಅಥವಾ ಯಾರೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟು ಅದರ ಮೂಲಕ ಹಣದ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಬರೋದು, ಸುಸ್ತು ಹೆಚ್ಚಳ ಆಗ್ಬೋದು, ಅಥವಾ ಈಗಾಗಲೇ ಇದ್ದಂಥ BP, ಶುಗರ್, ಅತಿ ಇತ್ಯಾದಿ ಸಮಸ್ಯೆಗಳು ಈ 5ರಿಂದ 8ರವರೆಗಿನ ಅವಧಿಯಲ್ಲಿ ಸ್ವಲ್ಪ ಕಾಣಿಸ್ಕೋಬೋದು. ಹಾಗಾಗಿ ಆರೋಗ್ಯ ವಿಚಾರ, ಮಾತಿನ ವಿಚಾರ, ಹಣಕಾಸು ವಿಚಾರ 5ರಿಂದ 8ರವರೆಗೆ ಎಚ್ಚರಿಕೆ ಬೇಕು. ಆ ಬಳಿಕ 9, 10, 11, 12, 13 ನಿರಂತರವಾಗಿ 5 ದಿನಗಳು, 9ರಿಂದ 13ರವರೆಗೆ ನಿರಂತರ 5 ದಿನಗಳು ಶುಭಕರವಾಗಿವೆ. ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳ್ತೀರಾ. ಇನ್ನು ಕೆಲವರಿಗೆ ಮದುವೆ ಮುಂಜಿ ಅಥವಾ ಗೃಹ ಪ್ರವೇಶ ಮುಂತಾದ ಇತ್ಯಾದಿಗಳು ಫಿಕ್ಸ್ ಮಾಡುವಂಥ ಒಂದು ಶುಭ ಸನ್ನಿವೇಶಗಳು. ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಕೆಲವೊಬ್ಬರಿಗೆ ಬಹುಮಾನ, ಉಡುಗೊರೆ ಅಥವಾ ಕೊಡುಗೆಗಳು ಬರುವಂಥದ್ದು. ಈ ರೀತಿ ಅನೇಕ ನಿರೀಕ್ಷಿತ ಅಥವಾ ಅನಿರೀಕ್ಷಿತ ಫಲಗಳು 9ರಿಂದ 13ರವರೆಗೆ ಈ ವೃಶ್ಚಿಕ ರಾಶಿ ಜುಲೈನಲ್ಲಿ ಅನುಭವಕ್ಕೆ ಬರಲಿದೆ. ಆ ಬಳಿಕ ಬರುವಂಥ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಬೇಕು. 14, 15, 16 ಅಷ್ಟು ಉತ್ತಮವಿಲ್ಲ. ಮನಸ್ಸು ವಿಕ್ಷಿಪ್ತವಾಗಿರುತ್ತೆ. ಹಣಕಾಸಿನ ನಷ್ಟಕಷ್ಟಗಳಾಗುವಂಥದ್ದು, ಅಶಾಂತಿ ವಾತಾವರಣ ಮೂಡುವಂಥದ್ದು, ಜೊತೆಗೆ ಬಂಧುಗಳ ಜೊತೆಗೆ ವೈರತ್ವಗಳು ಮೂಡುತ್ತೆ, ಜೊತೆಗೆ ನಿಮ್ಮ ಮಿತ್ರರು ನಿಮಗೆ ಏನಾದರೂ ದ್ರೋಹಗಳನ್ನು ಮಾಡುವಂಥ ಘಟನೆಗಳು ಈ 3 ದಿನಗಳಲ್ಲಿ ಆಗ್ಬೋದು. 14, 15ರಲ್ಲಿ ವೈಯಕ್ತಿಕ ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ, ಜೊತೆಗೆ ಹಣಕಾಸಿನ ಹೂಡಿಕೆ ವಿಚಾರದ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಒಂದು ಸಂಪ್ರೀತಿ ಸಿಗುವಂಥದ್ದು, ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ವ್ಯಾಪಾರ ಉದ್ಯೋಗದಲ್ಲಿ ಅನೇಕ ರೀತಿಯ ಲಾಭ ಗಳಿಸುವಂಥದ್ದು, ಯಾತ್ರಾ ಸ್ಥಳ, ಪ್ರವಾಸ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ಸಭೆ ಸಮಾರಂಭಗಳಲ್ಲಿ ಉತ್ತಮವಾದ ಭೋಜನ ಇತ್ಯಾದಿಗಳನ್ನು ಸಲ್ಲುವಂಥ ಅವಕಾಶ. ಅನೇಕ ಶುಭ ಫಲಗಳು 17, 18ರಲ್ಲಿ ಸಿದ್ಧಿಯಾಗುತ್ತೆ. ಆ ಬಳಿಕ 19, 20 ಅಷ್ಟು ಉತ್ತಮವಿಲ್ಲ. 19, 20ರಲ್ಲಿ ಆರೋಗ್ಯದಲ್ಲಿ ಏರುಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಎಲ್ಲ ತೊಂದರೆಗಳು, ಇನ್ನು ಕೆಲವರಿಗೆ ತಲೆನೋವು ಅಥವಾ ನಿದ್ರಾಹೀನತೆ ಇಂತಹ ಸಮಸ್ಯೆಗಳು ಕಾಡುವಂಥದ್ದು, ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳಾಗುವ ಸಾಧ್ಯತೆ 19, 20ರಲ್ಲಿ ಕಂಡುಬರುತ್ತೆ. ಬೆಳಗ್ಗೆ 21, 22 ನಿಮ್ಮ ಪಾಲಿಗೆ ಉತ್ತಮ ದಿನ. 21, 22ರಲ್ಲಿ ಈ ವಿಶೇಷವಾದ ಲಾಭಗಳು, ಆದಾಯ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು, ಜೊತೆಗೆ ಉದ್ಯೋಗದಲ್ಲಿ ವ್ಯಾಪಾರ ವೃತ್ತಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ತರಲಿಕ್ಕೆ, ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶಗಳು ಈ ದಿನ ಒದಗಿ ಬರಲಿವೆ 21, 22ರಲ್ಲಿ. ನಂತರದ 4 ದಿನಗಳು ಅಷ್ಟು ಉತ್ತಮವಿಲ್ಲ. 23ರಿಂದ 26ರವರೆಗೆ, 23, 24, 25, 26 ಅಷ್ಟು ಉತ್ತಮವಿಲ್ಲ. ಈ 4 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ ಆಗುತ್ತೆ, ವಾಗ್ವಾದ ಕಲಹ ಆಗುತ್ತೆ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ತಂದೆ ತಾಯಿ ಅಥವಾ ಇನ್ನಿತರ ಅತ್ತೆ ಮಾವ ಮುಂತಾದ ಹಿರಿಯರ ಮಧ್ಯೆನೂ ಬಾಂಧವ್ಯ ಕೆಡುವಂಥ ಸಾಧ್ಯತೆ, ಹಿರಿಯ ಅಧಿಕಾರಿಗಳ ಜೊತೆಗೆ ಏನಾದರೂ ಕಿರುಕುಳಗಳು, ಒತ್ತಡಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದಲ್ಲದೆ ನೀವು ಮಾಡುವಂಥ ಯಾವುದೇ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುತ್ತೆ. ಅಲ್ಲಿ 3ನೇ ವ್ಯಕ್ತಿಗಳಿಂದನೋ, ಅಪರಿಚಿತರಿಂದನೋ, ಅಥವಾ ಪ್ರಯಾಣ ಕಾಲದಲ್ಲೋ, ಪ್ರವಾಸ ಕಾಲದಲ್ಲೋ ಅಪರಿಚಿತರಿಂದ ನಿಮಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅವಮಾನ ಆಗುವಂಥ ಘಟನೆಗಳು, ಮಾತಿನ ಚಕಮಕಿ ವಾಗ್ವಾದ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 4 ದಿನಗಳಲ್ಲಿ ನಡವಳಿಕೆ, ಮಾತು, ಹಣಕಾಸಿನ ಬಗ್ಗೆ ಎಚ್ಚರಬೇಕು 23ರಿಂದ 26ರವರೆಗೆ.
ಇನ್ನು ತಿಂಗಳ ಕೊನೆಯ 5 ದಿನಗಳು ನಿಮಗೆ ಬಹಳ ಶುಭಕರ ಇದೆ. 27, 28, 29, 30, 31 ನಿರಂತರವಾಗಿ 5 ದಿನಗಳು. ಆ 5 ದಿನಗಳು ನಿಮಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು ತಂದುಕೊಡುವಂಥ, ವಿಶೇಷವಾಗಿ ಚಂದ್ರನ ಕೃಪೆಯಿಂದ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು, ಬಹಳ ಕಾಲದಿಂದ ನಿರೀಕ್ಷಿತವಾದ ಕೆಲಸ ಕಾರ್ಯಗಳು ನನಸಾಗುವಂಥದ್ದು, ಕನಸು ನನಸಾಗುವಂಥ ಯೋಗ, ಬರಬೇಕಾದ ಹಣ ಎಲ್ಲ ಬರುವಂಥದ್ದು, ಇದಕ್ಕೆ ಹಿಂದೆ ಬಾಕಿ ಇದ್ದ ಯಾವುದಾದ್ರು ನಿಮ್ಮ ಕೆಲಸ ಕಾರ್ಯಗಳು ಇದನ್ನು ಪೂರ್ಣ ಆಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಬಂಧುಗಳಿಂದ ಮಿತ್ರರಿಂದ ನಿಮಗೆ ಪ್ರಶಂಸೆ, ಕೊಡುಗೆಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಫಲಗಳು 27ರಿಂದ 31ರವರೆಗೆ ಜರುಗಲಿದೆ. ಇವೆಲ್ಲವೂ ಚಂದ್ರನ ಕೃಪೆ ಇರುವಂತಹ ದಿನಗಳಿಗೆ ಅನುಗುಣವಾಗಿ ಶುಭ ಅಶುಭಗಳ ಫಲಗಳನ್ನು ಗಮನಿಸ್ತಾಯಿತು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ, ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ. ಗುರುವಿನ ಬಲ ಇರೋ ಕಾರಣ ಗುರುವಿಗೆ ಸಂಬಂಧಪಟ್ಟ ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಅದೇ ರೀತಿ ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನಂಬರ್ 6 ಮತ್ತು ವೈಟ್ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಕೇತು ನಿಮಗೆ ತಿಂಗಳ ಪೂರ್ತಿ ಈ ಒಂದು ಲಾಭ ಸ್ಥಾನದಲ್ಲಿ ಪೂರಕವಾಗಿದ್ದಾನೆ. ಕೇತುವಿನ ಒಂದು ವರ್ಣವಾದ ಮಿಶ್ರ ಬಣ್ಣ ಅಥವಾ ಮಿಕ್ಸ್ ಕಲರ್ ಅಂದರೆ 2 ಅಥವಾ ಹೆಚ್ಚು ಬಣ್ಣ ಇದೆ, ಅದಕ್ಕೆ ಮಿಶ್ರ ಅಂತ ಹೇಳ್ತಾರೆ. ಅಂಥ ಮಿಶ್ರ ಬಣ್ಣ ಜೊತೆಗೆ ಸಂಖ್ಯೆ 7 ಅಥವಾ ನಂಬರ್ 7 ಆವಾಗ ಬಳಸ್ಕೊಳ್ಳಿ. ಇನ್ನು ಮಂಗಳನ ಅನುಗ್ರಹ ನಿಮಗೆ 11ರವರೆಗೆ ಇದೆ. ಹಾಗಾಗಿ ಈ ಜುಲೈ 11ರವರೆಗೆ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ಮಂಗಳ ಸಂಖ್ಯೆ 9 ನಂಬರ್ 9 ಬಳಸ್ಕೊಳ್ಳಿ. ಅದೇ ರೀತಿ ಬುಧ ಅನುಗ್ರಹ ನಿಮಗೆ 19ರಿಂದ ಆರಂಭ ಆಗುತ್ತೆ. ಯಾವಾಗ 18ರವರೆಗೆ ನಿಮಗೆ ಬುಧನ ಅನುಗ್ರಹ ಇರೋದಿಲ್ಲ, 19ರಿಂದ ಬುಧನ ಅನುಗ್ರಹ ಆರಂಭ ಆಗುತ್ತೆ. ಅಲ್ಲಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಅಲ್ಲಿಂದ ಬಳಸ್ಕೊಳ್ಳೋದಾಗಿದೆ. ಇವೆಲ್ಲವೂ ಬಣ್ಣಗಳ ವಿಚಾರವನ್ನು ಗಮನಿಸಾಯಿತು. ಆಗಲೇ ನಿಮಗೆ ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಆವಾಗಲೇ ಹೇಳಿದ್ದೇನೆ. ಆ ಡೇಟ್ಗಳನ್ನು ಮತ್ತೊಮ್ಮೆ ದಿನಗಳನ್ನ ಮತ್ತೊಮ್ಮೆ ಒತ್ತನ್ನು ಗಮನಿಸಿಕೊಳ್ಳಿ. ಚಂದ್ರ ಬಲ ಇರುವಂಥ ಶುಭ ದಿನಗಳು 3, 4, 9, 10, 11, 12, 13, 17, 18, 21, 22, 27, 28, 29, 30, 31 ಈ ದಿನಾಂಕಗಳನ್ನು ನೀವು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ. ದೈನಂದಿನ ಕೆಲಸ ಕಾರ್ಯಗಳಿಗೆ ಈ ಚಂದ್ರ ಬಲ ಅಥವಾ ಶುಭ ದಿನ ಅಶುಭ ದಿನ ಎಲ್ಲ ನೋಡಬೇಕಾಗಿಲ್ಲ. ನೀವೇನಾದರೂ ವಿಶೇಷ ಕೆಲಸ ಕಾರ್ಯಗಳಿಗೆ ಈ ದಿನಾಂಕಗಳನ್ನು ಗಮನಿಸಬಹುದಾಗಿದೆ. ಇನ್ನು ನಿಮಗೆ ಆಗಲೇ ಹೇಳಿದಂತೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿರ್ತವೆ. ಶತ್ರು ಕಾಟ ಇರುತ್ತೆ, ಗುಪ್ತ ಶತ್ರುಪೀಠ ಇರುತ್ತೆ, ಗ್ರಹಗಳು ವೈಪರೀತ್ಯ ಇರುತ್ತೆ, ಶನಿ ರಾಹುಗಳು ತೊಂದರೆ ಕೊಡ್ತಾರೆ, ರವಿಯು ನಿಮಗೆ ಪೂರಕವಾಗಿಲ್ಲ. ಇವೆಲ್ಲ ವಿಚಾರ ಹೇಳಿದೆ. ಅದಕ್ಕೆ ಭಯ ಏನು ಪಡಬೇಕಾಗಿಲ್ಲ. ನೀವು ನಿಮ್ಮ ದೈನಂದಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡ್ತಾ ಬನ್ನಿ. ಗಣೇಶ, ಈಶ್ವರ ಅಥವಾ ಶಿವನ ಭಕ್ತಿ, ಹನುಮಾನ್ ಅಥವಾ ಆಂಜನೇಯ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಅಥವಾ ವಿಷ್ಣು, ರಂಗನಾಥ ಸ್ವಾಮಿ, ನಾರಾಯಣ, ವೆಂಕಟೇಶ್ವರ ಮುಂತಾದ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಯಾವುದೇ ದೇವತಾ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ಇಷ್ಟ ದೇವತೆನೋ, ಕುಲದೇವತೆನೋ, ಗ್ರಾಮ ದೇವತೆ ರೂಪದಲ್ಲಿ ಭಕ್ತಿ ಮಾಡ್ಬೋದು. ಅಥವಾ ನವಗ್ರಹಾದಿ ದೇವತೆಗಳ ಸಹ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ ಓದುವಂಥದ್ದು ಇತ್ಯಾದಿ ಭಕ್ತಿನೋ, ಧ್ಯಾನನೋ ಅಥವಾ ಮಂತ್ರನೋ, ಶ್ಲೋಕನೋ ಇತ್ಯಾದಿಗಳ ಮೂಲಕನೋ ಅಥವಾ ದೇವಾಲಯಗಳ ಸಂದರ್ಶನ ಮೂಲಕ ಇವಿರತಕ್ಕಂಥ ಗ್ರಹ ದೋಷವನ್ನು ಕಡಿಮೆ ಮಾಡ್ಕೋಬೋದಾಗಿದೆ. ಅದೇ ರೀತಿ ಯಾರಿಗೆ ಒಂದು ಹಣಕಾಸಿನ ಆರ್ಥಿಕ ಪರಿಸ್ಥಿತಿ ಉತ್ತಮ ಇದೆ, ಉತ್ತಮ ಆದಾಯ ಬೆಂಬಲ ಇದೆ ಅಂಥವರು ನಿಮ್ಮ ಆದಾಯದಲ್ಲಿ ಒಂದು ಸ್ವಲ್ಪ ಭಾಗವನ್ನು ದಾನ ಧರ್ಮಗಳನ್ನು ಮಾಡೋದಾಗಲಿ, ದಾನ ಧರ್ಮ ನಡೆಸುವಂಥ ಸೇವಾ ಸಂಸ್ಥೆಗಳಿಗೆ ಧನ ಸಹಾಯ ಮಾಡೋದಾಗಲಿ, ಅದು ವಸ್ತು ರೂಪವನ್ನು ಅನ್ನದಾನ ರೂಪದಲ್ಲಿ ದಾನ ಮಾಡೋದನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಜುಲೈ ತಿಂಗಳು ವೃಶ್ಚಿಕ ರಾಶಿಗೆ ಆಯುರಾರೋಗ್ಯ ಶೀಘ್ರತೆ ಜಯಲಾಭಗೊಳಿಸಿದ್ದಾಗಲಿ. ಜುಲೈ ತಿಂಗಳ ಮಾಸ ಭವಿಷ್ಯ ಧನುರಾಶಿಗೆ, ಧನುಸ್ಸು ರಾಶಿ ಅಥವಾ ಧನುರಾಶಿಗೆ ಮೂಲ ನಕ್ಷತ್ರ ಜೊತೆಗೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಮೂಲ ನಕ್ಷತ್ರ 4 ಪಾದ, ಪೂರ್ವಾಷಾಢದ 4 ಪಾದ ಜೊತೆಗೆ ಉತ್ತರಾಷಾಢದ 1 ಪಾದಗಳಿಂದ ಅಲ್ಲಿ ಧನುರಾಶಿ ನಿರ್ಮಾಣ ಆಗುತ್ತೆ. ಅಂತಹ ಧನುರಾಶಿಯವರಿಗೆ ಈ ಜುಲೈ ತಿಂಗಳು ಸ್ವಲ್ಪ ಮಿಶ್ರ ಫಲದ ಸೂಚನೆ ನೀಡ್ತಾ ಇದೆ. ಜುಲೈ ತಿಂಗಳಲ್ಲಿ ನಿಮಗೆ ಪ್ರಮುಖವಾಗಿ ಶನಿ ಮಹಾರಾಜರ ಒಂದು ನಿರಂತರ ಅನುಗ್ರಹ ವರ್ಷ ಪೂರ್ತಿ ಇರುವಂಥದ್ದು ಈ ತಿಂಗಳಲ್ಲಿ ಇರುತ್ತೆ. ಅದೇ ರೀತಿ ಕೇತು ಗ್ರಹದ ಒಂದು ನಿರಂತರ ಅನುಗ್ರಹ ಈ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ನಿಮಗೆ ನಿರಂತರವಾಗಿ ಕಂಟಿನ್ಯೂಸ್ ಅಂತ ಹೇಳ್ತಾರಲ್ಲ, ತಿಂಗಳು ಪೂರ್ತಿ ಒಂದು ಕೊಡುವಂಥ ಅನುಗ್ರಹ ಕೊಡುವಂಥ ಗ್ರಹಗಳಂದರೆ ಶನಿ ಮತ್ತು ಕೇತು ಗ್ರಹಗಳು. ಅದರ ಹೊರತು ನಿಮಗೆ ಬುಧನ ಅನುಗ್ರಹ 18ರವರೆಗೆ ಅಷ್ಟೇ ಇರುತ್ತೆ. ಬುಧನ ಒಂದು ಚಲನೆ 19ಕ್ಕೆ ಬುಧನ ಚಲನೆ ಆಗುತ್ತೆ. ಬುಧನ ಒಂದು ರಾಶಿ ಪರಿವರ್ತನೆ ಆಗುವಾಗ ಅಲ್ಲಿ ಬುಧನು ಸಿಂಹಕ್ಕೆ ಹೋಗುವಾಗ ನಿಮಗೆ ಅಲ್ಲಿ ಆ ಒಂದು ಬುಧನ ಅನುಗ್ರಹ ಕಡಿಮೆ ಆಗುತ್ತೆ. 18ರವರೆಗೆ ಅಷ್ಟೇ ಬುಧನ ಅನುಗ್ರಹ ಇರುವಂಥದ್ದು. ಅದೇ ರೀತಿ ಮಂಗಳನ ಅನುಗ್ರಹ ನಿಮಗೆ ಈ ತಿಂಗಳ 12ರಿಂದ ಆರಂಭ ಆಗುತ್ತೆ. 12ರವರೆಗೆ ಮಂಗಳನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. 12ರ ಬಳಿಕ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ. ಇನ್ನು ಶುಕ್ರನ ವಿಚಾರಕ್ಕೆ ಬಂದಾಗ ಈ ತಿಂಗಳ ಆರಂಭದಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಇರೋದಿಲ್ಲ. ಮೊದಲ ವಾರದಲ್ಲಿ ತಿಂಗಳ 7ನೇ ತಾರೀಕಿಗೆ ಅಲ್ಲಿ ಶುಕ್ರನ ಒಂದು ಚಲನೆ ಆಗುತ್ತೆ. ಆದ್ದರಿಂದ 7ರ ಬಳಿಕ ಜುಲೈ 7ರ ಬಳಿಕ ನಿಮಗೆಲ್ಲಿ ಶುಕ್ರನ ಅನುಗ್ರಹ ಆಗುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಈ ಬುಧ, ಶುಕ್ರ ಮತ್ತು ಮಂಗಳರು ನಿಮಗೆ ಆದಿ ಭಾಗದಲ್ಲಿ ಸ್ವಲ್ಪ ಅನುಗ್ರಹ ಬುಧನದಿರುತ್ತೆ. ಆಮೇಲೆ ಮಧ್ಯ ಭಾಗದಲ್ಲಿ ಮಂಗಳ ಮತ್ತು ಶುಕ್ರರ ಅನುಗ್ರಹ ಎಲ್ಲ ಆರಂಭ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ನಿರಂತರವಾಗಿ ಶನಿ ಮತ್ತು ಕೇತುಗಳ ನಿರಂತರ ಅನುಗ್ರಹ ಇರುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ 15 ದಿನಗಳಲ್ಲಿ ಬರುವಂತಹ ಚಂದ್ರನ ಅನುಗ್ರಹ ನಿಮಗೆ ಒಂದು ಬೆಂಬಲ ಆಗಿರುವಂಥದ್ದು. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದರೆ, ಜುಲೈ ತಿಂಗಳಲ್ಲಿ ಹಲವಾರು ಅವಕಾಶಗಳು ನಿಮಗೆ ಬರ್ತವೆ. ಬಂದದ್ದು ಸ್ವಲ್ಪ ವಿಳಂಬ ಆಗುತ್ತೆ ಅಥವಾ ಅವಕಾಶವು ಸಣ್ಣದರಲ್ಲಿ ತಪ್ಪಿ
ಮತ್ತೆ ಇನ್ನೊಂದು ಬಾರಿ ಅದು ಮತ್ತೆ ಸಿಗುವಂಥ ಅವಕಾಶ. ಹಾಗಾಗಿ ಅವಕಾಶ ಪೂರ್ತಿಯಾಗಿ ನಿಮಗೆ ನಷ್ಟ ಆಗೋದಿಲ್ಲ. ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗತ್ತೆ ಅನ್ನೋಂತ ಇರ್ಬೋದು. ಆಮೇಲೆ ಆ ಸೀಟು ಸಿಗದೆ ಮತ್ತು ಪೋಸ್ಟ್ಪೋನ್ ಅಂತ ಆಗ್ಬೋದು, ಕ್ಯಾನ್ಸಲೇಷನ್ ಅಂತ ಆಗ್ಬೋದು, ಅಥವಾ ಬೇರೆ ಕಾಲೇಜಿಗೆ ಅಂತ ಶೆಡ್ಯೂಲ್ ಆಗ್ಬೋದು. ಮತ್ತೆ ತಿರ್ಗಾ ಸ್ವಲ್ಪ ವಿಳಂಬವಾಗಿ ಮತ್ತೆ ಅದೇ ಕಾಲೇಜಿಗೆ ಪ್ರಯತ್ನ ಪಟ್ಟರೆ ಸಿಗುವಂಥದ್ದು. ಈ ರೀತಿ ಒಮ್ಮೆ ಅವಕಾಶಗಳು ದೂರ ಹೋಗಿ ಮತ್ತೆ ಹತ್ತಿರ ಬರುವಂಥ ಪ್ರಮೇಯಗಳು ಆಗಲಿವೆ. ಯಾಕಂದರೆ ಅಲ್ಲಿ ಗ್ರಹ ಬಲದ ಕೊರತೆ ಇರುವ ಕಾರಣ ಒಂದೊಂದು ಹಂತದಲ್ಲಿ ಆ ಗ್ರಹ ಬಲ ಕೊರತೆ ಇದ್ದಾಗ ನಿಮ್ಮಿಂದ ಅವಕಾಶಗಳು ದೂರ ಆಗುವಂಥದ್ದು, ಫಲಿತಾಂಶಗಳು ನಿಧಾನ ಆಗುವಂಥದ್ದೆಲ್ಲ ಆಗ್ಬೋದು. ಇನ್ನು ಜುಲೈ ತಿಂಗಳಲ್ಲಿ ಧನುಸು ರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಸೂರ್ಯನ ಚಲನೆಯು ಅಷ್ಟು ಪೂರಕವಾಗಿರೋದಿಲ್ಲ. ತಿಂಗಳು ಪೂರ್ತಿ ನಿಮಗೆ ರವಿಯ ಚಲನೆ, ರವಿಯು ನಿಮಗೆ 7, 8ರ ಒಂದು ಸ್ಥಾನದಲ್ಲಿರುವ ಕಾರಣ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ನಿಮ್ಮ ಆಹಾರ ನೀರಿನ ಬಗ್ಗೆ ಸಹ ಗಮನ ಬೇಕು. ಆಹಾರನಿಂದ, ನೀರಿನಿಂದ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಅಥವಾ ಯಾರಿಗೆ ಈ ಒಂದು ಹೈಪರ್ ಟೆನ್ಷನು, ಹಾರ್ಟ್ ಪ್ರಾಬ್ಲಮ್ಮು, ಡಯಾಬಿಟಿಸು ಅಥವಾ ಇನ್ನಿತರ ಯಾವುದೇ ಈ ತಮ್ಮಲ್ಲಿ ಈಗಾಗಲೇ ಇರತಕ್ಕಂಥ ಒಂದು ರೋಗದ ಹಿಸ್ಟ್ರಿ ಅಂತ ಚರಿತ್ರೆ ಇರುತ್ತೆ, ಅಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ. ಆರೋಗ್ಯದಲ್ಲಿ ಒಂದು ಏರುಪೇರಾಗ್ಬೋದು. ಕೆಲವರಿಗೆ ಆಸ್ಪತ್ರೆ ವಾಸದ ಒಂದು ಅವಕಾಶ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಕಾಳಜಿ ಜುಲೈ ತಿಂಗಳಲ್ಲಿ ಎಲ್ಲ ಧನುರಾಶಿಯವರಿಗೆ ಬೇಕು. ಇನ್ನು ದೂರ ಪ್ರಯಾಣ ಮಾಡುವಾಗ, ದೂರ ಪ್ರಯಾಣದಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ವಾಹನ ಚಲಾವಣೆ, ಸ್ವಂತ ಡ್ರೈವಿಂಗ್ ಮಾಡೋರು, ರೈಡಿಂಗ್ ಮಾಡೋರು, ಬೈಕ್ ಓಡಿಸೋರು, ಕಾರ್ ಓಡಿಸೋರು ಈ ಕಾಲದಲ್ಲಿ ಒಂದು ಸೂರ್ಯನ ವೈರುಧ್ಯ, ಕೆಲವೊಂದು ಹಂತದಲ್ಲಿ ಮಂಗಳನ ವೈರುಧ್ಯ, ಅಲ್ಲದೆ ರಾಹು ನಿಮಗೆ ಪೂರಕವಾಗಿ ಇಲ್ಲದೇ ಇರುವಂಥದ್ದು, ಇವೆಲ್ಲವೂ ಕಾರಣವಾಗಿ ಗುರುಬಲದ ಕೊರತೆ ಸಹ ನಿಮಗೆ ಇದೆ. ಗಮನಿಸ್ಕೊಳ್ಳಿ, ನಿಮಗೆ ವರ್ಷ ಪೂರ್ತಿ ಗುರುಬಲ ಇರೋದಿಲ್ಲ. ಹಾಗೆ ಗುರುಬಲದ ಕೊರತೆ ಸಹ ಇವೆಲ್ಲ ಒಂದು ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತೆ. ಯಾವಾಗ ನಮಗೆ ಈ ಪಾಪ ಗ್ರಹಗಳ ಕಾಟ ಜೊತೆಗಿರುವಾಗ ಸ್ವಲ್ಪ ಮಟ್ಟಿಗೆ ಶುಭ ಗ್ರಹಗಳ ಒಂದು ರಕ್ಷಣೆ ಇದ್ದರೆ ಪರವಾಗಿಲ್ಲ. ಈಗ ಶುಭ ಗ್ರಹದ ರಕ್ಷಣೆ ಸ್ವಲ್ಪ ಕೆಲವೊಮ್ಮೆ ಕುಂಠಿತ ಆಗುತ್ತೆ ಅಥವಾ ಅಷ್ಟೊಂದು ಬಲವತ್ತಾಗಿರೋದಿಲ್ಲ. ಹಾಗಾಗಿ ನೀವು ವಾಹನ ಚಲಾವಣೆಯಲ್ಲಿ, ರೈಡಿಂಗ್ ಮಾಡುವಾಗ ಅಥವಾ ಡ್ರೈವಿಂಗ್ ಮಾಡುವಾಗ ಅಥವಾ ದೂರ ಪ್ರಯಾಣ ಮಾಡುವಾಗ ಎಲ್ಲ ಅಜಾಗರೂಕತೆಗೆ ಅದನ್ನು ಮಾಡದೆ ಜಾಗರೂಕ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಜೊತೆಗೆ ಅಪರಿಚಿತ ಸ್ಥಳಗಳಿಗೆ ಹೋಗುವಾಗ, ಅಲ್ಲಿ ಓಡಾಡುವಾಗ ಅಥವಾ ಗೊತ್ತಿಲ್ಲದಂತಹ ಒಂದು ಯಾವುದೇ ರೀತಿಯ ಸ್ಥಳಗಳಲ್ಲಿ ನೀವೇನಾದರೂ ಒಂದು ಸಾಹಸ ಮಾಡಲಿಕ್ಕೆ ಎಲ್ಲರೂ ಇರುತ್ತೆ. ಟ್ರೆಕ್ಕಿಂಗ್ ಹೋಗೋದು, ದೂರದ ಯಾವುದೇ ಪ್ರದೇಶ, ಗೊತ್ತಿಲ್ಲದ ಪ್ರದೇಶದಲ್ಲಿ ಅಲ್ಲಿ ರಾತ್ರಿ ಕಾಲದಲ್ಲಿ ಕೆಲವೊಮ್ಮೆ ತೊಂದರೆಗಳಿರುವಂಥ ಅಂಥ ಜಾಗಕ್ಕೆಲ್ಲ ಹೋಗುವಂಥದ್ದು. ಹಾಗಾಗಿ ಅವೆಲ್ಲದರ ಬಗ್ಗೆ ನೀವು ಮುನ್ನೆಚ್ಚರಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ. ಪ್ರಯಾಣದಲ್ಲೂ, ಪ್ರವಾಸದಲ್ಲೂ ಅಥವಾ ಯಾತ್ರೆ ಹೊರಡುವಾಗ ಎಲ್ಲದರೂ, ಅಥವಾ ಯಾತ್ರೆ ಹೊರಡುವಾಗ ಅಂತ ಇಟ್ಕೊಳ್ಳೋಣ. ಕೆಲವರು ಗೊತ್ತಿಲ್ಲದ ಜಾಗದಲ್ಲಿ ನದಿ ತೀರ್ಥಕ್ಕೆ ಸ್ನಾನಕ್ಕೆ ಅಂತ ಹೇಳ್ತಾರೆ. ಅಲ್ಲಿ ಏನಾದರೂ ಆಮೇಲೆ ಕೆಲವೊಂದು ಅವಘಡಗಳನ್ನು ಕೇಳ್ತಾ ಇರ್ತೇವೆ. ಹಾಗಾಗಿ ಅಂಥದ್ದೆಲ್ಲ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಧನುರಾಶಿಯವರಿಗೆ ಬೇಕಾಗತ್ತೆ ಜುಲೈ ತಿಂಗಳಲ್ಲಿ. ಆರೋಗ್ಯದ ಬಗ್ಗೆ, ಅದೇ ರೀತಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅಲ್ಲಿ ಶುಕ್ರನ ಅನುಗ್ರಹ ಪರವಾಗಿಲ್ಲ. ಆರಂಭದ ಒಂದು 6ನೇ ತಾರೀಕುವರೆಗೆ ಶುಕ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ 7ನೇ ತಾರೀಕಿಗೆ ಅಲ್ಲಿ ಯಾವಾಗಲೂ ಶುಕ್ರ ಅಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾನೋ ಆವಾಗ ನಮಗೆ ವಿಶೇಷವಾಗಿ ಅಷ್ಟಮದಿಂದ ಅಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ಆರಂಭ. ಹಾಗಾಗಿ ಹಣಕಾಸಿಗೆ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಆದರೂ ವಿಳಂಬ ಆದರೂ ಆ ತಿಂಗಳ ಒಂದು 7ನೇ ತಾರೀಕು ಬಳಿಕ ಶುಕ್ರನ ಅನುಗ್ರಹ ಉತ್ತಮವಾಗಿ ಬರುತ್ತೆ. ನಿರಂತರವಾಗಿ ಹಣಕಾಸಿನ ಸೌಲಭ್ಯ ಬರುವಂಥದ್ದು, ಬರಬೇಕಾದ ಬಾಕಿ ಹಣ ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ಎಲ್ಲ ಶುಕ್ರನ ಅನುಗ್ರಹದಿಂದ ಅವೆಲ್ಲ ಆಗಲಿದೆ. ಇನ್ನು ಯಾರು ಈ ವಿದ್ಯೆಗೆ ಅಥವಾ ಉದ್ಯೋಗಕ್ಕೆ ಅಥವಾ ಜಾಬ್ಗಾಗಿ ಎಲ್ಲ ಟ್ರೈ ಮಾಡುವಂಥವರಿಗೆ ಈಗ ಈ ತಿಂಗಳಲ್ಲಿ ಒಂದು ಅವಕಾಶ ಖಂಡಿತ ಬರಲಿದೆ. ಯಾಕಂದರೆ ಅಲ್ಲಿ ಮಂಗಳ, ಶುಕ್ರರು ನಿಮಗೆ ಅಲ್ಲಿ ತಿಂಗಳ ಒಂದು 2ನೇ ವಾರದಿಂದ ನಿಮಗೆ ತುಂಬ ಪೂರಕವಾಗಿರ್ತಾರೆ. ಮೊದಲ ವಾರದಲ್ಲಿ ಅಷ್ಟೊಂದು ಪೂರಕವಾಗಿಲ್ಲ. 2ನೇ ವಾರದಲ್ಲಿ ಶುಕ್ರ ಅನುಗ್ರಹ ಮತ್ತು 3ನೇ ವಾರ ಬಂದಾಗ ಅಲ್ಲಿ ಮಂಗಳನ ಅನುಗ್ರಹ ನಿಮಗೆ ಒಟ್ಟಾಗಿ ಬರೋದ್ರಿಂದ ಜಾಬಿಗೆ ಪ್ರಯತ್ನ ಮಾಡೋರು, ಯುವಕರು, ಉದ್ಯೋಗಿಗಳು ಅಥವಾ ಇನ್ನಿತರ ಏನಾದರೂ ನಿಮಗೆ ಜಾಬಲ್ಲಿ ಏನಾದರೂ ಪ್ರಮೋಷನು, ಇನ್ಕ್ರಿಮೆಂಟ್ ಬೇಕಂತ ಓಡಾಡೋರು ಅವರಿಗೆಲ್ಲ ಈ ತಿಂಗಳಲ್ಲಿ ಅವಕಾಶ ಧನುರಾಶಿಯವರಿಗೆ ಬರಲಿದೆ. ಹಾಗಾಗಿ ಇಂಥದ್ದೆಲ್ಲ ಪದೇ ಬರುವಂಥದ್ದಲ್ಲ. ಅದೇ ರೀತಿ ಮಂಗಳನ ಅನುಗ್ರಹ 12ನೇ ತಾರೀಕಿಗೆ ಆ ಮಂಗಳನ ಪರಿವರ್ತನೆ ನಿಮಗೆ ಆಶಾದಾಯಕವಾಗಿ, ಭಾಗ್ಯ ಸೂಚಕವಾಗಿರುತ್ತೆ. ಅಲ್ಲಿ ಆವಾಗ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳೋದು ಅಥವಾ ಸೈಟ್ ಕೊಳ್ಳೋದು ಅಥವಾ ಏನಾದರೂ ಮನೆಯನ್ನು ಬದಲಿಸುವಂಥದ್ದು ಮುಂತಾದ ಭೂಮಿ ಅಥವಾ ಮನೆಗೆ ಮತ್ತು ವಾಹನಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಕೈಗೂಡಲಿವೆ ಅಥವಾ ಅವಕಾಶಗಳು ಬರಲಿವೆ. ಇನ್ನು ಜಾಬ್ ರಹಿತರಿಗೆ ಆ ಒಂದು ಜಾಬ್ನ ಪ್ರಯತ್ನದಲ್ಲಿ ಸಹ ಹಾಗೆ 2ನೇ ವಾರ, 3ನೇ ವಾರದಲ್ಲಿ ಜಾಬ್ ಸಿಗುವಂಥ ಅವಕಾಶ. ಈ ಯಾವುದಾದ್ರು ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು, ಭೂಮಿ ನಿರ್ಮಾಣ ಇರ್ಬೋದು, ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಅಥವಾ ಈ ಸಾಫ್ಟ್ವೇರು, ಹಾರ್ಡ್ವೇರು, ಕಂಪ್ಯೂಟರು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಕು ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮ, TV, ಸಿನಿಮಾ ರಂಗ ಮುಂತಾದ ಹಲವಾರು ಕ್ಷೇತ್ರದಲ್ಲಿ ಅವಕಾಶ ನಿಮಗೆ ಆ ಮಂಗಳ ಮತ್ತು ಶುಕ್ರರ ಅನುಗ್ರಹದಿಂದ ಖಂಡಿತ ಉದ್ಯೋಗ ಅವಕಾಶ ಬರಲಿದೆ. ಹಾಗಾಗಿ ಈಗ ನೀವು ನಿಮ್ಮ ಒಂದು ಸದವಕಾಶನ ಸದುಪಯೋಗ ಪಡಿಸಿಕೊಳ್ಳಿ. ಯಾವಾಗಲೂ ಕೆಲವೊಮ್ಮೆ ಒಳ್ಳೆಯ ಟೈಮ್ ಬಂದಾಗ ನಾವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಜೊತೆಗೆ ಅಲ್ಲಿ ಮುಂದೆ ಹೇಳಲಿದ್ದೇನೆ, ಚಂದ್ರ ಅನುಗ್ರಹವಂಥ ಕೆಲವು ಡೇಟ್ಗಳು, ಆ ಡೇಟ್ಗಳನ್ನು ಸಹ ಗಮನ ಇಟ್ಟುಕೊಂಡು ಆ ಡೇಟ್ಗಳಿಗೆ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಯಶಸ್ಸಾಗುತ್ತೆ. ಆ ಡೇಟ್ಗಳನ್ನು ಯಾಕೆ ಹೇಳೋದಂದರೆ, ನೀವು ಯಾರನ್ನು ಭೇಟಿ ಮಾಡಬೇಕು, ಯಾರ ಮುಖಾಂತರ ಒಂದು ಪ್ರಭಾವವಿರಬೇಕು, ಜಾಬ್ಗಾಗಿ ಪ್ರಯತ್ನ ಪಡಬೇಕು ಅಥವಾ ಅರ್ಜಿ ಸಲ್ಲಿಸಬೇಕು ಅಥವಾ ಯಾರನ್ನಲ್ಲಿ ಹೋಗಬೇಕು, ಇಂಥದಕ್ಕೆಲ್ಲ ಆ ಡೇಟ್ಗಳನ್ನು, ಚಂದ್ರನ ಬಲ ಇರುವಂಥ ಡೇಟ್ಗಳನ್ನು ಹೇಳಲಿದ್ದೇನೆ. ಆ ಡೇಟ್ಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಅನುಸರಿಸಿದರೆ, ಆ ಡೇಟ್ಗಳಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ
ಎಲ್ಲ ಯಶಸ್ಸಾಗುತ್ತೆ. ಕೆಲವೊಂದು ಏರುಪೇರು ಖಂಡಿತ ಇರುತ್ತೆ ಸಾಂಸಾರಿಕವಾಗಿಯೂ, ಏಕೆಂದರೆ ಅಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ. 7-8ರ ಸ್ಥಾನದಿಂದ ಕೆಲವೊಮ್ಮೆ ಗಂಡ ಹೆಂಡತಿಯರ ಮಧ್ಯೆ ಸಣ್ಣ ಪುಟ್ಟ ಕಲಹಗಳು ಬರ್ಬೋದು. ಇನ್ನು ಕೆಲವೊಂದು ಬಾರಿ ನಿಮಗೆ ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಏರುಪೇರುಗಳು ಬರುವಂಥದ್ದು. ಇನ್ನು ವ್ಯಾಪಾರ ಉದ್ಯೋಗದಲ್ಲಿ ಒಂದು ಹಂತದಲ್ಲಿ ನಿಮಗೆ ತುಂಬ ನಷ್ಟನೇ ಆಗ್ಬೋದು, ಆದರೆ ಆ ನಷ್ಟ ಸ್ವಲ್ಪ ಆಮೇಲೆ ಭರ್ತಿ ಆಗುತ್ತೆ, ರಿಕವರಿ ಆಗುತ್ತೆ. ಮೊದಲ 2 ವಾರದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು ಅಥವಾ ಜಗಳ ಮನಸ್ತಾಪಗಳು ಬಂದರೆ ನಂತರದ 2 ಅಥವಾ 3ನೇ ವಾರ 4ನೇ ವಾರ ಕೊನೆ ವಾರದಲ್ಲಿ ನಿಮಗೆ ಹೆಚ್ಚಿನ ಶುಭಫಲಗಳು ಖಂಡಿತ ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಆತುರ ನಿರ್ಧಾರ ಬೇಡ. ತಿಂಗಳಲ್ಲಿ ಸ್ವಲ್ಪ ಸಮಾಧಾನ ಮತ್ತು ತಾಳ್ಮೆ ಬೇಕಾಗುತ್ತೆ. ಕೆಲವೊಮ್ಮೆ ನಿಮಗೆ ಆತುರದಲ್ಲಿ ಸಿಟ್ಟಿನಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಕೆಲವೊಮ್ಮೆ ಬಂಧುಗಳ ಜೊತೆಗೆ ಅಥವಾ ರಿಲೇಟಿವ್ಗಳ ಜೊತೆಗೆ ನೀವು ರೂಡಾಗಿ ಬಿಹೇವ್ ಮಾಡುವಂಥದ್ದು ಅವೆಲ್ಲ ನಿಮಗೇ ತೊಂದರೆ ಆಗುತ್ತೆ. ಅದರಿಂದ ಅವೆಲ್ಲ ಅಂತ ಬರುವಂಥ ಸಾಧ್ಯತೆ ಈ ರಾಹುವಿನ ವೈಪರೀತ್ಯ ಜೊತೆಗೆ ರವಿಯ ಬಲದ ಕೊರತೆ, ಗುರು ಬಲದ ಕೊರತೆ ಇವೆಲ್ಲ ಬರ್ಬೋದಾಗಿದೆ. ಹಾಗೆ ಇವನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಧನುರಾಶಿಯವರು. ಇನ್ನು ಇವೆಲ್ಲವೂ ಸಾಮಾನ್ಯವಾಗಿ ಜನರಲ್ಲಾಗಿ ಏನೆಲ್ಲ ಆಗ್ಬೋದು ಅಂತ ಜುಲೈ ತಿಂಗಳಲ್ಲಿ ಗೊತ್ತಾಯಿತು. ಇನ್ನು ಆ ಡೇಟ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಡೇಟ್ಗಳಿಗೆ ಏನು ರೀತಿ ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ಗಮನಿಸ್ಬೋದು, ಯಾವ ಡೇಟ್ಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಅಂತ ತಾರೀಕಿಗೆ ಅನುಗುಣವಾಗಿ ಹೇಳಿದ್ದೇನೆ. ಈಗ ಜುಲೈನಲ್ಲಿ 1-2 ಅಷ್ಟೇನು ಉತ್ತಮವಾಗಿಲ್ಲ. ಜುಲೈ 1-2 ನಿಮಗೆ ಸ್ವಲ್ಪ ಮಿಶ್ರ ಫಲಗಳಿರ್ತವೆ. ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ಇತರ ಜನರ ಜೊತೆಗೆ ಬೆರೆಯುವಂಥ ವಿಚಾರ ಬಗ್ಗೆ ಎಚ್ಚರಿಕೆ ಬೇಕು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ತುಂಬ ಎಚ್ಚರಿಕೆ ಬೇಕು. ನಿಮ್ಮ ಮೇಲೆ ಆರೋಪ ಆಪಾದನೆ ಬರುತ್ತೆ, ವಿರೋಧಗಳು ಬರ್ತವೆ. ವಿಶೇಷವಾಗಿ ಕಿರಿಯ ವಯಸ್ಸಿನವರು ನಿಮ್ಮ ಜೊತೆಗೆ ಜಗಳ ಆಡ್ತಾರೆ, ಅವಮಾನ ಮಾಡ್ತಾರೆ, ಇನ್ಸಲ್ಟ್ ಮಾಡುವಂಥ ಸಾಧ್ಯತೆ 1-2ರಲ್ಲಿದೆ. ಆಮೇಲೆ 3, 4, 5, 6 4 ದಿನಗಳು ಅತ್ಯುತ್ತಮ. 3, 4, 5, 6ರಲ್ಲಿ ಜುಲೈ 3, 4, 5ರಲ್ಲಿ ವಿಶೇಷ ಲಾಭ, ಇಷ್ಟಾರ್ಥ ಸಿದ್ಧಿ, ಹಣಕಾಸು ಬರುವಂಥದ್ದು, ಕೆಲಸ ಕಾರ್ಯಗಳು ಬೇಗನೆ ಕೈಗೊಳ್ಳುತ್ತದೆ. ಯಾವುದೇ ಪ್ರಯತ್ನಕ್ಕೆ ಸಫಲತೆ ಅಂದರೆ ಸಕ್ಸಸ್ ರೇಟ್ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅಥವಾ ಗೃಹಿಣಿಯರು, ಮಹಿಳೆಯರಿಗೆಲ್ಲರಿಗೂ ಶುಭ ಕೊಡುವಂಥ 4 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು. ನಂತರ ಬರುವಂಥ ಈ 4 ದಿನ ಅಥವಾ 5 ದಿನಗಳು 7, 8, 9, 10, 11 ನಿರಂತರವಾಗಿ 5 ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆಗಲೇ ಹೇಳಿದ್ದೇನೆ ನಿಮಗೆ ಮೊದಲ ಹಂತದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಜಾಸ್ತಿ, ಸ್ವಲ್ಪ ಏರಿಳಿತಗಳು ಜಾಸ್ತಿ ಇರ್ತವೆ. ಅದರಲ್ಲಿ 7, 8, 9, 10, 11 ನಿರಂತರವಾಗಿ 5 ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಹಣಕಾಸಿನ ಬಗ್ಗೆ, ಹಣಕಾಸು ನಿಮ್ಮಿಂದ ವ್ಯರ್ಥ ಆಗ್ಬೋದು, ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅಪವ್ಯಯ ಆಗುವಂಥದ್ದು, ಕಡಿಮೆ ಮೌಲ್ಯದ ವಸ್ತುವಿಗೆ ಹೆಚ್ಚಿನ ಬೆಲೆಯನ್ನು ತರುವಂಥದ್ದು, ಅಥವಾ ಆನ್ಲೈನಲ್ಲಿ ಒಂದು ವಂಚನೆಗೆ ಒಳಗಾಗುವಂಥದ್ದು, ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗುವಂಥದ್ದೆಲ್ಲ 7, 8, 9, 10, 11ರಲ್ಲಿ ಇರುತ್ತೆ. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಈ 5 ದಿನಗಳನ್ನು ಅವಾಯ್ಡ್ ಮಾಡ್ಕೋಬೇಕು. ನಂತರ ಬರುವಂಥ 12, 13 ಪರವಾಗಿಲ್ಲ, 12, 13, 14, 15, 16 ನಿರಂತರವಾಗಿ ಮತ್ತೆ 5 ದಿನಗಳು ನೋಡಿ. 5 ದಿನಗಳು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ 5 ದಿನಗಳು ಮತ್ತೆ ಉತ್ತಮ ಬಂದು ಅಲ್ಲಿ ಚಂದ್ರ ಅನುಗ್ರಹ ನಿಮಗೆ ವಿಶೇಷವಾಗಿ ಅಲ್ಲಿ ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರನು 12, 13, 14, 15, 16 ನೆನಪಿಟ್ಕೊಳ್ಳಿ. ಈ 5 ದಿನಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥದ್ದು, ಯಾವುದೇ ರೀತಿಯ ಒಪ್ಪಂದ ವ್ಯಾಪಾರ ಸಹಿ ಮಾಡೋದು, ಭೇಟಿಯಾಗುವಂಥದ್ದು ಅಥವಾ ಕೆಲಸ ಕಾರ್ಯಗಳ ಪ್ರಯತ್ನ ಮಾಡುವಂಥದ್ದು ಅಥವಾ ಏನಾದರೂ ಶುಭ ಕಾರ್ಯಗಳಿಗೆ ನೀವು ಇದನ್ನು ಪ್ರಯತ್ನ ಮಾಡುವಂಥದ್ದು ಇವೆಲ್ಲವೂ ಭಾಳ ಉತ್ತಮ ಫಲ ಇದೆ. ಉದ್ಯೋಗ ಸಿಗುವಂಥ ವಿಚಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಆರೋಗ್ಯ ವಿಚಾರ. ಹಾಗಾಗಿ 12ರಿಂದ 16ವರೆಗೆ ನಿರಂತರವಾಗಿ 5 ದಿನಗಳು ಅತ್ಯಂತ ಶುಭಕರ. ಆ ಬಳಿಕ 17, 18 ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. 17, 18ರಲ್ಲಿ ಕಷ್ಟ ನಷ್ಟಗಳು, ಅದು ದುಃಖದ ವಾರ್ತೆ ಕೇಳುವಂಥದ್ದು, ಅಪ್ರಿಯವಾದ ಘಟನೆಗಳು ಜರುವಂಥದ್ದು, ಅಥವಾ ಯಂತ್ರ ವಾಹನಗಳೇನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. 17, 18ರಲ್ಲಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಆ ಬಳಿಕ 19, 20 ನಿಮ್ಮ ಪಾಲಿಗೆ ಉತ್ತಮ ದಿನ. 19, 20ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥದ್ದು, ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಈ ರೀತಿ ನಾನಾ ರೀತಿಯ ಶುಭ ಫಲಗಳು, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು 19, 20ರಲ್ಲಿ ಜರುಗುತ್ತವೆ. 21, 22 ಅಷ್ಟು ಉತ್ತಮವಿಲ್ಲ. 21, 22ರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರೋದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಬೆನ್ನು ನೋವು, ಕಾಲು ನೋವು ಇತ್ಯಾದಿಗಳು ಯಾವುದೇ ನೋವುಗಳು ಕಾಣಿಸ್ಕೊಳ್ಬೋದು, ಅಥವಾ ಆಹಾರ ದೋಷದಿಂದ ಅಜೀರ್ಣ ಸಂಭವಿಸ್ಬೋದು. ಹಾಗೆ 21, 22ರಲ್ಲಿ ಆರೋಗ್ಯದ ಬಗ್ಗೆನೂ ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಹಾಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. 23, 24 ನಿಮಗೆ ಉತ್ತಮವಾದ ದಿನ. 23, 24ರಲ್ಲಿ ಅನೇಕ ಲಾಭಗಳು ಸಿದ್ಧಿಯಾಗುತ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕವಾದ ರೀತಿಯ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಮಹಿಳೆಯರು ಗೃಹಿಣಿಯರಿಗೆ ವಸ್ತ್ರಾಭರಣ ಇತ್ಯಾದಿ ಕೊಳ್ಳುವಂಥ ಅವಕಾಶ ಬರಲಿದೆ. 25, 26 ಅಷ್ಟು ಉತ್ತಮವಿಲ್ಲ. 25, 26, 27, 28, 29 ನೋಡಿ ಮತ್ತು ನಿರಂತರವಾಗಿ 5 ದಿನಗಳು, ತಿಂಗಳ ಕೊನೆಯ ಭಾಗದಲ್ಲಿ 5 ದಿನಗಳು ನಿಮಗೆ ಹಣಕಾಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಈ ದಿನಗಳಲ್ಲಿ ಮಾತಿನ ವಿಚಾರ ಎಚ್ಚರಬೇಕು. 5 ದಿನಗಳಲ್ಲಿ 25ರಿಂದ 29ರವರೆಗೆ ಮಾತಿನ ಬಗ್ಗೆ ನಿಗಾ ಬೇಕು. ಜೊತೆಗೆ ಮಾತಿನಿಂದ ನಿಮಗೆ ಜಗಳಗಳಾಗುವಂಥದ್ದು, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಏನಾದರೂ ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ನೀವು ಕೊಟ್ಟ ಮಾತನ್ನು ತಪ್ಪಿ ನಿಮಗೆ ಅವರು ಒಂದು ಸಾರ್ವಜನಿಕವಾಗಿ ನಿಮಗೆ ಯಾರು ಅವಮಾನ ಮಾಡುವಂಥದ್ದು ಎಲ್ಲ ಜರುಗುತ್ತೆ. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಅನೈತಿಕ ಅಥವಾ ಈ ನ್ಯಾಯಕ್ಕೆ ವಿರುದ್ಧವಾದ ಕೆಲಸಗಳಿಗೆ ಕೈ ಹಾಕಬಾರದು 25ರಿಂದ 29ರವರೆಗೆ. ಅದೇ ರೀತಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದು ಮುಂತಾದ ಎಲ್ಲ ದುಸ್ಸಾಹಸ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಈ 5 ದಿನಗಳಲ್ಲಿ. ಕೊನೆಯ 2 ದಿನಗಳು 30, 31 ಜುಲೈ 30, 31
ನಿಮ್ಮ ಪಾಲಿಗೆ ಅತ್ಯಂತ ಶುಭಕರವಾಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ಕನಸುಗಳು ನನಸಾಗುವಂಥದ್ದು, ಬಹಳ ಕಾಲದಿಂದ ಪ್ರಯತ್ನಪಟ್ಟ ಕೆಲಸಗಾರರು ಕೈಗೂಡುವಂಥದ್ದು, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂಮಿ ಯಂತ್ರ ವಾಹನ ಕೊಳ್ಳುವಂಥದ್ದು ಇರ್ಬೋದು. ಇನ್ನು ಕೆಲವರಿಗೆ ಜಾಬಲ್ಲಿ ಪ್ರಮೋಷನು, ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಈ ರೀತಿ ಸಕಲ ಸೌಭಾಗ್ಯಗಳನ್ನು, ಸುಖವನ್ನು, ಶಾಂತಿಯನ್ನು ಕೊಡುವಂಥದ್ದು ಈ 30-31 ತಿಂಗಳ ಕೊನೆ 2 ದಿನಗಳು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಈ ಒಂದು ಡೇಟ್ಗೆ ಅನುಗುಣವಾಗಿ ಕೆಲವು ವಿಚಾರಗಳನ್ನು ಹೇಳಿದಾಯಿತು. ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣಗಳನ್ನು ಹೇಳ್ತೇನೆ. ಜುಲೈ ತಿಂಗಳಲ್ಲಿ ಧನುರಾಶಿಯವರು ಬಳಸುವಂಥ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ, ಜೊತೆಗೆ ಸಂಖ್ಯೆ 8 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು 18ರವರೆಗೆ ಬಳಸ್ಕೋಬೋದು. ಅಲ್ಲಿವರೆಗೆ ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು. ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 18ರವರೆಗೆ ಬಳಸ್ಕೊಳ್ಳಿ. ಹಾಗೆಯೇ ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ 7ರಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಬೋದು. ತಿಂಗಳ 7ಕ್ಕೆ ನಿಮಗೆ ಅಲ್ಲಿ ಒಂದು ಶುಕ್ರನ ಚಲನೆಯಿಂದ ಆಗುವಂಥ ಒಂದು ಪರಿಣಾಮ. ತಿಂಗಳ 7ರಿಂದ ನಿಮಗೆ ಅಲ್ಲಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ಬಳಸ್ಕೊಳ್ಳಿ. ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಮಂಗಳನ ಅನುಗ್ರಹ 12ರಿಂದ ಆರಂಭ ಆಗುತ್ತೆ. ರೆಡ್ ಅಥವಾ ಕೆಂಪು ಬಣ್ಣನ 12ರಿಂದ ಬಳಸ್ಕೊಂಡು, ಜೊತೆಗೆ ಸಂಖ್ಯೆ 9 12ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಈ ತಿಂಗಳ ಆ ವಿಶೇಷ ದಿನಾಂಕಗಳನ್ನು ಮತ್ತೊಮ್ಮೆ ನೀವು ಗಮನಿಸಿಕೊಳ್ಳಿ. ಒಳ್ಳೆಯ ಶುಭ ಬರುವಂಥ ದಿನಗಳು, ಚಂದ್ರನ ಅನುಗ್ರಹ ಇರುವಂಥದ್ದು ಹೇಳಿ ಅಂದರೆ ಮತ್ತೊಮ್ಮೆ ಹೇಳ್ತೇನೆ. ಡೇಟ್ಗಳನ್ನು ಓದ್ತೇನೆ. 3, 4, 5, 6, 12, 13, 14, 15, 16, 19, 20, 23, 24, 30, 31 ಈ ದಿನಾಂಕಗಳನ್ನು ವಿಶೇಷವಾಗಿ ಸ್ವಲ್ಪ ಅದೃಷ್ಟ ಅಥವಾ ಲಕ್ ಇರುವಂಥ ದಿನಗಳಂತ ಗಮನಿಸಿಕೊಂಡು ಯಾವುದೇ ರೀತಿ ವಿಶೇಷ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು. ದೈನಂದಿನ ವಿಚಾರಕ್ಕೆ ಲಕ್ ಅನ್ಲಕ್ ನೋಡಬೇಡಿ. ಅದು ಪ್ರತಿಯೊಬ್ಬರ ಕರ್ತನವರು ಮಾಡ್ತಾ ಹೋಗಬೇಕು. ಸ್ಪೆಷಲ್ ಅಂದರೆ ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಒಪ್ಪಂದ, ಅಗ್ರಿಮೆಂಟು, ಸಹಿ ಮಾಡೋದು, ಭೇಟಿ ಮಾಡೋದು ಇತ್ಯಾದಿಗಳಿಗೆ ಇದೇ ಡೇಟ್ಗಳನ್ನು ಅನುಕರಣೆ ಮಾಡ್ಬೋದಾಗಿದೆ. ಇನ್ನು ಈ ತಿಂಗಳಲ್ಲಿ ಬರತಕ್ಕಂಥ ಗ್ರಹಗಳ ದೋಷ, ಉದಾಹರಣೆಗೆ ರವಿ, ಗುರು, ರಾಹು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇರ್ತಾರೆ. ಅಲ್ಲದೆ ಮಂಗಳನು 11ರವರೆಗೆ ವಿರುದ್ಧವಾಗಿ ಇರ್ತಾನೆ. ಬುಧನು 19ರಿಂದ ನಿಮಗೆ ಬುಧನು ಸಹ ವಿರುದ್ಧವಾಗಿರ್ತಾನೆ. ಶುಕ್ರನನ್ನು ಗ್ರಹ ಆರಂಭದಲ್ಲಿ ಇರೋದಿಲ್ಲ. ಇವೆಲ್ಲ ದೋಷ ಹೇಗೆ ನಿವಾರಣೆ ಮಾಡಿದ್ರೆ ನೀವು ವಿಶೇಷವಾಗಿ ನಿಮ್ಮ ಇಷ್ಟ ದೇವರು, ಕುಲದೇವರ ಭಕ್ತಿ ಮಾಡುತ್ತದೆ, ನವಗ್ರಹಗಳ ಸ್ತೋತ್ರ ಓದ್ಬೋದು, ಅಥವಾ ಗಣೇಶ, ಈಶ್ವರ ಅಂದರೆ ಶಿವನ ಭಕ್ತಿ ಮಾಡುತ್ತದೆ, ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಭಕ್ತಿ ಮಾಡುತ್ತದೆ, ಯಾವುದೇ ರೀತಿಯ ದೇವಿ ಅಥವಾ ನಿಮ್ಮ ಕುಲದೇವಿಯ ಸ್ಮರಣೆ ಮಾಡುತ್ತದೆ ಇತ್ಯಾದಿ ದೇವಸ್ಥಾನಗಳಿಗೆ ಹೋಗೋದಾಗಲಿ ಅಥವಾ ಮನೆಯಲ್ಲೇ ಇದ್ದುಕೊಂಡೇ ಇಂತಹ ದೇವರ ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ದೋಷಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಎಲ್ಲ ಧನುಸು ರಾಶಿಯವರಿಗೆ ಈ ತಿಂಗಳಲ್ಲಿ ಹಲವಾರು ಅವಕಾಶಗಳು ಬರುವಂಥದ್ದಿದೆ. ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಳ್ಳಿ. ಜುಲೈ ತಿಂಗಳು ನಿಮಗೆ ಶುಭದಾಯಕವಾಗಲಿ. ಮಕರ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಗಮನಿಸೋಣ. ಜುಲೈ ತಿಂಗಳು ಮಕರ ರಾಶಿಗೆ ಉತ್ತಮ ಫಲವನ್ನು ಕೊಡುವಂಥ ಲಕ್ಷಣಗಳಿವೆ. ಅಲ್ಲಿ ಗುರುಬಲದ ಒಂದು ವಿಶೇಷ ಕೊಡುಗೆ ನಿಮಗೆ ಬಹಳ ಉತ್ತಮವಾದ ಪರಿಸ್ಥಿತಿಯಲ್ಲಿದೆ ಈಗ. ಜೊತೆಗೆ ಅಲ್ಲಿ ಇರತಕ್ಕಂತಹ ರಾಹುವಿನ ಬೆಂಬಲ ನಿಮಗೆ ನಿರಂತರವಾಗಿ ತಿಂಗಳು ಪೂರ್ತಿ ಇರಲಿದೆ. ಬುಧನ ಅನುಗ್ರಹ ನಿಮಗೆ ತಿಂಗಳ 19ರಿಂದ ಸಿಗಲಿದೆ. ಆದರೆ ಈ 3 ಗ್ರಹಗಳನ್ನು ನಾವು ನೆಚ್ಚಿಕೊಂಡು ಪೂರಾ ಭವಿಷ್ಯವನ್ನು ವಿಶ್ಲೇಷಣೆ ಮಾಡುವಂಥ ತಪ್ಪಾಗುತ್ತೆ. ಗುರುಬಲ ಇದ್ದ ಮಾತ್ರಕ್ಕೆ ಅಲ್ಲಿ ಬೇರೆ ಒಂದು ಗ್ರಹಗಳ ವೈರುಧ್ಯ ಬರೋದಿಲ್ಲ ಅಂತ ಏನು ಅರ್ಥ ಅಲ್ಲ. ಅಥವಾ ರಾಹು ಇದ್ದ ಮಾತ್ರಕ್ಕೆ ಕೇತು ಸುಮ್ಮನೆ ಇರ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನು ರವಿಯ ಬೆಂಬಲ ನಿಮಗೆ 15ರವರೆಗೆ ಇದೆ, ಆ ಬಳಿಕ ಅಲ್ಲಿ ಇರೋದಿಲ್ಲ ಅನ್ನೋದು ಸಹ ಒಂದು ಗಂಭೀರವಾದ ವಿಚಾರಣೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಏರುಪೇರುಗಳು ಜಾಸ್ತಿ ಇರುತ್ತವೆ. ಇನ್ನು ಸಾಡೆ ಸಾತಿಯ ಪರಿಣಾಮದಿಂದ ನೀವು ಇನ್ನೂ ಆಚೆ ಬಂದಿಲ್ಲ. ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ. ಯಾಕಂದರೆ ಶನಿ ಮಹಾರಾಜರು ಆಗಲೇ ವಕ್ರಗತಿಯನ್ನು ತಲುಪಿರ್ತಾರೆ. ಜೂನ್ 29ರಿಂದ ವಕ್ರಗತಿಯನ್ನು ಹೊಂದಿದಂಥ ಶನಿ ಭಗವಾನರು ಅವರ ಈಗ ವೇಗ ಕುಂಠಿತ ಆಗಿರುತ್ತೆ. ಯಾಕಂದರೆ ಅವರು ಹಿಮ್ಮುಖವಾಗಿ ಬರ್ತಾ ಇರೋದ್ರಿಂದ ಅವರ ವೇಗದಲ್ಲಿ ಕುಂಠಿತತೆ ಇರೋದ ಕಾರಣ ತೀರಾ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಆದರೆ ತೀರಾ ನಿಮಗೆ ಉತ್ತಮ ಪರಿಣಾಮಗಳು ಸಹ ಬರೋದಿಲ್ಲ. ಅಂದರೆ ಕೆಲವೊಂದು ಸ್ವಲ್ಪ ನ್ಯೂಟ್ರಲ್ ಥರ ಇರ್ಬೋದು, ಕೆಲವೊಂದು ಸ್ವಲ್ಪ ಪರಿಣಾಮಗಳು ಮತ್ತೆ ರಿಪೀಟ್ ಆಗ್ಬೋದು. ಅಥವಾ ಹಿಂದೆ ಆಗಿದ್ದ ಯಾವುದೇ ಒಂದು ತಪ್ಪು ನಿಮ್ಮಿಂದ ಮತ್ತೊಮ್ಮೆ ಆಗುವಂಥದ್ದು, ಅಥವಾ ಹಿಂದೆ ಆದ ಯಾವುದೇ ಒಂದು ದೋಷಗಳಿಂದ ಈಗ ಅದರ ಪರಿಣಾಮ ಬರುವಂಥದ್ದು ಅವೆಲ್ಲ ಇರುತ್ತೆ. ಅಂದರೆ ಆಫ್ಟರ್ ಇಫೆಕ್ಟ್, ಸೈಡ್ ಇಫೆಕ್ಟ್ ಅಂತ ಹೇಳ್ತೀವಲ್ಲ. ಹಾಗಾಗಿ ಮೈನ್ ಇಫೆಕ್ಟ್ ಶನಿಯದ್ದು ಸ್ವಲ್ಪ ಕಡಿಮೆ ಇದೆ ಮಕರ ರಾಶಿಯವರಿಗೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಅದೊಂದು ಸ್ವಲ್ಪ ತೃಪ್ತಿ. ಮೈನ್ ಇಫೆಕ್ಟನ್ನು ತುಂಬ ನೇರವಾದ ಪರಿಣಾಮ ಸ್ವಲ್ಪ ಕಡಿಮೆ ಇದೆ. ಆದರೆ ಅಡ್ಡ ಪರಿಣಾಮಗಳು ಅಥವಾ ಕೆಲವು ದುಷ್ಪರಿಣಾಮಗಳು ಅಂತ ಹೇಳ್ತೀವಲ್ಲ, ಅವೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ ಎಲ್ಲ ಸ್ವಲ್ಪ ಇದ್ದೇ ಇರುತ್ತೆ. ಹಾಗಾಗಿ ಶನಿ ಮಹಾರಾಜರು ನಿಮಗೆ ವೈರುಧ್ಯತೆ ಇರುತ್ತೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಅಲ್ಲಿ ವೈರುಧ್ಯ ಇರೋದ ಕಾರಣ ಅವನ ಒಂದು ಅಡ್ಡ ಪರಿಣಾಮ ಈ ಒಂದು ಭಾಗದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಜುಲೈ ತಿಂಗಳಲ್ಲಿ. ಇವೆಲ್ಲ ಗಮನಿಸಿದಾಗ ನಿಮಗೆ ಒಟ್ಟಾರೆಯಾಗಿ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ತಿಂಗಳು ಆಗಿರುತ್ತೆ. ಜುಲೈ ತಿಂಗಳು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಇನ್ನು ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಬೇಕಾಗೋದು ಹಣದಿಂದಲೇ ನಮಗೆ ಈಗ ಎಲ್ಲ ಜೀವನ ನಿರ್ವಹಣೆ ಆಗುವಂಥದ್ದು. ಜೀವನ ನಮಗೆ ಯಾವುದೇ ರೀತಿಯ ನಮ್ಮ ಜೀವನವನ್ನು ಪೋಷಣೆ ಮಾಡಲಿಕ್ಕೆ, ಅಥವಾ ಯಾವುದೇ ರೀತಿಯ ಆಪತ್ತು ಕಾಳು ಬಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ, ಅಥವಾ ಇನ್ನೇನಾದರೂ ನಮ್ಮ ಬಯಕೆಗೆ ಅಥವಾ ಇಷ್ಟಗಳನ್ನು ಪೂರೈಕೆ ಮಾಡಲಿಕ್ಕೆ ಈಗ ಹಣ ಅನ್ನೋದೊಂದು ಅದು ಪ್ರಮುಖವಾದ ಮಾಧ್ಯಮ. ಹಾಗಾಗಿ ಹಣದ ವಿಚಾರಕ್ಕೆ ಬಂದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರುವಂಥ ಒಂದು ಪರಿಸ್ಥಿತಿ ಈಗ ಇದೆ.
ಅಂದರೆ ಶುಕ್ರ ನಿಮಗೆ 6, 7ರ ಸ್ಥಾನದಲ್ಲಿ ಬರ್ತಾನೆ. ನಿಮಗೆ ಮಿಥುನದಲ್ಲಿರುವಾಗ 6ನೇ ರಾಶಿ ಆಗುತ್ತೆ. ಆತನು ಕಟಕಕ್ಕೆ ಬಂದಾಗ ನಿಮ್ಮ ರಾಶಿಯಿಂದ 7ನೇ ಸ್ಥಾನ ಆಗುತ್ತೆ. ಹಾಗಾಗಿ 6, 7ರಲ್ಲಿ ಶುಕ್ರನು ಯಾವಾಗಲೂ ವಿರುದ್ಧವಾದ ಪರಿಣಾಮವನ್ನು ಕೊಡ್ತಾನೆ. ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರು ಸ್ವಲ್ಪ ಬಿಗಿಯಾಗಿರಬೇಕು, ಎಚ್ಚರವಾಗಿರಬೇಕು. ಈ ತಿಂಗಳಲ್ಲಿ ನಿಮಗೆ ಹಣಕಾಸು ಬರೋದು ಸ್ಲೋ ಆಗುತ್ತೆ, ಕಷ್ಟ ನಷ್ಟಗಳು ಸಂಭವಿಸ್ಬೋದು, ಅಥವಾ ಶತ್ರುಗಳು ನಿಮ್ಮಿಂದ ಹಣವನ್ನು ಯಾವುದೇ ರೀತಿ ನಿಮ್ಗೆ ವಸೂಲಿ ಮಾಡಿಕೊಂಡು ತೊಂದರೆ ಸುಳ್ಳು ಹೇಳಿ ನಿಮ್ಮಿಂದ ಆ ದುರ್ವ್ಯಯ ಮಾಡುವಂಥದ್ದು, ಇನ್ನು ಸುಳ್ಳು ಕಾರಣಗಳಿಂದಾಗಿ ನಿಮ್ಮ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದು, ಆನ್ಲೈನ್ ಆಫ್ಲೈನ್ ಇತ್ಯಾದಿ ಇರ್ಬೋದು, ವಂಚನೆಗಳಿಗೆ ನಾನಾ ಜಾಲಗಳಿರ್ತವೆ. ಅಂಥ ಒಂದು ಇದಕ್ಕೆ ಆಮಿಷಕ್ಕೆ ಮರಳಾಗಿ ಹಣವನ್ನು ಕಳೆದುಕೊಳ್ಬೋದು, ಅಥವಾ ಸುಳ್ಳು ಮಾಹಿತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಅಸಲು ಇಲ್ಲ ಬಡ್ಡಿ ಇಲ್ಲ ಅನ್ನೋದು ನಾವು ನೋಡ್ತೇವೆ. ಭಾಳಷ್ಟು ಜನ ಈಗ ಚೀಟಿ ವ್ಯವಹಾರ ಇರ್ಬೋದು, ಫೈನಾನ್ಸ್ ಅಂತ ಇರ್ಬೋದು, ಅಥವಾ ಶೇರ್ಗಳಲ್ಲಿ ಹಾಕ್ತೇನೆ, ಇನ್ನೊಂದರಲ್ಲಿ ಮಾಡ್ತೇನೆ, ಏನೇನೋ ಈಗ ನಾವು ದಿನಕ್ಕೆ ಸಾವಿರಾರು ಥರದ ಒಂದು ದಾರಿಗಳು ಬರ್ತಾ ಇರ್ತವೆ. ಅಂಥದ್ದು ಆನ್ಲೈನಲ್ಲಿ ಬರುತ್ತೆ ಅಥವಾ ಆಫ್ಲೈನಲ್ಲಿ ಬರುತ್ತೆ. ಅಂಥದ್ದೆಲ್ಲ ನೀವು ಅಂಥದ್ರಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಶುಕ್ರನ ಅನುಗ್ರಹ ನಿಮಗೆ ವೈಪರೀತ್ಯ ತಿಂಗಳು ಪೂರ್ತಿ ಇದೆ, ಇದನ್ನು ಗಮನಿಸ್ಕೊಳ್ಬೇಕು ಮಕರ ರಾಶಿಯವರು. ಹಾಗಾಗಿ ಇದು ತುಂಬ ಬಹಳ ಒಂದು ಪ್ರಮುಖವಾದ ವಿಚಾರ. ಯಾಕಂದರೆ ಸಾಡೆ ಸಾತಿಯ ಜಂಜಾಟದಲ್ಲಿ ಇದ್ದಂಥವ್ರಿಗೆ ಈ ತಿಂಗ ಗುರುಬಲ ಇದ್ದರೂ ಅಲ್ಲಿ ಶುಕ್ರನು ವಿರುದ್ಧವಾಗಿದ್ದಾನೆ. ಶುಕ್ರನೀಗ ವಿರುದ್ಧ ಫಲವನ್ನು ಕೊಡ್ತಾನೆ, ಹಣಕಾಸು ಬರೋದು ಸ್ಲೋ ಆಗುತ್ತೆ. ಇನ್ನು ಇದಲ್ಲದೆ ಆ ಶುಕ್ರನ ಒಂದು ಅಡ್ಡ ಪರಿಣಾಮದಿಂದ ನಿಮಗೆ ಏನಾಗುತ್ತೆ, 2ನೇ ವಾರದ ಬಳಿಕ ಅಲ್ಲಿ ದಾಂಪತ್ಯದಲ್ಲಿ ಕಲಹ ಬರುವಂಥದ್ದು, ವಿರುದ್ಧ ಲಿಂಗದ ಜಗಳ ಬರುತ್ತದೆ, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ವಂಚನೆಗಳು ಆಗ್ಬೋದು ಅಥವಾ ಮೋಸಗಳು ಆಗ್ಬೋದು. ಇದ್ರ ಬಗ್ಗೆ ಗಮನ ಇಟ್ಕೊಳ್ಳಿ. ಈ ರೀತಿಯ ಒಂದು ವಂಚನಾ ಜಾಲಗಳು ಈಗ ಭಾಳಷ್ಟು ಇರ್ತವೆ, ಅದು ಯಾವುದೇ ಮಾರ್ಗದಲ್ಲಿ ಬರ್ಬೋದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ಗಂಡ ಹೆಂಡತಿಯರ ಬಾಂಧವ್ಯ ಸ್ವಲ್ಪ ಹದಗೆಡ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಜಗಳಗಳು ಬಂದು ಆ ಜಗಳಗಳು ಅತಿರೇಕಕ್ಕೆ ಹೋಗುವಂಥದ್ದೆಲ್ಲ ಬರ್ಬೋದು. ಅದನ್ನು ಸ್ವಲ್ಪ ನೀವು ಈಗ ನಿಯಂತ್ರಣ ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಸಾಡೆ ಸಾತಿಯ ಪ್ರಭಾವ ಆವಾಗ ಶುಕ್ರನು ಆವಾಗ ವಿರುದ್ಧವಾಗಿದ್ದಾಗ, ರಾಹು ಕೇತು ವಿರುದ್ಧವಾಗಿದ್ದಾಗ ಇಂಥದ್ದೆಲ್ಲ ಜಾಸ್ತಿ ಬರುತ್ತೆ. ಇನ್ನು ಬಂಧು ಬಾಂಧವರ ಜೊತೆಗೆ ಸಹ ಹಾಗೆ ಬರುವಂತಹ ನಿಮಗೆ ಕೆಲವು ಸಣ್ಣ ಪುಟ್ಟ ಏರುಪೇರುಗಳಿಗೆ ಜಾಸ್ತಿ ಆಗ್ಬೋದು. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ, ಅಥವಾ ಏನಾದರೂ ಆಸ್ತಿ ವಿಚಾರನೋ ಅಥವಾ ಇನ್ನೇನಾದರೂ ಸ್ವತ್ತುಗಳ ವಿಚಾರನೋ, ನಿಮ್ಮ ಪಿತ್ರಾರ್ಜಿತವಾದ ವಿಚಾರ ಮೂಲಕನೋ, ಇದರಿಂದ ಏನೋ ಜಗಳಗಳು ಅಣ್ಣ ತಮ್ಮಂದಿರಲ್ಲಿ, ಸಹೋದರ ವರ್ಗದಲ್ಲಿ, ಅಥವಾ ಈ ದಾಯಾದಿಗಳಲ್ಲಿ ಕಲಹಗಳು ಬರುವಂಥದ್ದೆಲ್ಲ ಜಾಸ್ತಿ ಈ ತಿಂಗಳಲ್ಲಿ ಜುಲೈನಲ್ಲಿ ಜಾಸ್ತಿ ಇರುತ್ತೆ. ಇವೆಲ್ಲವೂ ಗಮನಿಸುವಂಥದ್ರ ಜೊತೆಗೆ ಇದರ ಜೊತೆಗೆ ಮಂಗಳನ ವಿಚಾರಕ್ಕೆ ಬಂದಾಗ, ಮಂಗಳನು ನಿಮಗೆ ಈ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಮಂಗಳನು ಅಲ್ಲಿ ನಿಮಗೆ ಆತನು ಕಲಹವನ್ನು, ನಷ್ಟವನ್ನು, ಜೊತೆಗೆ ಬೇರೆ ಬೇರೆ ರೀತಿಯ ಆಕ್ರೋಶವನ್ನು, ಸಿಟ್ಟನ್ನು ಸ್ವಲ್ಪ ಜಾಸ್ತಿ ಮಾಡುವಂಥ ಪ್ರಮೇಯ ಇರುತ್ತೆ. ಹಾಗಾಗಿ ಮಂಗಳನು ವಿರುದ್ಧವಾಗಿರೋ ಕಾರಣ ಅಲ್ಲಿ ಶತ್ರು ಪೀಡೆ ಬರ್ಬೋದು, ಹಣಕಾಸು ಖರ್ಚಾಗುವಂಥದ್ದು, ಇನ್ನು ಕೆಲವರಿಗೆ ಮನೆ ಅಥವಾ ತಮ್ಮ ಇರುವಂಥ ಜಾಗವನ್ನು ಬದಲಿಸುವಂಥ ಪ್ರಮೇಯ ಬರ್ಬೋದು, ಕೆಲವರಿಗೆ ಜಾಬಲ್ಲಿ ಟ್ರಾನ್ಸ್ಫರ್ ಆಗ್ಬೋದು, ಇನ್ನು ಕೆಲವರಿಗೆ ಜಾಬ್ ಹೋಗುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗೆ ಕೇಳ್ಬೋದು, ಗುರುಬಲ ಇದ್ದಾಗ ಎಲ್ಲ ಒಳ್ಳೆಯದಂತ ಹೇಳಿದರೆ, ಗುರುಬಲ ಇದ್ದರೆ ಎಲ್ಲ ಏನು ತೊಂದರೆ ಎಲ್ಲ ಹೋಗುತ್ತೆ, ಶನಿ ಪೀಡೆ ಇರೋದಿಲ್ಲ ಅಂದರೆ ಇದು ಸಾರ್ವತ್ರಿಕವಾಗಿ ಹೇಳುವ ಕಾರಣ ಪ್ರತಿಯೊಬ್ಬರ ಒಂದೊಂದನ್ನು ವಿಚಾರದಲ್ಲಿ ಎತ್ತಿ ಹೇಳಲಿಕ್ಕಾಗೋದಿಲ್ಲ. ಹಾಗಾದರೆ ಇದು ಉದಾಹರಣೆಗೆ ಯಾರ ಒಂದು ಕುಂಡಲಿನಲ್ಲಿ ವೈಯಕ್ತಿಕವಾಗಿ ಉತ್ತಮ ದಶಾಭೂತಿಗಳು ನಡೀತಾ ಇದ್ದರೆ, ಗುರು ದಶಾದಂಥ ದಶಗಳು, ಶುಕ್ರ ದಶಗಳು, ಅಥವಾ ಬುಧ ಚಂದ್ರ ಮುಂತಾದ ಉತ್ತಮ ದಶಗಳು, ಶುಭ ದಶಗಳು ನಡೀತಾ ಇದ್ದವರಿಗೆ ಇಂಥ ಒಂದು ಇಂಪ್ಯಾಕ್ಟು ಅಥವಾ ಇಂಥ ಒಂದು ಪರಿಣಾಮ ಕಡಿಮೆ ಇರುತ್ತೆ. ಯಾರಿಗೆ ಅದರ ವಿರುದ್ಧವಾಗಿ ಶನಿ, ರಾಹು ಅಥವಾ ಮಂಗಳ ಮುಂತಾದ ದಶೆ ಎಲ್ಲ ನಡೀತಿದ್ದೋ, ಪಾಪಗ್ರಹಗಳ ದಶೆ ನಡೀತಿದ್ದು ಅವರಿಗೆ ಸ್ವಲ್ಪ ಇಂಥದ್ದೆಲ್ಲ ಪರಿಣಾಮ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಯಾರ ಜಾತಕದಲ್ಲಿ ಮಂಗಳನು ನೀಚತ್ವವನ್ನು ಅಥವಾ ಮಂಗಳನು ಇನ್ನಷ್ಟು ಒಂದು ಪಾಪ ಭೀಕರನಾಗಿರ್ತಾನೋ ಪರಿಣಾಮಗಳು, ಅಂಥವರಿಗೆ ನಾನು ಹೇಳಿದ ಈ ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಅದರ ಬಗ್ಗೆ ಸಾರ್ವತ್ರಿಕವಾಗಿ ಹೇಳುವಾಗ ನಾವು ಇದನ್ನೆಲ್ಲ ಹೇಳಬೇಕಾಗತ್ತೆ. ಯಾವ್ಯಾವ ಗ್ರಹ ನಿಮಗೆ ವಿರುದ್ಧವಾಗಿದೆ, ಗುರುಬಲ ಇರೋದು ಖಂಡಿತ, ಯಾರ್ಯಾರಿಗೆ ಗುರುಬಲದಿಂದ ಒಳ್ಳೆಯದಾಗುತ್ತೆ ಖಂಡಿತ ಒಳ್ಳೆಯದಾಗಲಿದೆ, ಅದರ ಬಗ್ಗೆ ಚಿಂತೆ ಬೇಡ. ಆದರೆ ಅಡ್ಡ ಪರಿಣಾಮ ಬರುವಂಥ ಪಾಪ ಗ್ರಹಗಳು ನಾವು ನೋಡ್ತೇವೆ. ಒಂದು ಊರು ಅಥವಾ ಒಂದು ದೇಶ ಅಂದಮೇಲೆ ಅಲ್ಲಿ ಎಲ್ಲ ಥರದ ಜನಗಳಿರ್ತಾರೆ, ಉತ್ತಮರು ಇರ್ತಾರೆ, ಮಧ್ಯಮರು ಇರ್ತಾರೆ, ಅಧಮರು ಇರ್ತಾರೆ, ಜೊತೆಗೆ ಈಗ ಉಗ್ರಗಾಮಿಗಳು ಅಂತ ಇರ್ತಾರೆ, ಅಥವಾ ವಂಚಕರು, ಭ್ರಷ್ಟರು ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ವರ್ಗದ ವಿಚಾರಕ್ಕೆ ಬಂದಾಗ ನಿಮಗೆ ಅಂಥ ಒಂದು ಶತ್ರುಗಳ ಪೀಡೆ ಆಗ್ಬೋದು. ಆ ಬಗ್ಗೆ ಮಕರ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆಬೇಕು. ಒಂದು ಹಣಕಾಸಿನ ಬಗ್ಗೆ ನಮಗೆ ಈ ತಿಂಗಳು ಅಷ್ಟು ಚೆನ್ನಾಗಿಲ್ಲ. ಇನ್ನೊಂದು ವಿಚಾರವಾಗಿ ಶತ್ರುತ್ವಗಳು, ಹಗೆತನಗಳು ಬರೋದು, ಅಥವಾ ನೀವಾಗೇ ಶತ್ರುತ್ವನ ಸಂಪಾದನೆ ಮಾಡೋ ಬುದ್ಧಿ ಬರುತ್ತೆ. ಈಗ ಶನಿ ಇರೋದ್ರ ಕಾರಣ ನಿಮಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಅಥವಾ ಕುಟುಂಬದ ಸದಸ್ಯರಲ್ಲಿ ಈಗ ಶತ್ರುತ್ವ ಮಾಡುವಂಥ ಬುದ್ಧಿ, ಜೊತೆಗೆ ಗಂಡ ಹೆಂಡತಿರ ಮಧ್ಯೆಯೂ ಈಗ ಶತ್ರುತ್ವ, ಹಗೆತನ ಬರುವಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಇರುವ ಕಾರಣ ಇವೆಲ್ಲವಾಗಿ ಸಾಂಸಾರಿಕವಾಗಿಯೋ, ಆರ್ಥಿಕವಾಗಿಯೋ, ಅಥವಾ ನಿಮ್ಮ ವ್ಯಾಪಾರ, ಉದ್ಯೋಗದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಜಾಬೆಲ್ಲ ಚೇಂಜ್ ಮಾಡಲಿಕ್ಕೆ ಅಥವಾ ಜಾಬ್ ಬಿಡಲಿಕ್ಕೆ, ಅಥವಾ ಇದ್ದ ಜಾಬನ್ನು ಬಿಟ್ಟು ನಾನು ಬಿಸ್ನೆಸ್ ಮಾಡ್ತೇನೆ, ಇನ್ನೇನೋ ಸಾಹಸಗಳಿಗೆ, ದುಸ್ಸಾಹಸಗಳಿಗೆ ಎಲ್ಲ ಕೈ ಹಾಕುವಂಥ ಟೈಮ್ ಈಗ ಅಲ್ವೇ ಅಲ್ಲ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇನ್ನು ರವಿಯ ಅನುಗ್ರಹ ಒಂದು 15ರವರೆಗೆ ನಿಮಗಿದೆ. ಅದೊಂದು ತುಂಬ ಒಂದು ದೊಡ್ಡ ಅಡ್ವಾಂಟೇಜ್. ಅಂದರೆ ಯಾವಾಗ ನಿಮಗೆ ಗುರುಬಲ ಇದೆ, ಜೊತೆಗೆ ಅದೇ ಟೈಮಲ್ಲಿ ಒಂದು ಸೂರ್ಯನ ಅನುಗ್ರಹ ಇದೆ ಅಂದರೆ ಅದು ಭಾಳ ಒಂದು ಉತ್ತಮವಾದ ವಿಚಾರ. ಯಾಕಂದರೆ ವರ್ಷದಲ್ಲಿ ಕೇವಲ 4 ತಿಂಗಳಷ್ಟೇ ಪ್ರತಿಯೊಬ್ಬರಿಗೆ ರವಿ ಅನುಗ್ರಹ ಸಿಗುವಂಥದ್ದು, ವರ್ಷ ಪೂರ್ತಿ ಸಿಗೋದಿಲ್ಲ.
ಹಾಗಾಗಿ ಅದರ ಒಂದು ಈ ಜುಲೈ ತಿಂಗಳಲ್ಲಿ 15 ದಿನಗಳು ನಿಮಗೆ ಸಿಗುತ್ತೆ. ಜುಲೈ 15ರವರೆಗೆ ರವಿಯು ಮಿಥುನದಲ್ಲಿರುವಾಗ ಷಷ್ಠದಲ್ಲಿ ಆತನು ನಿಮಗೆ ಆರೋಗ್ಯವನ್ನು, ಕೀರ್ತಿಯನ್ನು, ಯಶವನ್ನು, ಲಾಭವನ್ನು ಕೊಡ್ತಾನೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ಪ್ರಮುಖವಾದ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಮನೆ ಸೈಟು ಸಂಬಂಧ ವಿಚಾರಗಳು, ದಾಖಲೆ ಪತ್ರ ಸಂಗ್ರಹ, ಭೇಟಿ ಮಾಡಲಿಕ್ಕೆ ಎಲ್ಲ ನೀವು ತಿಂಗಳ 15ರ ಒಳಗೆಲ್ಲ ಮಾಡಿಕೊಳ್ಳಿ. 15ರ ಒಳಗೆ ನಿಮಗೆ ಇಂಥ ಒಂದು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಕ್ಕೆ ಪೂರಕವಿದೆ, ಭೂಮಿ ವ್ಯವಹಾರಕ್ಕೆ ಪೂರಕವಿದೆ, ಅಥವಾ ಯಾವುದೇ ಒಂದು ಪ್ರಮುಖವಾದ ಕೆಲಸ ಟಾಸ್ಕ್ಗಳನ್ನು ಮಾಡಬೇಕಂದ್ರೆ ಅಲ್ಲಿ ಗುರು ಮತ್ತು ರವಿಯ ವಿಶೇಷವಾದ ಅನುಗ್ರಹ ಇರುವಂತಹ 15ರ ಒಳಗಿನ ಅವಧಿಯನ್ನು ಬಳಸಿಕೊಳ್ಳೋದು ಒಳ್ಳೆಯದು. 15ರ ಬಳಿಕ ಅಲ್ಲಿ ರವಿಯ ಚಲನೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಕಟಕಕ್ಕೆ ಬಂದ ಮೇಲೆ ನಿಮಗೆ ಅಲ್ಲಿ ಎಲ್ಲ ವಿರುದ್ಧ ಪರಿಣಾಮಗಳು ಮಕರ ರಾಶಿಗೆ ಆಗಲಿದೆ. ಆವಾಗ ಈ ಕಲಹಗಳು, ನಷ್ಟಗಳು, ಅಶಾಂತಿ, ಕ್ರೋಧ ಇವೆಲ್ಲ ಆವಾಗ ಹೆಚ್ಚಾಗುತ್ತೆ. ಹಾಗಾಗಿ ಆ ಕಾಲದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇವೆಲ್ಲವೂ ಸಾಂಕೇತಿಕವಾಗಿ ತಿಂಗಳ ಒಂದು ಜನರಲ್ ಅಂದರೆ ಒಟ್ಟಾರೆ ಒಂದು ವಿಚಾರವನ್ನು ಸರಾಸರಿಯಾಗಿ ಹೇಳಿದ್ದೇನೆ. ಏನು ಈ ತಿಂಗಳಲ್ಲಿ ಆ ಡೇಟ್ಗಳಿಗೆ ಅನುಗುಣವಾಗಿ ಜುಲೈನ ಒಂದು ಡೇಟ್ ಅಥವಾ ದಿನಾಂಕಗಳಿಗೆ ಅನುಗುಣವಾಗಿ ಯಾವ ದಿನಾಂಕಗಳು ಸ್ವಲ್ಪ ಎಚ್ಚರಿಕೆ ಬೇಕು, ಯಾವ ದಿನಾಂಕಗಳು ಸ್ವಲ್ಪ ಒಳ್ಳೆಯದಾಗತ್ತೆ ಅನ್ನೋದನ್ನು ಚಂದ್ರನ ಒಂದು ಚಲನೆ, ಚಂದ್ರನ ಒಂದು ಬಲದ ಮೇಲೆ ಹೇಳಿದ ಅದನ್ನು ಗಮನಿಸಿಕೊಳ್ಳಿ. ಮೇನಲ್ಲಿ 1, 2, 3, 4 ನೆನಪಿಟ್ಕೊಳ್ಳಿ. ಮೇ 1, 2 ಜುಲೈ 1, 2, 3, 4 ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಆ 4 ದಿನಾಂಕಗಳಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಜಗಳ ಬರುತ್ತೆ, ಕಲಹ ಬರುತ್ತೆ, ಮನೆಯಲ್ಲಿ ವಿರೋಧ ಬರುತ್ತೆ. ವಿಶೇಷವಾಗಿ ಹಿರಿಯರಲ್ಲಿ, ತಂದೆ, ತಾಯಿ, ಅತ್ತೆ, ಮಾವರಲ್ಲಿ ವಿರೋಧ ಬರುತ್ತೆ. ಅಥವಾ ಮೇಲಾಧಿಕಾರಿ ಇದ್ದರೆ ನಿಮ್ಮ ಈ ಜಾಬಲ್ಲಿ ಮಾಡುವಂಥ ಆಫೀಸರ್ಗಳು, ಸೀನಿಯರ್ಗಳಿದ್ದರೆ ಅವರ ಜೊತೆಗೆ ಸಹ ಭಿನ್ನಾಭಿಪ್ರಾಯ ಬರುತ್ತೆ, ಅವರು ನಿಮಗೆ ವಿರುದ್ಧ ಮಾಡ್ತಾರೆ. ಹಾಗಾಗಿ ಜುಲೈ 1, 2, 3, 4ರಲ್ಲಿ ಮಾತಿನ ಬಗ್ಗೆ ಜೊತೆಗೆ ಇನ್ನಿತರ ಜೊತೆಗೆ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಆ ಬಳಿಕ 5, 6, 7, 8 ಬಹಳ ಉತ್ತಮ 4 ದಿನಗಳು. ನೋಡಿ, ಮೊದಲ 4 ದಿನಗಳು ಸ್ವಲ್ಪ ಕಷ್ಟ ಅಂತ ಬಂತು. ನಂತರದ ಬರುವಂಥ 4 ದಿನಗಳಲ್ಲಿ 5, 6, 7, 8 ನಿಮಗೆ ಉತ್ತಮ ಫಲವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಇದೆ. ಹಣಕಾಸು ಎಲ್ಲ ಬೇಗ ಬರುತ್ತೆ. ಆರೋಗ್ಯ ಸುಧಾರಣೆ ಇದೆ. ಮನೆಯಲ್ಲಿ ಗೃಹಿಣಿಯರು, ಮಹಿಳೆಯರಿಗೂ ಸಹ ಉತ್ತಮ ಫಲ ಬರಲಿದೆ. ಆ ಬಳಿಕ 9, 10, 11, 12, 13 ನೋಡಿ, ನಿರಂತರವಾಗಿ 5 ದಿನಗಳು ಮತ್ತೆ ಎಚ್ಚರಿಕೆ ಬೇಕು. 9, 10, 11, 12, 13 ಆ 5 ದಿನಗಳು ನಿಮಗೆ ಚಂದ್ರಬಲದ ಪೂರ್ಣ ಕೊರತೆ ಇರೋ ಕಾರಣ ಅಲ್ಲಿ ನಿಮಗೆ ಆತಂಕ ಹುಟ್ಟುವಂಥದ್ದು, ಮನಸ್ಸಿಗೆ ಚಿಂತೆ ಆಗುವಂಥದ್ದು, ಭಯ ಹುಟ್ಟುವಂಥದ್ದು. ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರು, ತಲೆನೋವು, ಬೆನ್ನುನೋವು ಅಥವಾ ಕಣ್ಣು ಕಿವಿಗೆ ಸಂಬಂಧಪಟ್ಟ ನೋವುಗಳು ಕಾಣ್ಬೋದು. ಇನ್ನು ಕೆಲವರಿಗೆ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. 9 ರಿಂದ 13ರ 5 ದಿನ ಅವರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಬರುವಂಥದ್ದು, ಚಿಂತೆ ಹೆಚ್ಚಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಕಷ್ಟಗಳಾಗುವಂಥದ್ದು, ಎಲ್ಲರೂ ನಿಮಗೆ ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ 9 ರಿಂದ 13ರ ಅವಧಿಯಲ್ಲಿರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಬಳಿಕ ಬರುವಂಥ 14, 15, 16 ನೋಡಿ, ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಡೇಟ್ಗಳು. ಯಾಕಂದರೆ ನಿಮಗೆ ಅಲ್ಲಿ ಆ ಬಳಿಕ 16ರ ಬಳಿಕ ಅಲ್ಲಿ ಸೂರ್ಯನ ಬಲ ಇರೋದಿಲ್ಲ. ಹಾಗಾಗಿ ಗಮನಿಸ್ಕೊಳ್ಳಿ. ಇಲ್ಲಿ ಹೇಳಿದಂಥ ಆ ಒಳ್ಳೆಯ ಡೇಟ್ಗಳನ್ನು ನೋಟ್ ಮಾಡಿಕೊಂಡು 14, 15, 16 ನಿಮಗೆ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಹಣಕಾಸು ಅರಿವು ಉತ್ತಮ. ಜೊತೆಗೆ ಮಾಡುವಂಥ ಯಾವುದೇ ಪ್ರಯತ್ನಗಳಿಗೆ ಅಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿದೆ. ಏನು ಸಹಿ ಮಾಡಲಿಕ್ಕೆ, ಒಪ್ಪಂದ ಮಾಡಲಿಕ್ಕೆ, ರಿಜಿಸ್ಟ್ರೇಷನ್ ಅಥವಾ ಯಾರನ್ನು ಭೇಟಿ ಮಾಡಬೇಕು, ಉದ್ಯೋಗಕ್ಕೆ ಪ್ರಯತ್ನ ಮಾಡಬೇಕು, ಜಾಬಿಗೆ ಏನಾದರೂ ಹೆಚ್ಚಿನ ಒಂದು ಬದಲಾವಣೆ ತರಬೇಕು, ಎಲ್ಲ ಈಗ 14, 15, 16 ಭಾಳ ಉತ್ತಮ ದಿನ. ಆ ಬಳಿಕ 17, 18 ಸಹ ನಿಮಗೆ ಉತ್ತಮ ದಿನವಿದೆ. ಆದರೆ ಶುಭವಾರ್ತೆ ಬರುತ್ತೆ. ಏನೋ ಒಂದು ಬಂಧು ಮಿತ್ರರಿಂದ ಏನಾದರೂ ಕೊಡುಗೆಗಳು ಬರ್ಬೋದು. ಆಕಸ್ಮಿಕ ಧನಲಾಭ ಯೋಗದ ಸಂತೋಷ ಕೂಟಗಳು ಪಾಲ್ಗೊಳ್ಳುವಂಥ ಅವಕಾಶ. ಸಮಾರಂಭಗಳಿಗೆ ಉತ್ತಮವಾದ ವ್ಯಕ್ತಿಗಳನ್ನ ಭೇಟಿ ಮಾಡಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯ ಸಾಧನೆ ಆಗುತ್ತೆ. ಹಾಗೆ 17, 18 ಉತ್ತಮ ದಿನ ಆಗಿರುತ್ತೆ. ಬಳಿಕ ಬರುವಂಥ 19, 20, 21, 22 4 ದಿನ ಸ್ವಲ್ಪ ಮಿಶ್ರ ಫಲ ಇದೆ. 19 ರಿಂದ 22ವರೆಗೆ 4 ದಿನ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯದಲ್ಲಿ ಅಥವಾ ಹಣಕಾಸು ವಿಚಾರ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ. ಹಾಗಾಗಿ ತನು ಮನ ಧನದ ಒಂದು ಅಲ್ಲಿ ಎಚ್ಚರಿಕೆ ಬೇಕಾಗುತ್ತೆ 19 ರಿಂದ 22ರ ಅವಧಿಯಲ್ಲಿ. ಆ ಬಳಿಕ 23, 24 ಪರವಾಗಿಲ್ಲ. ಆರೋಗ್ಯ, ಹಣಕಾಸು ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಉತ್ತಮ ಇರುವಂಥ ದಿನ. 25, 26 ಬಹಳ ಉತ್ತಮ. ಅದಕ್ಕಿಂತಲೂ ಉತ್ತಮ ಇದೆ. 25, 26ರಲ್ಲಿ ತುಂಬ ಒಂದು ಅದೃಷ್ಟ ಬರುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೂ ಶುಭ, ಗೃಹಿಣಿಯರಿಗೂ ಶುಭ ಫಲ. ಹಾಗಾಗಿ 25, 26 ಬಹಳ ಒಂದು ಅದೃಷ್ಟದ ದಿನ ಆಗಿರುತ್ತೆ. ಕೊನೆಗೆ ಬರುವಂಥ 27, 28, 29 ಅಷ್ಟು ಉತ್ತಮ ಇಲ್ಲ. ಜೊತೆಗೆ 30, 31 ಅಷ್ಟು ಉತ್ತಮ ಇಲ್ಲ. ಕೊನೆಯ 5 ದಿನಗಳು ಸ್ವಲ್ಪ ಆರ್ಥಿಕವಾಗಿ ಮತ್ತು ಮಾತಿನ ವಿಚಾರ ಎಚ್ಚರಬೇಕು. ಆರೋಗ್ಯ ಎಲ್ಲ ಪರವಾಗಿಲ್ಲ. 27 ರಿಂದ 31ರವರೆಗೆ ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಪರವಾಗಿಲ್ಲ. ಅಲ್ಲಿ ಆರ್ಥಿಕವಾಗಿ ಬೇರೆಯವರ ಮಾತಿನಿಂದ ನಷ್ಟ ಆಗುವಂಥದ್ದು, ಇನ್ನು ಮಾತಿನಿಂದ ನಿಮಗೆ ಜಗಳಗಳು ಬರುವಂಥದ್ದು, ಮೂರನೇ ವ್ಯಕ್ತಿಗಳ ಒಂದು ಚಾಡಿ ಮಾತಿನಿಂದ ನಿಮಗೆ ಏನಾದರೂ ವಿವಾದಗಳಿಗೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ 27 ರಿಂದ 31ರವರೆಗೆ ಇರುತ್ತೆ. ಹಾಗಾಗಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಪೇಮೆಂಟ್ಗಳ ಬಗ್ಗೆ ಎಚ್ಚರವಾಗಿ ಗಮನಿಸಬೇಕು. ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಜುಲೈ ತಿಂಗಳಲ್ಲಿ ಬರುವಂಥ ಒಂದು ಮುನ್ನೋಟವನ್ನು ಹೇಳಿದಾಯಿತು. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 3 ಮತ್ತು ಎಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದು ಗುರುವಿನ ಒಂದು ಅನುಗ್ರಹ ಇರುವಂಥ ಬಣ್ಣ ಮತ್ತು ಸಂಖ್ಯೆ. ಇನ್ನು ತಿಂಗಳ ಪೂರ್ತಿ ನಿಮಗೆ ರಾಹು ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ರವಿಯ ಅನುಗ್ರಹ ತಿಂಗಳ 15ರವರೆಗೆ ಇರುತ್ತೆ. ಹಾಗಾಗಿ
ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1ನ್ನು 15ರೊಳಗೆ ಬಳಸ್ಕೊಳ್ಬೋದಾಗಿದೆ. ಇನ್ನು ಬುಧನ ಅನುಗ್ರಹ ನಿಮಗೆ 19ರಿಂದ ಆರಂಭ ಆಗುತ್ತೆ. ಹಾಗಾಗಿ ಜುಲೈ 19ರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5ನ್ನು ಅಲ್ಲಿಂದ ಬಳಸ್ಕೊಳ್ಬೋದು. ಜೂನ್ 19ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ವಿಶೇಷವಾಗಿ ಆಗಲೇ ಹೇಳಿದಂತೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಮತ್ತೊಮ್ಮೆ ಹೇಳ್ತಾರೆ, ಆ ಡೇಟ್ಗಳನ್ನ ಮಾಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ. ಜುಲೈ 5, 6, 7, 8, 14, 15, 16, 17, 18, 21, 22, 25, 26 ಸುಮಾರು 13 ದಿನಾಂಕಗಳು ವಿಶೇಷವಾಗಿ ಚಂದ್ರನ ಒಂದು ಬಲ ಇರುವಂತಹ ದಿನಾಂಕಗಳನ್ನು ಯಾವುದೇ ರೀತಿಯ ವಿಶೇಷ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಏನು ಈ ತಿಂಗಳಲ್ಲಿ ಇರತಕ್ಕಂಥ ನಿಮಗೆ ಗ್ರಹಗಳ ಒಂದು ದೋಷ ಆಗಲೇ ಹೇಳಿದ್ದೇನೆ. ಮಂಗಳ, ಶುಕ್ರ, ಶನಿ, ಕೇತುಗಳು ವಿರುದ್ಧವಾಗಿರ್ತಾರೆ. ಅದೇ ರೀತಿ 16 ಬೆಳಗ್ಗೆ ರವಿ ವಿರುದ್ಧವಾಗಿರ್ತಾನೆ. 18ರವರೆಗೆ ಬುಧನು ವಿರುದ್ಧವಾಗಿರ್ತಾನೆ. ಹಾಗಾಗಿ ಸುಮಾರು ಅಲ್ಲಿ 6 ಗ್ರಹಗಳು ವಿರುದ್ಧವಾಗುವಂಥ ಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಇದೆ. ಅದನ್ನು ನೀವು ಎದುರಿಸಬೇಕಾಗತ್ತೆ. ಗುರುಬಲ ಒಂದೇ ಸಾಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ನಾವು ತಕ್ಕ ಮಟ್ಟಿಗೆ ದೇವತಾ ಭಕ್ತಿಯನ್ನು ಮಾಡುವಂಥದ್ದು, ವಿಶೇಷವಾಗಿ ಗಣೇಶ ಅಥವಾ ಗಣಪತಿ ಭಕ್ತಿ ಮಾಡಿ, ಅಥವಾ ಈಶ್ವರ ಶಿವನ ಭಕ್ತಿ ಮಾಡ್ಬೋದು, ಹನುಮಾನ್ ಆಂಜನೇಯನ ಭಕ್ತಿ ಮಾಡುವಂಥದ್ದು, ಹನುಮಾನ್ ಚಾಲಿಸ ಓದುವಂಥದ್ದು, ವೆಂಕಟೇಶ್ವರ ಅಥವಾ ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ ಓದುವಂಥದ್ದು, ಶನಿ ಮಹಾತ್ಮರ ಅಷ್ಟೋತ್ತರ ಶನಿಯ ಒಂದು ಸ್ತೋತ್ರಗಳನ್ನು ಓದುವಂಥದ್ದು, ಅಥವಾ ನವಗ್ರಹಗಳ ಸ್ತೋತ್ರ ನೀಲಾಂಜನ ಸಮಭಾಸಂ ಈ ಸ್ತೋತ್ರವನ್ನು ಓದುವಂಥದ್ದು, ಶನಿಯ ಪೀಡಾ ಪರಿಹಾರ ಸ್ತೋತ್ರ ಓದುವಂಥದ್ದು, ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ವಿಶೇಷವಾಗಿ ಎಳ್ಳು ಬತ್ತಿಯ ದೀಪವನ್ನು ಶನಿ ಮಹಾರಾಜರಿಗೆ ಅರ್ಪಣೆ ಮಾಡುವಂಥದ್ದು, ಅಥವಾ ಶನಿವಾರದಂದು ದಾನ ಧರ್ಮ ಇತ್ಯಾದಿಗಳನ್ನು ಮಾಡುವಂಥದ್ದು. ಹಾಗಾಗಿ ಅಶಕ್ತರಿಗೆ, ಬಡಬಗ್ಗರಿಗೆ, ವೃದ್ಧರಿಗೆ, ಭಿಕ್ಷುಕರಿಗೆ ಶನಿವಾರ ನಿಮ್ಮ ಶಕ್ತಿಯಾನುಸಾರ ಯಾವುದೇ ರೀತಿ ಹಣದ ರೂಪದಲ್ಲೋ, ವಸ್ತು ರೂಪದಲ್ಲೋ, ಅನ್ನದಾನದ ರೂಪದಲ್ಲೋ ದಾನವನ್ನು ಕೊಡುವಂಥದ್ದಿಲ್ಲ, ಸರ್ವಶ್ರೇಷ್ಠವಾಗಿದೆ. ಅಥವಾ ಗೋವುಗಳಿಗೆ ಮೇವನ್ನು ಕೊಡುವಂಥದ್ದು, ಅಥವಾ ಈ ನಾಯಿ, ಕಾಗೆ ಮುಂತಾದ ಪಶು ಪಕ್ಷಿಗಳಿಗೆ ಸಹ ನಮ್ಮಿಂದ ಆಗುವಂಥ ಆಹಾರವನ್ನು ಸಮರ್ಪಣೆ ಮಾಡೋದು. ಇವೆಲ್ಲವೂ ಶನಿ ಮಹಾರಾಜರ ಒಂದು ಪ್ರೀತ್ಯರ್ಥ ಆಗುತ್ತೆ. ಜೊತೆಗೆ ನಮ್ಮ ಇರುವಂಥ ಗ್ರಹಗಳ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರು ಚಿಂತೆ ಆತಂಕ ಪಡಬೇಕಾಗಿಲ್ಲ. ಈ ತಿಂಗಳಲ್ಲಿ ಸ್ವಲ್ಪ ಪರೀಕ್ಷೆನೂ ಇದೆ, ಸ್ವಲ್ಪ ಮಿಶ್ರ ಫಲವೂ ಇದೆ. ಅದರ ಜೊತೆಗೆ ಸ್ವಲ್ಪ ನೆಮ್ಮದಿನೂ ಖಂಡಿತ ಇರಲಿದೆ. ನೆಮ್ಮದಿ ಖಂಡಿತ ನಿಮಗೆ ಆ ಗುರುವಿನ ಅನುಗ್ರಹದಿಂದ ಬರಲಿದೆ. ಸೂರ್ಯ ಭಗವಾನರು ತಿಂಗಳ 15ರವರೆಗೆ ಅವರು ಬಲವನ್ನು ಕೊಡ್ತಾರೆ. ಹಾಗೆ ಆತ್ಮ ಬಲಕ್ಕೆ ಏನು ಕೊರತೆ ಇಲ್ಲ, ಜೊತೆಗೆ ದೈವ ಬಲಕ್ಕೆ ಕೊರತೆ ಇಲ್ಲ. ಗುರುವಿನ ವಿಶೇಷವಾದ ಅನುಗ್ರಹ ಮಧ್ಯೆ ಮಧ್ಯೆ ಬರಲಿದೆ. ಸಣ್ಣ ಪುಟ್ಟ ಏರುಪೇರುಗಳಿದ್ದರೂ ಅಲ್ಲಲ್ಲಿ ನಿಮಗೆ ಉತ್ತಮ ಸಮಾಧಾನವಾಗುವಂಥ ವಾತಾವರಣ ಜರಗಿದೆ. ಆ ಎಚ್ಚರಿಕೆಯ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಯಶಸ್ಸನ್ನು, ಕೀರ್ತಿಯನ್ನು, ಲಾಭವನ್ನು, ಜಯವನ್ನು ತಂದುಕೊಳ್ಳಲಿ. ಕುಂಭರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕುಂಭರಾಶಿಗೆ ಜುಲೈ ತಿಂಗಳು ಆಶಾದಾಯಕವಾದ ಒಂದು ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಯಾಕಂದರೆ ಆಗಲೇ ನಿಮಗೆ ಆ ಸಾಡೆಸಾತಿಯ ಭೀಕರತೆಯಲ್ಲಿರೋರಿಗೆ ಶನಿ ಮಹಾರಾಜರು ಈಗ ವಕ್ರಗತಿಯಲ್ಲಿ ಬಂದಿರೋ ಕಾರಣ ಆ ಶನಿ ಮಹಾರಾಜರ ಒಂದು ಹಿಮ್ಮುಖ ಚಲನೆಯಲ್ಲಿ ವೇಗದ ಒಂದು ಕುಂಠಿತ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಶನಿ ಪೀಡೆಯ ಇಂದ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾದ ಒಂದು ಸಮಾಧಾನ ಇರುತ್ತೆ. ಅದರ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ ಬುಧನ ಅನುಗ್ರಹ 18ರವರೆಗೆ ಬುಧಾನುಗ್ರಹ ಉತ್ತಮವಾಗಿರುವಂಥದ್ದು. ಮಂಗಳನ ವಿಶೇಷವಾದ ಅನುಗ್ರಹ ಅಪರೂಪಕ್ಕೆ ಸಿಗುವಂಥ, ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಸಿಗುವಂಥದ್ದು. ಅದು ಈ ಬಾರಿ ನಿಮಗೆ ಈಗಾಗಲೇ ಜೂನ್ ತಿಂಗಳಲ್ಲಿ ಇತ್ತು, ಅದು ಈ ಜುಲೈ 11ರವರೆಗೆ ನಿಮಗೆ ಸಿಗಲಿದೆ ಮಂಗಳನ ವಿಶೇಷವಾದ ಅನುಗ್ರಹ. ಯಾಕಂದರೆ 12ಕ್ಕೆ ಅಲ್ಲಿ ಮಂಗಳನು ವೃಷಭಕ್ಕೆ ಪ್ರವೇಶ ಮಾಡಲಿದ್ದಾನೆ. ಅಲ್ಲಿವರೆಗೂ ನಿಮಗೆ ಜುಲೈ 11ರವರೆಗೂ ವಿಶೇಷವಾಗಿ ಮಂಗಳನ ಅನುಗ್ರಹ ಇರುವಂಥದ್ದು. ಬುಧನ ಅನುಗ್ರಹ 18ರವರೆಗೆ ಇರುವಂಥದ್ದು. ಶುಕ್ರನ ವಿಶೇಷವಾದ ಅನುಗ್ರಹ ತಿಂಗಳ 6ನೇ ತಾರೀಕುವರೆಗೆ ಇರುತ್ತೆ. ಹಾಗಾಗಿ ಆರಂಭದ ವಾರದಲ್ಲಿ ನಿಮಗೆ 1 ಅಥವಾ 2ನೇ ವಾರದಲ್ಲಿ ಮೊದಲ 2 ವಾರಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ರಿಲೀಫ್ ಇದೆ. 3ನೇ ವಾರ ಬಂದಾಗ ಅಲ್ಲಿ ವಿಶೇಷವಾಗಿ ರವಿ ನಿಮಗೆ ಉತ್ತಮವಾದ ಒಂದು ಸ್ಥಾನಕ್ಕೆ ಬರ್ತಾಯಿದ್ದಾನೆ. ಹಾಗಾಗಿ ತಿಂಗಳಲ್ಲಿ ಆಶಾದಾಯಕವಾದ ಅಂಶಗಳು ಬಹಳಷ್ಟು ಜರಗಲಿವೆ. ಬಹಳಷ್ಟು ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಕೈಗೂಡುವಂಥದ್ದು, ಹಿಂದೆ ಸ್ಲೋ ಆಗಿದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು, ಯಾವುದೇ ಮಿಸ್ ಆಗಿದ್ದ ಅವಕಾಶಗಳಿಗೆ ಮತ್ತೆ ಮರಳಿ ಸಿಗುವಂಥದ್ದು. ಯಾರಿಗೆ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಿಲ್ಲ ಅಥವಾ ಸೀಟು ತಪ್ಪಿ ಹೋಯಿತು, ಅದು ಈಗ ನಿಮಗೆ ಆ ಸೀಟುಗಳು ಸಿಗುವಂಥದ್ದು. ಅಥವಾ ಯಾವುದಾದ್ರು ಹಣಕಾಸು ನಿಮಗೆ ಹಿಂದೆ ಬರಬೇಕಿತ್ತು ಸಿಕ್ಕಿಲ್ಲ, ಅದು ಈ ತಿಂಗಳಲ್ಲಿ ಸಿಗುವಂಥದ್ದು. ಯಾರಿಗೆ ಉದ್ಯೋಗಕ್ಕೆ ಹಿಂದೆ ಅವರು ಜಾಬ್ನಲ್ಲಿ ನಿಮ್ಮನ್ನು ಕರೆದಿಲ್ಲ, ಈಗ ಕರೆಯುವಂಥದ್ದು. ಅಥವಾ ಹಿಂದೆ ಯಾವುದೇ ಇಂಟರ್ವ್ಯೂ ಕೊಟ್ಟಿದ್ದೀರಾ ಒಂದು 3-4 ತಿಂಗಳ ಹಿಂದೆನೋ 6 ತಿಂಗಳ ಹಿಂದೆನೋ ಯಾವಾಗಲೂ ಒಂದು ಕೊಟ್ಟಂಥ ಇಂಟರ್ವ್ಯೂಗೆ ಈಗ ಕಾಲ್ ಲೆಟರ್ಗಳು, ಆಫರ್ ಲೆಟರ್ ಅಥವಾ ಕಾಲ್ಗಳು ಬರುವಂಥದ್ದು. ಈ ರೀತಿ ಅನಿರೀಕ್ಷಿತವಾದ ಒಂದು ಅದೃಷ್ಟಗಳು ಈ ತಿಂಗಳಲ್ಲಿ ನಿಮಗೆ ಬರಲಿವೆ. ಅದರಲ್ಲೂ ವಿಶೇಷವಾಗಿ ಆರಂಭದ ವಾರದಲ್ಲಿ, ಮೊದಲನೇ ಮತ್ತು 2ನೇ ವಾರದಲ್ಲಿ ವಿಶೇಷವಾದ ಗ್ರಹದ ಒಂದು ಬೆಂಬಲ ಇರೋ ಕಾರಣ ಅಲ್ಲಿ ಬುಧ ಶುಕ್ರರ ವಿಶೇಷವಾದ ಬೆಂಬಲ, ಮಂಗಳನು ವಿಶೇಷವಾಗಿ ಇರುವಂಥದ್ದು. ಹಾಗಾಗಿ ಯಾವುದೇ ಪ್ರಯತ್ನಗಳಿಗೆ ಆರಂಭದ 2 ವಾರಗಳು ಅಂದರೆ 15ರ ಬೆಳಗ್ಗೆ ವಿಶೇಷವಾದ ಪ್ರಯತ್ನಗಳು ಮಾಡಿ. 16ರ ಬಳಕು ಪರವಾಗಿಲ್ಲ, ಆವಾಗಲೂ ನಿಮಗೆ ಸೂರ್ಯನ ಬಲ, ಆತ್ಮಬಲ ಎಲ್ಲ ಬರುತ್ತೆ. ಆದರೆ ಈ ಅದೃಷ್ಟದ ವಿಚಾರಕ್ಕೆ ಬಂದಾಗ ಆವಾಗ ಸ್ವಲ್ಪ ಅದೃಷ್ಟ ಬೇಗನೆ ಕೆಲಸ ಮಾಡಲಿದೆ. ಅವನ್ನೆಲ್ಲ ಸದ್ಬಳಕೆ ಮಾಡ್ಕೊಳ್ಳೋದು. ಏನು ಈ ತಿಂಗಳಲ್ಲಿ ನಿಮಗೆ ಕೆಲವು ವಿರುದ್ಧವಾದ ಗ್ರಹಗಳು ಇರ್ತವೆ. ಅಲ್ಲಿ ಕೇವಲ 3 ಅಥವಾ 4 ಗ್ರಹಗಳಿಂದ ಭವಿಷ್ಯ ನಿರ್ಧಾರ ಆಗೋದಿಲ್ಲ. ನವಗ್ರಹಗಳಲ್ಲಿ 9 ಗ್ರಹಗಳ ಅಡ್ಡ ಪರಿಣಾಮ, ನೇರ ಪರಿಣಾಮ ಅಥವಾ ದೃಷ್ಟಿಗಳು, ಯುತಿ ಇವೆಲ್ಲ ನೋಡಬೇಕಾಗುತ್ತೆ.
ಅವೆಲ್ಲ ಗಮನಿಸಿದಾಗ ನಿಮಗೆ ಗುರು ಶನಿ ರಾಹು ಕೇತುಗಳು ತಿಂಗಳು ಪೂರ್ತಿ ವಿರುದ್ಧವಾಗೇ ಇರ್ತಾರೆ. ಗಮನಿಸ್ಕೊಳ್ಳಿ, ಗುರು ಬಲ ಇರೋದಿಲ್ಲ, ಶನಿ ಮಹಾರಾಜರ ಒಂದು ಅವರು ವಕ್ರಗತಿಯಲ್ಲಿದ್ದಾರೆ, ಆದರೂ ಅವರಿಂದ ನಮಗೇನು ಒಳ್ಳೆಯದು ಸಿಗೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕೆಟ್ಟದ್ದು ಇಲ್ಲ, ತೀರ ಕೆಟ್ಟದಿಲ್ಲ, ನ್ಯೂಟ್ರಲ್ ಆಗಿರುವಂಥದ್ದು. ಇನ್ನು ರಾಹುವಿನ ವಿಚಾರ ಬಂದಾಗ ರಾಹು ಈಗ ವಿರುದ್ಧವಾಗಿ ಇರ್ತಾನೆ, ಕೇತು ನಿಮಗೆ ವಿರುದ್ಧವಾಗಿ ಇರುವಂಥ ಅಷ್ಟಮದಲ್ಲಿದ್ದಾನೆ. ಅದೇ ರೀತಿ ರವಿಯ ಅನುಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿ ಇರೋದಿಲ್ಲ, 15ರ ಬಳಿಕ ಬರುವಂಥ 16ರ ಬಳಿಕ 16ರಿಂದ ನಿಮಗೆ ಬರುವಂಥದ್ದು. ಅದೇ ರೀತಿ ಕುಜನ ಒಂದು ಅನುಗ್ರಹ 12ರಿಂದ ಕಡಿಮೆ ಆಗುತ್ತೆ, 12ರವರೆಗೆ ಅಷ್ಟು ಮಾತ್ರ ನಿಮಗೆ ಅಲ್ಲಿ ಇರುವಂಥದ್ದು. ಕುಜನ 12ರ ಬಳಿಕ ಅಲ್ಲಿ ಕುಜನ ಅನುಗ್ರಹ ಸಹ ನಿಮಗೆ ಇರೋದಿಲ್ಲ. 19ರಿಂದ ಅಲ್ಲಿ ಬುಧನ ಅನುಗ್ರಹ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ತಿಂಗಳ ಒಂದು 2ನೇ ವಾರ 3ನೇ ವಾರ ಬರ್ತಿದ್ದಂಗೆ ನಮಗೆ ಸ್ವಲ್ಪ ಆವಾಗ ಅಡೆತಡೆಗಳು ಹೆಚ್ಚಾಗುವಂಥದ್ದು, ಕಲಹಗಳು ಹೆಚ್ಚಳಾಗುವಂಥದ್ದು, ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಗಮನಿಸಿದಾಗ ಈ ತಿಂಗಳಲ್ಲಿ ವೈಯಕ್ತಿಕವಾಗಿ ವ್ಯಾವಹಾರಿಕವಾಗಿ ಹಣಕಾಸಿನ ವಿಚಾರ ತುಂಬ ಆಶಾದಾಯಕವಾಗಿದೆ. ಹಲವಾರು ನಾನು ಆಗಲೇ ಹೇಳಿದಂತೆ ಹಲವಾರು ಬೆಣ್ಣೆಗೆದ್ದ ಕೆಲಸ ಕಾರ್ಯಗಳು ಆಗಿ ನಿಮಗೆ ಫಲಗಳು ಕೈಗೆ ಬರುವಂಥದ್ದು, ಬರಬೇಕಾದ ದುಡ್ಡು ಎಲ್ಲ ಬರುವಂಥದ್ದು, ಹಣಕಾಸಿನ ವ್ಯವಹಾರ, ರಿಯಲ್ ಎಸ್ಟೇಟ್ ಫೈನಾನ್ಸ್ ವ್ಯವಹಾರ ಮಾಡೋರಿಗೆಲ್ಲ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಅದೇ ರೀತಿ ಈ ಕೃಷಿ ಚಟುವಟಿಕೆ ಮಾಡೋರು, ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರು ಅವರಿಗೆಲ್ಲ ಸ್ವಲ್ಪ ಚೇತರಿಕೆ ಈ ತಿಂಗಳಲ್ಲಿ ಬರಲಿದೆ. ಹೊಸ ಆರ್ಡರ್ ಸಿಗುವಂಥದ್ದು ಅಥವಾ ನಿಮ್ಮ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಸಕಾಲದಲ್ಲಿ ಮಳೆಗಳು ಆಗಿ ನಿಮ್ಮ ಒಂದು ಬೆಳೆಗಳಿಗೆ ಯಾರ್ಯಾರು ಕೃಷಿಕರಿರ್ತಾರೆ ರೈತರಿಗೆ ಅವರಿಗೆ ಆ ಒಂದು ಬೆಳೆಗಳಿಗೆ ಉತ್ತಮವಾದಂಥ ಅವಕಾಶ ಮಳೆಯಿಂದಾಗಿನೋ ಅಥವಾ ನ್ಯಾಚುರಲ್ ಆಗಿ ಪ್ರಕೃತಿಯಿಂದ ಸಿಗುವಂಥ ವರದಾನ ಎಲ್ಲ ಸಿಗುವಂಥದ್ದು ಅವೆಲ್ಲ ಇದೆ. ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಸಂಗತಿಗಳು ಈ ಕುಂಭರಾಶಿಯವರಿಗೆ ಆಗಲಿದೆ. ಯಾಕಂದರೆ ಪ್ರತಿ ಬಾರಿನೂ ಸಾಡೆ ಸಾತಿ, ಪ್ರತಿ ಬಾರಿನೂ ಗುರುಬಲ ಇಲ್ಲ, ಪ್ರತಿ ಬಾರಿನೂ ರಾಹು ದೋಷ ಇದೆ, ಕೇತು ದೋಷ ಇದೆ ಅಂತ ನಾವು ಕೊರಗುವಂಥದ್ದಲ್ಲ. ಮಧ್ಯೆ ಮಧ್ಯೆ ಇಂಥ ಉತ್ತಮ ಗ್ರಹಗಳು, ಉದಾಹರಣೆಗೆ ಬುಧನಾಗಲಿ, ಶುಕ್ರನಾಗಲಿ, ಮಧ್ಯೆ ಮಧ್ಯೆ ಚಂದ್ರನಾಗಲಿ, ಸೂರ್ಯ ದೇವರಾಗಲಿ, ಇವರೆಲ್ಲ ಉತ್ತಮವಾದ ನಮಗೆ ಪ್ರಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅಂಥ ಒಂದು 4 ಗ್ರಹಗಳು ಉತ್ತಮ ಫಲವನ್ನು ಕೊಡುವಂಥ ನಮಗೆ ಅವಕಾಶ ಇದೆ. ಉದಾಹರಣೆಗೆ ರವಿ 16ರಿಂದ ಉತ್ತಮ ಫಲವನ್ನು ಕೊಡುವಂಥವನು, ಕುಜನು 12ರವರೆಗೆ ತಿಂಗಳ ಆರಂಭದಿಂದ 11ರವರೆಗೆ ನಿಮಗೆ ಉತ್ತಮ ಫಲವನ್ನು ಮಂಗಳವನ್ನು ಕೊಟ್ಟಿದ್ದಾನೆ. ಬುಧ ಗ್ರಹವು 18ರವರೆಗೆ ನಿಮಗೆ ಬುಧನ ಉತ್ತಮ ಫಲವನ್ನು ಕೊಟ್ಟಿದ್ದಾನೆ. ಶುಕ್ರನ ಒಂದು ವಾರವರೆಗೆ ಶುಕ್ರವನ್ನು ಕೊಟ್ಟಿದ್ದಾನೆ. ಅವಧಿಗಳು ಸ್ವಲ್ಪ ಕಡಿಮೆ ಬರ್ಬೋದು, 6 ದಿನ 8 ದಿನ 12 ದಿನ ಅಂತ ಹೇಳಿದ್ರು ಆ ದಿನಗಳಲ್ಲಿ ನಮ್ಮ ದೀರ್ಘಕಾಲದ ಒಂದು ತೊಂದರೆಗಳು ಆ ದಿನಗಳಲ್ಲಿ ನಿವಾರಣೆ ಆಗುತ್ತೆ. ದೀರ್ಘಕಾಲದ ಸಮಸ್ಯೆ ನಿವಾರಣೆ ಕೇವಲ 1 ಗಂಟೆನೂ ಸಾಕು ಅಥವಾ 1 ಕ್ಷಣನೂ ಸಾಕು. ಹಾಗಾಗಿ ಆ ಒಂದು ಗ್ರಹ ಬಲ ಒಲಿದು ಬಂದಾಗ, ದೈವ ಬಲ ಒಲಿದು ಬಂದಾಗ ಅದನ್ನೆಲ್ಲ ಚೆನ್ನಾಗಿ ಸ್ವೀಕಾರ ಮಾಡಿ. ಏನೇನು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಜುಲೈ ಆರಂಭದಲ್ಲಿ ಸ್ವಲ್ಪ ಹೆಚ್ಚಾಗಿ ಓಡಾಡಿ, ಆರಂಭದ 15ನೇ ತಾರೀಕುವರೆಗೂ ವಿಶೇಷವಾಗಿ ಓಡಾಡಿದರೆ ಅಂಥ ಕೆಲಸ ಕಾರ್ಯಗಳು ಆಗಲಿವೆ. ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಪೆಂಡಿಂಗ್ ಕೆಲಸಗಳು, ಮನೆಯ ಒಂದು ನಿರ್ಮಾಣ ಅರ್ಧದಲ್ಲಿ ನಿಂತಿರೋ ಅದಕ್ಕೆ ಈಗ ಮತ್ತೆ ಚಾಲನೆ ಸಿಗ್ಬೋದು. ಅದು ಯಾವುದೇ ರೀತಿ ಯಂತ್ರೋಪಕರಣ ಅಥವಾ ಉದ್ಯಮ ಆರಂಭ ಮಾಡಲಿಕ್ಕೆ ನೀವು ಓಡಾಡಿದ್ದು ಅದು ಅಲ್ಲೇ ಬ್ಲಾಕ್ ಆಗಿದ್ದನ್ನು ಈಗ ಮತ್ತೆ ಅದನ್ನು ಸ್ವಲ್ಪ ಸರಿ ಮಾಡಿಕೊಳ್ಳಲಿಕ್ಕೆ ಬರುತ್ತೆ. ಇದೇ ರೀತಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಆತಂಕ ಭಯ ಬೇಡ. ಗುರುಬಲ ಇಲ್ಲದ ಮಾತ್ರಕ್ಕೆ ನಿಮಗೆ ಯಾವುದೇ ರೀತಿಯ ಅವಕಾಶಗಳು ಮುಚ್ಚಿ ಹೋಗಿಲ್ಲ. ಈ ತಿಂಗಳಲ್ಲಿ ವಿಶೇಷ ಅವಕಾಶಗಳು ಸಿಗಲಿವೆ. ಸೀಟ್ ಸಿಗದವರಿಗೆ ಸೀಟ್ ಸಿಗುವಂಥ ಅವಕಾಶ ಫಸ್ಟ್ ರೌಂಡಲ್ಲಿ ಅಲ್ಲದಿದ್ರು ಸೆಕೆಂಡ್ ರೌಂಡ್ ಸಿಗುತ್ತೆ, ಸೆಕೆಂಡ್ ರೌಂಡ್ ಅಲ್ಲದಿದ್ರು ಥರ್ಡ್ ರೌಂಡಲ್ಲಿ ಆದರೂ ನಿಮಗೆ ಆ ಉತ್ತಮವಾದ ಅವಕಾಶಗಳು ಸೀಟ್ ಸಿಗುತ್ತೆ. ಆತುರ ಪಡಬೇಡಿ, ನಿರಾಶೆ ಆಗಬೇಡಿ. ನೀವು ನಿಶ್ಚಿಂತೆಯಿಂದ ದೇವರ ಮೇಲೆ ಭಾರ ಹಾಕಿ ನಿಮ್ಮ ಇಷ್ಟ ದೇವರ, ಕುಲದೇವರ ಅಥವಾ ಆಂಜನೇಯ ಸ್ವಾಮಿನೋ ಅಥವಾ ನಿಮ್ಮ ಕುಲದೇವಿನೋ ಇತ್ಯಾದಿ ನಿಮಗೆ ಇರುವಂಥ ಭಕ್ತಿ ಇರುವಂಥ ದೇವರನ್ನು ನಂಬಿಕೆ ಮಾಡಿಕೊಂಡು ಖಂಡಿತ ಪ್ರಯತ್ನಶೀಲರಾಗಿದ್ದರೆ ಕುಂಭರಾಶಿಯವರಿಗೆ ಈ ತಿಂಗಳು ತುಂಬ ಸಮಾಧಾನ ಇದೆ. ಯಾಕಂದರೆ ಶನಿ ಮಹಾರಾಜರ ಪರಿಣಾಮ ಕಡಿಮೆ ಇದೆ. ಒಳ್ಳೆಯ ಗ್ರಹಗಳು ನಿಮಗೆ 4 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಉತ್ತಮ ಪರಿಣಾಮ ಕೊಡಲಿದೆ. ಚಂದ್ರನ ಒಂದು ವಿಶೇಷ ಅನುಗ್ರಹ ನಿಮಗೆ 16 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಹ ಬರಲಿದೆ. ಆ ಚಂದ್ರನ ಅನುಗ್ರಹ ಬರುವಂಥ ಡೇಟ್ಗಳನ್ನು ಈಗ ಪ್ರತ್ಯೇಕವಾಗಿ ಹೇಳ್ತೇನೆ. ಆ ಡೇಟ್ಗಳಲ್ಲಿ ಆಗುವಂಥ ಉತ್ತಮ ಫಲವನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಜುಲೈ ತಿಂಗಳು ಆಶಾದಾಯಕವಾಗಿದೆ. ಪ್ರಯತ್ನಶೀಲರಾಗಿ ನೀವು ಹೆಚ್ಚಾಗಿ ಉತ್ತಮ ಫಲನ ಪಡಬಹುದಾಗಿದೆ. ಜೊತೆಗೆ ಯಾವುದೇ ರೀತಿಯ ಈ ಆಮಿಷಗಳಿಗೆ, ಬೇರೆ ಬೇರೆ ರೀತಿಯ ಯಾವುದೋ ತಪ್ಪು ಮಾಹಿತಿಗಳಿಗೆಲ್ಲ ಬಲಿಯಾಗಬೇಡಿ. ಯಾಕಂದರೆ ನಿಮಗೆ ತಿಂಗಳ 2ನೇ ವಾರದ ಬಳಿಕ ಇಂಥ ಒಂದು ಸಾಧ್ಯತೆ ಇರುತ್ತೆ. ಆವಾಗ ಅಲ್ಲಿ ಮಂಗಳನು ಬಲದ ಕೊರತೆ, ಬುಧನ ಬಲದ ಕೊರತೆ ಆಗುವಾಗ ಆ 3ನೇ ವಾರ 4ನೇ ವಾರದಲ್ಲಿ ಕೆಲವೊಂದು ಆಮಿಷಗಳಿಗೆ ಒಳಗಾಗುವಂಥದ್ದು, ಸುಳ್ಳು ಮಾಹಿತಿಗಳಿಗೆ ಬಲಿ ಬೀಳುವಂಥದ್ದು ಅಥವಾ ತಪ್ಪು ಮಾಹಿತಿಯಿಂದ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಕುಂಭರಾಶಿಯವರಿಗೆ ಎಚ್ಚರಿಕೆ ಹೆಚ್ಚಬೇಕು. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಆ ದಿನಾಂಕಗಳು ಯಾವ್ಯಾವ ಇರುತ್ತೆ, ಆ ದಿನಗಳು ಹೇಗೆ ಸದುಪಯೋಗ ಪಡಿಸಿಕೊಳ್ಳೋದು ನೋಡೋಣ. ಜುಲೈ 1, 2 ನಿಮಗೆ ವಿಶೇಷವಾಗಿ ಚಂದ್ರಾನುಗ್ರಹ ಇರುವಂಥ ಶುಭ ದಿನ. ಆ 2 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ವ್ಯಾಪಾರ, ಉದ್ಯೋಗ, ಉದ್ದಿಮೆ ಏನಾದ್ರು ಸ್ಟಾರ್ಟ್ ಮಾಡೋದು, ಯಾರನ್ನು ಭೇಟಿ ಮಾಡಬೇಕು, ಅದು ಜಾಬ್ಗಾಗಿ ಪ್ರಯತ್ನ ಪಡುವಂಥದ್ದು, ಭೂಮಿ ದಾಖಲೆ ಅಥವಾ ಇನ್ನಿತರ ಮನೆ ದಾಖಲೆಗಳಿಗೆ ಓಡಾಡುವಂಥದ್ದು, ಮನೆ ಕಟ್ಟಿಸಲು ಪ್ರಯತ್ನ ಮಾಡೋದು, ರಿಪೇರಿ ಮಾಡಲು ಪ್ರಯತ್ನ ಮಾಡೋದು, ಇವೆಲ್ಲ ದೀರ್ಘಕಾಲದ ಪೆಂಡಿಗಿದ್ದ ಕೆಲಸ ಕಾರ್ಯ ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಈ ಜುಲೈ 1, 2. ಆ ಬಳಿಕ 3, 4, 5, 6 ಅಷ್ಟು ಉತ್ತಮ ಇಲ್ಲ. 4 ದಿನಗಳು 3ರಿಂದ 6ರವರೆಗೆ ಉತ್ತಮ ಇಲ್ಲ.
ಆ ದಿನಗಳಲ್ಲಿ ಸ್ವಲ್ಪ ಜಗಳ ಬರುತ್ತೆ, ಕಲಹ ಬರುತ್ತೆ, ಬಂಧುಗಳಲ್ಲಿ ವಿರೋಧ, ತಂದೆ ತಾಯಿಯಲ್ಲಿ ವಿರೋಧ, ಹಿರಿಯರಲ್ಲಿ ವಿರೋಧ, ಅತ್ತೆ ಮಾವರಲ್ಲಿ ವಿರೋಧ ಬರುವಂಥದ್ದು, ಅಥವಾ ಅಂಥ ಹಿರಿಯ ವ್ಯಕ್ತಿಗಳು ನಿಮಗೆ ವಿರುದ್ಧವಾಗಿ ಮಾತನಾಡಿ ನಿಮಗೆ ಬೇಜಾರಾಗುವಂಥದ್ದು, ಮನಸ್ಸು ಸ್ವಲ್ಪ ಖಿನ್ನತೆ ಬರುವಂಥದ್ದು, ಮನಸ್ಸಿಗೆ ಆತಂಕ ಅಥವಾ ಚಿಂತೆ ಹೊಡುವಂಥಗಳು ಮಾತುಕತೆಗಳು ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರಬಹುದು. ಹಾಗಾಗಿ ಈ 4 ದಿನಗಳ ಸ್ವಲ್ಪ ಮಾತಿನಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಅವಮಾನಕರ ಘಟನೆ ಸಹ ಆಗುತ್ತೆ. ಹಾಗಾಗಿ ಮನೆಯಲ್ಲೋ ಆಫೀಸಲ್ಲೋ ಅಥವಾ ನಿಮ್ಮ ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ಇರಲಿ, ನಿಮ್ಮ ಒಂದು ವೈಯಕ್ತಿಕ ಒಂದು ನಡವಳಿಕೆಯನ್ನು ಚೆನ್ನಾಗಿಟ್ಕೊಳ್ಳಿ. ಯಾರಲ್ಲೂ ವಿಶೇಷವಾಗಿ ಕದನ ಅಥವಾ ಕಲಹ ಮಾಡಲಿಕ್ಕೆ ಮುಂದಾಗಬೇಡಿ. ಬಳಿಕ ಬರುವಂಥದ್ದು 7, 8, 9, 10, 11 ನಿರಂತರವಾಗಿ 5 ದಿನಗಳು, 7ರಿಂದ 11ರವರೆಗಿನ 5 ದಿನಗಳು ನಿಮಗೆ ಶುಭವಿದೆ, ಯಶಸ್ಸಿದೆ, ಲಾಭವಿದೆ. ಇದೆಲ್ಲ ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ಆಗಲೇ ಹೇಳಿದ್ದೇನೆ, ತಿಂಗಳ ಮೊದಲ ವಾರದಲ್ಲಿ ಬರುವಂಥ ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳಿ. ಹಾಗಾಗಿ 7ರಿಂದ 11ರವರೆಗೆ ಬರುವಂಥ ಈ ದಿನಗಳನ್ನು ಮರೆತು ನೀವು ತುಂಬ ಆಯ್ಕೆ ಮಾಡಿಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಿದರೆ ಸಕ್ಸಸ್ ಇದೆ. ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಏನಾದರೂ ಸಹಿ ಒಪ್ಪಂದದಿರ್ಬೋದು, ಉದ್ಯೋಗಕ್ಕೆ ಪ್ರಯತ್ನ ಇರ್ಬೋದು, ಅಥವಾ ನಿಮಗೆ ದೀರ್ಘಕಾಲದಿಂದ ಯಾವುದೇ ರೀತಿಯ ಅವಕಾಶಗಳು ಸಿಕ್ಕಿಲ್ಲ, ಈಗ ನೀವು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಡಿಸಿಷನ್ ತಗೊಂಡ್ರೆ ಇಂದು ಆ ನಿರ್ಧಾರ ಭಾಳ ಉತ್ತಮ ನಿರ್ಧಾರ ಆಗಿರುತ್ತೆ. ಹಾಗಾಗಿ 7ರಿಂದ 11ರವರೆಗೆ 5 ದಿನ ಸದುಪಯೋಗ ಪಡಿಸಿಕೊಳ್ಳಿ. ಬಳಿಕ ಬರುವಂಥ 12, 13 ಅಷ್ಟು ಉತ್ತಮವಿಲ್ಲ. 12, 13, 14, 15, 16 ನಿರಂತರವಾಗಿ 5 ದಿನಗಳು. 12ರಿಂದ 16ರವರೆಗೆ 5 ದಿನಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ, ಮಾತಿನ ಜಗಳ ಬರುತ್ತೆ, ಏನೋ ದುಃಖದ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆ, ಮನಸ್ಸಲ್ಲಿ ಚಿಂತೆ ಆತಂಕ ಹೆಚ್ಚಾಗುತ್ತೆ, ಭಯ ಹೆಚ್ಚಾಗುತ್ತೆ, ದುಸ್ವಪ್ನಗಳು ಅಥವಾ ಕೆಟ್ಟ ಕನಸುಗಳು ಬರುವಂಥ ಸಾಧ್ಯತೆ, ವಿರುದ್ಧ ಲಿಂಗದವರಲ್ಲಿ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಲ್ಲಿ ಕಲಹ ಆಗುತ್ತೆ, ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು ಎಲ್ಲ ಸಾಧ್ಯತೆ 12ರಿಂದ 16ರಲ್ಲಿರುತ್ತೆ. ಈ 5 ದಿನಗಳು ಸ್ವಲ್ಪ ಮುಂದೆ ಎಚ್ಚರಿಕೆ ಇರಬೇಕು. ಹಣಕಾಸು ವಿಚಾರ, ಮಾತಿನ ವಿಚಾರ, ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕು ಕುಂಭರಾಶಿಯವರಿಗೆ. ಬಳಿಕ ಬರುವಂಥ 17ರಿಂದ 20ರವರೆಗೆ 17, 18, 19, 20 ನಿರಂತರವಾಗಿ 4 ದಿನಗಳು. 17ರಿಂದ 20ರ ಅವಧಿಯಲ್ಲಿ ಲಾಭ, ಯಶಸ್ಸು, ಕೀರ್ತಿ ಇದೆ. ಮನಸ್ಸಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗುವಂಥದ್ದು, ಬಂಧುಗಳ ಸಹಾರ, ಮಿತ್ರಗಳ ಸಹಕಾರ, ಕೋರ್ಟು ಕಚೇರಿ ಕೆಲಸದಲ್ಲಿ ಮುನ್ನಡೆ ಗಮನಿಸ್ಕೊಳ್ಳಿ. ಈ ನಿಮಗೆ 16ರಿಂದ ಅಲ್ಲಿ ಸೂರ್ಯ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ 17, 18, 19, 20ರಲ್ಲಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಅದು ಇನ್ನೇನಾದರೂ ನಿಮಗೆ ಆಸ್ತಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ, ಅದು ಹಿರಿಯರ ಮೂಲಕ ಏನಾದರೂ ನೀವು ಕೆಲಸಕ್ಕೆ ಒಪ್ಪಿಸಬೇಕು, ಅವೆಲ್ಲ ಕೆಲಸ ಈಗ ಬೇಗ ಆಗುತ್ತೆ. 17ರಿಂದ 20ರ ಅವಧಿ ಬಹಳ ಉತ್ತಮ ಅವಧಿ. ಆ ಬಳಿಕ 21, 22 ಅಷ್ಟು ಉತ್ತಮವಲ್ಲ. 21, 22ರಲ್ಲಿ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಹಣಕಾಸು ನಷ್ಟ ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಅಥವಾ ಯಾರಾದರೂ ನಿಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಅಥವಾ ಇನ್ಸಲ್ಟ್ ಮಾಡುವಂಥದ್ದು, ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಏನಾದರೂ ಅವಮಾನಕರ ಘಟನೆಗಳು ಜರುಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನು 21, 22ರಲ್ಲಿ ಈ ಒಂದು ಎಚ್ಚರಿಕೆ ಬೇಕು. ಬಳಿಕ 23, 24 ಬಹಳ ಉತ್ತಮ ದಿನ. 23, 24ರಲ್ಲಿ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ, ದೀರ್ಘಕಾಲದಿಂದ ಭೇಟಿಯಾಗದೇ ಇದ್ದಂತಹ ಆಪ್ತರನ್ನು, ಮಿತ್ರರನ್ನು ಅಥವಾ ಬಂಧುಗಳನ್ನು ಇನ್ನು ಭೇಟಿಯಾಗಿ ಅದರಿಂದ ನಿಮಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆ. ಇನ್ನು ಕೆಲವರಿಗೆ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ 23, 24ರಲ್ಲಿ ಒದಗಿ ಬರುತ್ತೆ. ಆ ಬಳಿಕ ಬರುವಂಥ 25, 26 ಅಷ್ಟು ಉತ್ತಮವಿಲ್ಲ. 25, 20ರಲ್ಲಿ ಆರೋಗ್ಯದ ಬಗ್ಗೆ, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಅಂದರೆ ತನು ಮನ ಧನದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇಲ್ಲಿ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಅದು ನಿಮ್ಮದೇ ಸ್ವಯಂಕೃತ ಅಪರಾಧ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಅಪ್ರಿಯವಾದ ಘಟನೆಗಳು 25, 20ರಲ್ಲಿ ಜರುಗಬಹುದು. ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಬೇಕು. 27, 28, 29 ಮತ್ತು 27, 28, 21 3 ದಿನಗಳು ನಿಮಗೆ ಉತ್ತಮವಾದ ದಿನಗಳು. ಅಲ್ಲಿ ನಿಮಗೆ ಯಶಸ್ಸು, ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಹಣಕಾಸಿನ ಅರಿವು ಉತ್ತಮ ಇರುತ್ತೆ, ಬಂಧು ಬಾಂಧವರಿಂದ ಸಹಕಾರ ಇದೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡ ಸೀಟುಗಳು, ಸ್ಥಾನಮಾನಗಳು ಸಿಗುವಂಥದ್ದು, ಕೆಲವರಿಗೆ ಪ್ರೈಸು, ಬಹುಮಾನಗಳು ಸಿಗುವಂಥದ್ದು. ಹೀಗಾಗಿ ಅನೇಕ ಶುಭಫಲಗಳು ಈ 27, 28, 29ರಲ್ಲಿದೆ. ರೈತಾಪಿ ವರ್ಗದವರು, ಕೃಷಿಕರಿಗೂ ಅಥವಾ ಉದ್ಯಮ ನಡೆಸುವ, ಇಂಡಸ್ಟ್ರಿ ನಡೆಸುವವರೆಗೂ ಭಾಳ ಉತ್ತಮವಾದ ಫಲಗಳು ಈ 3 ದಿನಗಳಲ್ಲಿ ಖಂಡಿತ ಒದಗಿ ಬರಲಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯ 2 ದಿನಗಳು ಜುಲೈ 30, 31 ಅಷ್ಟು ಉತ್ತಮವಿಲ್ಲ. 30, 31ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇದೆ. ನಡವಳಿಕೆ, ಮಾತಿನ ಬಗ್ಗೆ ಎಚ್ಚರಬೇಕು. ಅಲ್ಲಿ ಬಂಧುಗಳಲ್ಲಿ ಜಗಳಾಗುತ್ತೆ, ಮಿತ್ರರಲ್ಲಿ ಜಗಳಾಗುತ್ತೆ, ಅಥವಾ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಕಲಹಗಳು, ವಾಗ್ವಾದಗಳಾಗುವಂಥದ್ದು. ಹಾಗಾಗಿ ಈ 2 ದಿನಗಳಲ್ಲಿ ಮಾತಿನ ಬಗ್ಗೆ ನಿಗಾ, ನಡವಳಿಕೆ ಬಗ್ಗೆ ನಿಗಾ 30, 31ರಲ್ಲಿ ಬೇಕಾಗುತ್ತೆ. ಇನ್ನುಳಿದಂತೆ 30, 31 ವ್ಯಾಪಾರ, ಉದ್ಯೋಗ, ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಇವೆಲ್ಲವೂ ಸಂಕ್ಷಿಪ್ತವಾಗಿ ಈ ತಿಂಗಳ ಒಂದು ಮುನ್ನೋಟವನ್ನು ಹೇಳಿದಾಯಿತು. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು, ನಿರಂತರವಾಗಿ ಬಳಸುವಂಥ ಬಣ್ಣಗಳು, ವಿಶೇಷವಾಗಿ ಅಲ್ಲಿ ನಿರಂತರವಾಗಿ ಬಳಸುವಂಥ ಬಣ್ಣ ಅಂತ ಬರೋದಿಲ್ಲ, ಮಧ್ಯೆ ಮಧ್ಯೆ ಕೆಲವು ಏರುಪೇರು ಇರುವ ಕಾರಣ ನೀವು ರೆಡ್ ಅಥವಾ ಈ ಕೆಂಪು ಬಣ್ಣನ ತಿಂಗಳ 11ರವರೆಗೆ ಬಳಸಿಕೊಳ್ಳಿ. ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ತಿಂಗಳ 11ರವರೆಗೆ ಬಳಸುವುದಕ್ಕೆ, ಅಲ್ಲಿವರೆಗೆ ನಿಮಗೆ ಮಂಗಳನ ಬರುವಂಥದ್ದು. ವೈಟ್ ಅಥವಾ ಬಿಳಿಯ ಬಣ್ಣನ ತಿಂಗಳ 6ರವರೆಗೆ ಅಷ್ಟೇ ಬಳಸ್ಬೋದು. ಯಾಕಂದರೆ 6ರ ಬಳಿಕ ನಿಮಗೆ ಶುಕ್ರನ ಇರುವುದಿಲ್ಲ. ಹಾಗಾಗಿ 6ರ ಬಳಿಕ ನೀವು ಹಣಕಾಸು ವಿಚಾರ ಅಥವಾ ಪೇಮೆಂಟ್ಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ತುಂಬ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ ಕೊಡೋದಾಗಲಿ ತಿಂಗಳ 6ರ ಬಳಿಕ ಅಷ್ಟು ಒಳ್ಳೆಯದಿಲ್ಲ. ಹಾಗೆ 6ರವರೆಗೆ ನೀವು ತಿಂಗಳ ಈ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6ಅನ್ನು ನೀವು 6ನೇ ತಾರೀಕುವರೆಗೆ ಬಳಸ್ಕೊಳ್ಬೋದು. ಅದೇ ರೀತಿ ಆರೆಂಜ್ ಅಥವಾ ಕೇಸರಿ ಬಣ್ಣನ ರವಿ ಅನುಗ್ರಹ ಆರಂಭ ಆಗುತ್ತೆ.
ಜುಲೈ 16ರಿಂದ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಜುಲೈ 16ರಿಂದ ಬಳಸ್ಕೊಳ್ಬೋದು. ಇನ್ನು ಬುಧನ ಅನುಗ್ರಹ ನಿಮಗೆ 18ರವರೆಗೆ ಬುಧನ ಅನುಗ್ರಹ ಇರುತ್ತೆ. ಹಾಗಾಗಿ ಜುಲೈ 18ರವರೆಗೆ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಲ್ಲಿವರೆಗೂ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಬಳಸುವಂಥ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ. ಇನ್ನು ಆಗಲೇ ಹೇಳಿದಂತೆ ಈ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಮತ್ತೊಮ್ಮೆ ಓದ್ತೇನೆ, ಗಮನಿಸ್ಕೊಳ್ಳಿ. ಜುಲೈ 1, 2, 7, 8, 9, 10, 11, 17, 18, 19, 20, 23, 24, 27, 28, 29 ದಿನ ಅಲ್ಲಿವರೆಗೆ ಡೇಟ್ಗಳು ನಿಮಗೆ ವಿಶೇಷವಾಗಿ ಶುಭಫಲ ಕೊಡುವಂಥ ಚಂದ್ರ ಅನುಗ್ರಹವಂಥ 16 ದಿನಾಂಕಗಳು. ಇನ್ನು ನಿಮಗೆ ಆಗಲೇ ಹೇಳಿದಂತೆ ಗ್ರಹ ದೋಷಗಳು ಇರ್ತವೆ. ಉದಾಹರಣೆಗೆ ಇಲ್ಲಿ ಗುರು, ಶನಿ, ರಾಹು, ಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಮಧ್ಯೆ ಆಮೇಲೆ ರವಿಯು ನಿಮಗೆ 15ರವರೆಗೆ ವಿರುದ್ಧವಾಗಿರ್ತಾನೆ. ಆ ಬಳಿಕ ಮಂಗಳನು 12ರ ಬಳಿಕ ನಿಮಗೆ ವಿರುದ್ಧವಾಗಿರ್ತಾನೆ. ಇವೆಲ್ಲ ದೋಷ ನಿವಾರಣೆ ಮಾಡೋದು ಹೇಗೆ? ಅದರಲ್ಲೂ ಶುಕ್ರನು ಸಹ ನಿಮಗೆ ಮಧ್ಯೆ 7ರ ಬಳಿಕ ವಿರುದ್ಧವಾಗಿರ್ತಾನೆ. ಇವೆಲ್ಲ ಕಾರಣಕ್ಕೆ ನೀವು ಪ್ರಾರ್ಥನಾ ಮಾರ್ಗದಿಂದ ನಿಮ್ಮ ಇಷ್ಟ ದೇವರು, ಕುಲದೇವರು, ಗ್ರಾಮದೇವರು ಅಥವಾ ನವಗ್ರಹ ದೇವತೆಗಳ ಪ್ರಾರ್ಥನೆ ಮಾಡ್ಬೋದು. ಗಣೇಶ, ಈಶ್ವರ, ಸುಬ್ರಹ್ಮಣ್ಯ ಅಥವಾ ನಿಮ್ಮ ದೇವಿ ಅಥವಾ ಕುಲದೇವಿ, ಮಹಾಲಕ್ಷ್ಮಿ ತಾಯಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಮುಂತಾದ ಭಕ್ತಿಗಳನ್ನು ನಿರಂತರ ಮಾಡ್ಬೋದು. ಅಥವಾ ನಿಮಗೆ ಇಷ್ಟಿರುವಂಥ ಇಂತಹ ಯಾವುದೇ ದೇವಾಲಯಗಳಿಗೆ ಸಂದರ್ಶನ ಮಾಡೋದಾಗಿ, ಶನಿವಾರದಂದು ದಾನ ಧರ್ಮ ಮಾಡುವಂಥದ್ದು, ಶನಿವಾರದಂದು ಅರಳಿ ಪ್ರದಕ್ಷಿಣೆ ಮಾಡುವಂಥದ್ದು, ಶನಿವಾರ ಹನುಮಾನ್ ಅಥವಾ ಆಂಜನೇಯ ದೇವರಲ್ಲಿ ಈ ಎಣ್ಣೆಯನ್ನು, ದೀಪದ ಎಣ್ಣೆಯನ್ನು ಅರ್ಪಣೆ ಮಾಡುವಂಥದ್ದು, ಶನಿ ದೇವರಿಗೆ ಎಳ್ಳು ಬತ್ತಿ ಹಚ್ಚುವಂಥದ್ದು, ಹನುಮಾನ್ ಚಾಲಿಸ ಪಠಣ ಮಾಡುವಂಥದ್ದು. ಅದೇ ರೀತಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ದಾನ ಧರ್ಮದ ಮಾರ್ಗಗಳನ್ನು ಅನುಸಾರ ಮಾಡಿಕೊಂಡು ನಮಗೆ ಇರತಕ್ಕಂತಹ ಗ್ರಹಗಳ ದೋಷವನ್ನು ಕಳೆದುಕೊಳ್ಳುವುದಾಗಿದೆ. ಕುಂಭರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹಲವಾರು ಅವಕಾಶ ಬರ್ತಾಯಿದೆ. ಇದು ವಿಶೇಷವಾಗಿ ಗಮನಿಸಿಕೊಳ್ಳಿ. ಅಲ್ಲಿ ಬುಧ ಅನುಗ್ರಹ, ಸೂರ್ಯ ಅನುಗ್ರಹ ಇರುವಂಥ ದಿನಾಂಕಗಳ ಜೊತೆಗೆ ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ದಿನಾಂಕಗಳಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿ ನೀವು ನಂಬಿಕೊಂಡು ಜೊತೆಗೆ ನಿಮ್ಮ ಒಂದು ಪ್ರಯತ್ನಶೀಲರಿಗೆ ಶ್ರದ್ಧಾ ಭಕ್ತಿಯಿಂದ ಮುಂದುವರಿ. ತಮಗೆಲ್ಲರಿಗೂ ಜುಲೈ ತಿಂಗಳಲ್ಲಿ ಆಯುರೋಗ್ಯ ಶಿಖರತೆ ಜಯಲಾಭ ಸಿದ್ಧಿಯಾಗಲಿ. ಜುಲೈ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಮೀನರಾಶಿಗೆ ಜುಲೈ ತಿಂಗಳು 7 ಬೀಳುಗಳ ಒಂದು ಸೂಚನೆ ಇರುತ್ತೆ. ಇಲ್ಲಿ ಪ್ರಮುಖವಾದ ಗ್ರಹಗಳಾದ ಗುರುಬಲದ ಕೊರತೆ ನಿಮಗೆ ಇದ್ದೇ ಇರುವಂಥದ್ದು, ಜೊತೆಗೆ ಶುಕ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ತೃಪ್ತಿಕರವಾಗಿದೆ. ಇನ್ನು ಈ ತಿಂಗಳಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆಯಲ್ಲಿ ವಿಶೇಷವಾಗಿ ಮಂಗಳನ ಪರಿವರ್ತನೆ ಆಗುತ್ತೆ 12ನೇ ತಾರೀಕಿಗೆ. ಹಾಗೆ 12ರಿಂದ ನಿಮಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ವಿಶೇಷವಾದ ಕೃಪೆ ಸಿಗಲಿದೆ. ಅಲ್ಲಿ ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ ಸಿಗುತ್ತೆ ಒಂದು ರಾಶಿಗೆ ಮಂಗಳನ ಅನುಗ್ರಹ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆಗಲೇ ಬರುವಂಥ ಮಂಗಳನ ವಿಶೇಷವಾದ ಮೊದಲ ಅನುಗ್ರಹ. ವಿಶೇಷವಾಗಿ ಬರುವಂಥ ತೃತೀಯ ಸ್ಥಾನದ ಮಂಗಳನು ನಿಮಗೆ ಅಲ್ಲಿ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. 12ನೇ ತಾರೀಕಿನಿಂದ ಮಂಗಳನ ಅನುಗ್ರಹ ಬರುವಂಥದ್ದು. ಅದೇ ರೀತಿ ಇನ್ನು ವಿಶೇಷವಾಗಿ ಶುಭಫಲ ಕೊಡುವಂಥ ಗ್ರಹಗಳಲ್ಲಿ ಬುಧನ ಅನುಗ್ರಹ ಅಂತ ಹೇಳ್ತೀವಿ. ಆ ಬುಧ ಅನುಗ್ರಹ ನಿಮಗೆ ತಿಂಗಳ 19ರಿಂದ ಬರಲಿದೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ, ಆರಂಭದಲ್ಲಿ ಸ್ವಲ್ಪ ಏರುಪೇರುಗಳು, 7 ಬೀಳುಗಳು ಇದ್ದರೂ ನಿಮಗೆ ಬರ್ತಾ ತಿಂಗಳ 2ನೇ ವಾರದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ತಿಂಗಳ 3ನೇ ವಾರದಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಆಶಾವಾದಿಗಳಿಗೆ ಇರಬೇಕಾಗತ್ತೆ. ಇನ್ನು ಶನಿ ಮಹಾತ್ಮರ ವಿಚಾರ ಆಗಲೇ ನಿಮಗೆ ಗೊತ್ತಿರುವಂಥ ಶನಿ ಮಹಾರಾಜರು ಜೂನ್ 29ರಿಂದ ವಕ್ರಗತಿಗೆ ಹೋಗಿದ್ದಾರೆ. ಆ ವಕ್ರಗತಿಯ ಒಂದು ವಿಶೇಷ ವಿಡಿಯೋನ ಮಾಡಿದ್ದನ್ನು ಗಮನಿಸ್ಕೊಳ್ಳಿ. ಆ ವಕ್ರಗತಿ ಇರುವ ಕಾರಣ ಶನಿ ಮಹಾತ್ಮರ ಒಂದು ಸಾಡೆ ಸಾತಿಯ ಒಂದು ಪ್ರಭಾವ ಈಗ ಸ್ವಲ್ಪ ಕಡಿಮೆ ಆಗಿರುತ್ತೆ. ಅಂದರೆ ಆಗ 100%ಗೆ 100ಕ್ಕೆ 100 ಇದ್ದರೆ ಈಗ 100ಕ್ಕೆ ಒಂದು 50, 40, 30 ಇಂಥ ಒಂದು ಪರ್ಸೆಂಟಿಗೆ ಸ್ವಲ್ಪ ಇಳಿಕೆ ಆಗುತ್ತೆ. ಹಾಗಾದ್ರೆ ಅವರು ಹಿಮ್ಮುಖವಾಗಿ ಚಲನೆಗೆ ಬರ್ತಾ ಇರೋದು. ಹಾಗೆಂದು ಸಾಡೆ ಸಾತಿ ನಮ್ಮಿಂದ ಹೋಗಿದೆ ಅಥವಾ ಸಾಡೆ ಸಾತಿ ನಾವು ಪೂರ್ಣ ಮುಕ್ತರಾಗಿದೆ ಅಂತೂ ಯಾರು ಭಾವನೆ ಮಾಡಬೇಡಿ. ಸಾಡೆ ಸಾತಿಯ ನೇರ ಪರಿಣಾಮ ಕಡಿಮೆ ಆಗಿದೆ ಹೊರತು ಅದರ ಒಂದು ಸೈಡ್ ಎಫೆಕ್ಟ್, ಅಡ್ಡ ಪರಿಣಾಮ, ಜೊತೆಗೆ ದೀರ್ಘಕಾಲೀನ ಪರಿಣಾಮ ಅಥವಾ ಲಾಂಗ್ ಟರ್ಮ್ ಇಫೆಕ್ಟ್ ಅಂತ ಹೇಳ್ತೀವಿ ಅಥವಾ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ, ಅವೆಲ್ಲ ಈಗ ಇದ್ದೇ ಇರುತ್ತೆ. ಹಾಗಾಗಿ ಆ ಒಂದು ಲೆಕ್ಕದಲ್ಲಿ ಗಮನಿಸಿದಾಗ ಈ ತಿಂಗಳಲ್ಲಿ 2 ಗ್ರಹಗಳ ಒಂದು ವಿಶೇಷ ಸ್ಪೆಷಲ್ವಾದ ಒಂದು ಅನುಗ್ರಹ ನಿಮಗೆ ಸಿಗಲಿದೆ, ಮಂಗಳ ಮತ್ತು ಬುಧರ ಅನುಗ್ರಹ. ಅದರ ಜೊತೆಗೆ ಎಲ್ಲವನ್ನು ನಮಗೆ ನಿಯಂತ್ರಿಸುವಂಥ ಗ್ರಹ ಶುಕ್ರ ಗ್ರಹ, ಅಂದರೆ ಹಣಕಾಸು ವಿಚಾರ ಅಂತ ಹೇಳ್ತೀವಿ. ಹಣಕಾಸು ವಿಚಾರ ಹೇಗಿರುತ್ತೆ ಅಂಥೇಳಿ, ಅಂದರೆ ಈಗ ಜಗತ್ತು ನಡೆಯೋದು ಎಲ್ಲ ಹಣದಿಂದಲೇ ಅಂತ, ಆ ಥರ ನಾವು ಒಂದು ಜೀವನದಲ್ಲಿ ಇದ್ದೇವೆ. ಹಾಗಾಗಿ ಹಣಕಾಸಿನ ವಿಚಾರ ಸ್ವಲ್ಪ ತೃಪ್ತಿಕರವಾಗಿದೆ. ಅಲ್ಲಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ನಿರಂತರವಾಗಿ ಅಲ್ಲಿ ಶುಕ್ರನು 4 ಮತ್ತು 5ರ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ಮಿಥುನ ಮತ್ತು ಅಲ್ಲಿ ಕಟಕದಲ್ಲಿ ಇರುವಂತಹ ಶುಕ್ರನಿಂದಾಗಿ ನಿಮಗೆ ನಿರಂತರವಾಗಿ ಹಣಕ್ಕೇನು ಕೊರತೆ ಇರೋದಿಲ್ಲ. ಬರಬೇಕಾದ ಹಣ ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಲಾಭಗಳು ಬರುವಂಥದ್ದು, ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ, ಉದ್ಯೋಗಿಗಳಿಗೆ, ಉದ್ಯಮಿಗಳಿಗೆ ಯಾರಿಗೂ ಹಣದ ಕೊರತೆ ಅಂತೂ ಆಗೋದಿಲ್ಲ. ಹಣದ ಒಂದು ನಿಮಗೆ ನಿಮ್ಮ ಒಂದು ಏನು ಸಂಪಾದನೆ ಇದೆ ಅದಕ್ಕೇನು ಚ್ಯುತಿ ಬರೋದಿಲ್ಲ. ಜೊತೆಗೆ ಇನ್ನು ಕೆಲವರಿಗೆ ಆಕಸ್ಮಿಕ ಧನಲಾಭ ಬರ್ಬೋದು ಅಥವಾ ಅನಿರೀಕ್ಷಿತ ಧನಾಗಮ ಆಗ್ಬೋದು, ಅಥವಾ ಬಹಳ ಕಾಲದಿಂದನೇ ವೆಯ್ಟ್ ಮಾಡ್ತಾ ಕಾಯ್ತಾ ಇದ್ದ ಯಾವುದೇ ಒಂದು ಆಸ್ತಿ ಮೂಲಕನೋ, ಸ್ವತ್ತಿನ ಮೂಲಕನೋ, ಭೂಮಿ ಮೂಲಕನೋ, ಮನೆ ಮಾರಾಟ ಮೂಲಕನೋ ಅಥವಾ ವಾಹನ ಮಾರಾಟ ಮೂಲಕನೋ ಯಾವುದೋ ಒಂದು ಕಾಯ್ತಾ ಇದ್ದೀರಿ ಅದನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಅದರ ಮೂಲಕ ಬರಬೇಕಾದ ಹಣ ಅಂತೇಳಿ, ಆ ಹಣ ಈ ತಿಂಗಳಲ್ಲಿ ಮೀನರಾಶಿಗೆ ಬರಲಿದೆ. ಅದನ್ನು ಗಮನಿಸಿಕೊಳ್ಳಿ. ಯಾರ್ಯಾರು ತುಂಬ ಒಂದು ಕಾತುರರಾಗಿರ್ತೀರ
ಆ ಸಾಡೆ ಸಾತಿಯ ಪ್ರಭಾವ ತುಂಬ ತೀವ್ರತೆ ಇದ್ದಾಗ ಅಂದರೆ ಎಲ್ಲವೂ ಸ್ಲೋ ಆಗಿಬಿಟ್ಟಿತ್ತು. ಒಂದು 6-7 ತಿಂಗಳಿಂದ ಕೆಲವರಿಗೆ ಯಾರಿಗೆ ತುಂಬ ಎಲ್ಲ ಸ್ಲೋನೆಸ್ ಆಗಿತ್ತು ಅಂಥವರಿಗೆ ಈಗ ಎಲ್ಲ ಕೆಲವೊಂದು ವಿಚಾರ ಸ್ಪೀಡ್ ಆಗ್ಬೋದು, ಅದು ಆಗದೇ ಇದ್ದ ಕೆಲಸ ಈಗ ಆಗುವಂತಹ ಸಾಧ್ಯತೆ ಮೀನರಾಶಿಯವರಿಗೆ ಬರುತ್ತೆ. ಹಾಗಾಗಿ ಈ ತಿಂಗಳು ಒಂದು ಮಟ್ಟಿಗೆ ಆಶಾದಾಯಕನೂ ಇದೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ನಿಧಾನಗತಿ ಆದರೂ ಸ್ಪೀಡ್ ಖಂಡಿತ ಪಿಕಪ್ ಆಗುತ್ತೆ. ಆದರೂ ತಿಂಗಳ ಅಂತ್ಯ ಬಂದಾಗ ಬಹಳಷ್ಟು ಉತ್ತಮ ಫಲ ಇರುತ್ತೆ. ಹಾಗಾಗಿ ಮೊದಲ 2 ವಾರಗಳು ಸ್ವಲ್ಪ ಸ್ಲೋನೆಸ್ ಇದ್ದರೂ 2ನೇ ವಾರ 3ನೇ ವಾರ ಕೊನೆ ವಾರದಲ್ಲಿ ನಿಮಗೆ ವಿಶೇಷವಾಗಿ ಲಾಭ ಆದಾಯಗಳು ಹೆಚ್ಚಳಾಗುತ್ತೆ, ಮನಸ್ಸಿಗೆ ಸಮಾಧಾನ ಆಗಲಿದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಜೊತೆಗೆ ಹಿಂದೆ ಹಳಸಿದ ಯಾವುದೇ ಬಾಂಧವ್ಯಗಳು ಈಗ ಮತ್ತೆ ಅದು ಬೆಸುಗೆಯಾಗಿ ಸರಿಯಾಗುವಂಥದ್ದು. ಗಂಡ ಹೆಂಡತಿರ ಮಧ್ಯನೋ, ಬಂಧುಗಳ ಮಧ್ಯನೋ, ಅಣ್ಣ ತಮ್ಮ ಮಧ್ಯನೋ, ಅಕ್ಕ ತಂಗಿ ಮಧ್ಯನೋ, ಅಥವಾ ಇನ್ನು ತಂದೆ ಅಥವಾ ಮಕ್ಕಳ ಮಧ್ಯನೋ, ತಂದೆ ಮತ್ತು ಮಕ್ಕಳ ಬಾಂಧವ್ಯನೋ ಇರ್ಬೋದು. ಇಂತಹ ಬಾಂಧವ್ಯಗಳು ಈಗ ವೃದ್ಧಿ ಆಗ್ತವೆ. ಅಥವಾ ಹಿಂದೆ ಆಗಿದ್ದ ನಿಮ್ಮ ಮನಸ್ತಾಪಗಳು ಈಗ ಅದು ನಿವಾರಣೆಯಾಗಿ ನಿಮ್ಮಲ್ಲಿ ರಾಜಿ ಆಗುತ್ತೆ. ಅಥವಾ ನೀವೆಲ್ಲ ಚೆನ್ನಾಗಿ ಒಟ್ಟಿಗೆ ಇರುವಂಥ ಒಂದು ಅವಕಾಶಗಳು ಬರುತ್ತವೆ. ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಈ ತಿಂಗಳಲ್ಲಿ ಬರಲಿವೆ. ಇನ್ನು ಕೆಲವರಿಗೆ ಈ ಯಾತ್ರಾ ಸ್ಥಳಗಳಿಗೆ ಯಾತ್ರೆ ಮಾಡುವಂಥದ್ದು, ಪ್ರವಾಸಿ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಆಕಸ್ಮಿಕವಾಗಿ ಕೆಲವೊಂದು ಸೀಟುಗಳು ಸಿಗುವಂಥದ್ದು, ಆಕಸ್ಮಿಕ ಒಂದು ನಿಮಗೆ ಜಾಬ್ನ ಆಫರ್ ಲೆಟರ್ಗಳು ಬರ್ಬೋದು. ವಿಶೇಷವಾಗಿ ತಿಂಗಳ 2ನೇ ವಾರದ ಬಳಿಕ. ಮೊದಲ ವಾರದಲ್ಲಿ ಅಷ್ಟೊಂದು ನಿಮಗೆ ಲಕ್ ಅಂತ ಬರ್ತಾಯಿಲ್ಲ. 2ನೇ ವಾರ 3ನೇ ವಾರದಲ್ಲಿ ತುಂಬ ಲಕ್ ಅದೃಷ್ಟ ಚೆನ್ನಾಗಿದೆ. ಆವಾಗ ಎಲ್ಲ ವಿಶೇಷವಾಗಿ ಪ್ರಯತ್ನ ಮಾಡಿ. ಇನ್ಯಾರು ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ಅಂಥವ್ರಿಗೆ ಸಹ ಈ ತಿಂಗಳಲ್ಲಿ ವಿಶೇಷವಾಗಿ 12ರ ಬಳಿಕ ಅಂಥ ಒಂದು ಅದೃಷ್ಟ ಒಲಿದು ಬರಲಿದೆ. ಮನೆ ಕೊಳ್ಳೋದು, ಮಾರಾಟ ಮಾಡೋದು, ಅಥವಾ ಅದರಲ್ಲಿ ಕಮಿಷನ್ಗಳನ್ನು ಪಡೆಯುವಂಥದ್ದು ಇರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ಗಳನ್ನು ಮಾಡಿ ಮಾರುವಂಥದ್ದು ಮಾಡಿದವರು. ಹಿಂದೆ ಎಲ್ಲ ಬ್ಲಾಕ್ ಆಗಿದ್ದ ಹಣ ಎಲ್ಲ ಈಗ ಅದು ಆ ಬ್ಲಾಕ್ ಆಗಿದ್ದೆಲ್ಲ ನಿವಾರಣೆಗೆ ನಿಮ್ಮ ಬಿಸ್ನೆಸ್ಗಳು ಈಗ ಯಥಾಶಕ್ತಿ ಆಗುತ್ತೆ. ಉದ್ಯೋಗಕ್ಕೆ ಬಹಳ ಪ್ರಯತ್ನಪಟ್ಟು ಉದ್ಯೋಗ ಸಿಗುತ್ತೆ ಇದ್ದಂಥವ್ರು, ಜಾಬಿಗೆ ಆಫರ್ ಲೆಟರ್ ಬರೆದಂಥವ್ರಿಗೆ ಈ ತಿಂಗಳಲ್ಲಿ ಮತ್ತೆ ಮರಳಿ ಪ್ರಯತ್ನ ಮಾಡು ಅನ್ನೋದಿರಬೇಕು. ಆ ಪ್ರಯತ್ನ ಮಾಡಿದರೆ ಈಗಿನ ಪ್ರಯತ್ನಕ್ಕೆ ಆಫರ್ ಲೆಟರ್ಗಳು ಬರ್ಬೋದು. ಅದು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಕಂಪ್ಯೂಟರು, ಹಾರ್ಡ್ವೇರು, ಸಾಫ್ಟ್ವೇರು, ಅಥವಾ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ, ಅಥವಾ TV, ಸಿನಿಮಾ ಮಾಧ್ಯಮ, ಕೃಷಿ ಚಟುವಟಿಕೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಈ ರೀತಿ ಯಾವುದೇ ಇಂಡಸ್ಟ್ರಿ ಕೈಗಾರಿಕೆಯಲ್ಲಿ ನೀವೀಗ ಅಪ್ಲೈ ಮಾಡಿದರೆ ಅಥವಾ ಟ್ರೈ ಮಾಡಿದರೆ ನಿಮ್ಮ ಯೋಗ್ಯತೆಗೆ ಅಂದರೆ ನಿಮ್ಮ ಕ್ವಾಲಿಫಿಕೇಷನ್ಗೆ ಅನುಗುಣವಾದ ಕೆಲಸ ಕಾರ್ಯಗಳು ಮಂಗಳನ ಮತ್ತು ಬುಧನ ಅನುಗ್ರಹದಿಂದ ಈ ಬಾರಿ ಸಿಗಲಿವೆ. ಯಾಕಂದರೆ ನಿಮಗೆ ಗುರುಬಲದ ಕೊರತೆ ಇದ್ದರೂ ಅಲ್ಲಿ ಬೇರೆ ಯಾವ ಗ್ರಹಗಳು ಸಹಾಯ ಮಾಡ್ತಾರೆ ನೋಡಬೇಕು. ನಮಗೀಗ ಒಬ್ಬ ವ್ಯಕ್ತಿಯಿಂದ ಸಹಾಯ ಆಗಲ್ಲ ಅಂತ ನಾವು ಸುಮ್ಮನೆ ಇರೋದಿಲ್ಲ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ನಮಗೆ ಆಗೇ ಆಗುತ್ತೆ, ಇನ್ನೊಬ್ಬರು ಬೇರೆ ಮೂಲಗಳು ಇರ್ತವೆ. ಹಾಗೆ ಆ ಮೂಲವನ್ನು ನಾವು ಚೇಂಜ್ ಮಾಡಿದಾಗ ನಮಗೆ ಈಗ ಬುಧ ಮತ್ತು ಮಂಗಳನ ಮೂಲಗಳಿಂದ ನಿಮಗೆ ಈ ತಿಂಗಳಲ್ಲಿ ಒಂದು ಆಶಾದಾಯಕ ಲಾಭದಾಯಕ ವಾತಾವರಣ ನಿರ್ಮಾಣ ಆಗಲಿದೆ. ಹಾಗಾಗಿ ಈ ತಿಂಗಳಲ್ಲಿ ಆಸೆಯನ್ನು ಇಟ್ಟುಕೊಂಡು ನೀವು ಪ್ರಯತ್ನಶೀಲರಾಗಿ ಪ್ರಯತ್ನ ಪಟ್ಟರೆ ಖಂಡಿತ ನಿಮಗೆ ಯಶಸ್ಸು ಲಾಭ ಖಂಡಿತ ಆಗಲಿದೆ. ಮನಸ್ಸಿಗೆ ಸಮಾಧಾನ ಆಗುವಂಥ ಘಟನೆಗಳು ಜರಲಿವೆ. ಜೊತೆಗೆ ಆಗಲೇ ಹೇಳಿದಂತೆ ಈ ತಿಂಗಳಲ್ಲಿ ಸ್ವಲ್ಪ ಸಮಾಧಾನವನ್ನು ತಂದುಕೊಳ್ಳಿ. ಯಾಕಂದರೆ ಕೆಲವೊಂದು ಬಾರಿ ನಿಮಗೆ ಅಲ್ಲಿ ಗ್ರಹಗಳ ವೈಪರೀತ್ಯ ಇರುತ್ತೆ. ಉದಾಹರಣೆಗೆ ರಾಹುವಿನ ವೈಪರೀತ್ಯ, ಶನಿಯ ವೈಪರೀತ್ಯ, ಅಥವಾ ಗುರು ಬಲದ ಕೊರತೆ ಇವೆಲ್ಲವೂ ಇರುವ ಕಾರಣ ನಿಮಗೆ ಪೇಷನ್ಸ್ ಇರೋದಿಲ್ಲ, ತಾಳ್ಮೆ ಕಡಿಮೆ ಇರುತ್ತೆ. ಹಾಗಾಗಿ ತಾಳ್ಮೆ ತಂದುಕೋಬೇಕು. ಜೊತೆಗೆ ಇನ್ನಿತರರ ಬಗ್ಗೆ ನೀವು ಈಗ ನೆಗೆಟಿವ್ ಕಾಮೆಂಟ್ ಮಾಡೋದಾಗಲಿ, ಇನ್ನಿತರನ್ನು ಸ್ವಲ್ಪ ಹೀಯಾಳಿಸೋದು, ನಿಂದನೆ ಮಾಡೋದು, ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಅದೆಲ್ಲ ಮಾಡಿದರೆ ಶನಿ ಮಹಾತ್ಮರು ಖಂಡಿತ ನಿಮಗೆ ಒಲಿತಾರೆ. ಯಾಕಂದರೆ ನಾವು ಅದನ್ನು ಎಲ್ಲವನ್ನು ನೆಗೆಟಿವ್ ಕಾಮೆಂಟ್ ಮಾಡೋದು, ಎಲ್ಲರನ್ನ ಹೀಯಾಳಿಸೋದು, ಅಥವಾ ಇನ್ನಿತರನ್ನು ತುಚ್ಛವಾಗಿ ಅವ್ರನ್ನ ತಿರಸ್ಕಾರ ಮಾಡೋದು, ಅವೆಲ್ಲ ಮಾಡಲಿಕ್ಕೆ ಹೋದರೆ ಅವೆಲ್ಲ ಶನಿ ಮಹಾತ್ಮರ ವೈರುಧ್ಯಕ್ಕೆ ಮತ್ತೆ ಕಾರಣ ಆಗುತ್ತೆ. ಅವೆಲ್ಲ ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಖಂಡಿತ ನಿಮಗೆ ಈ ತಿಂಗಳಲ್ಲಿ ಅನೇಕ ಅವಕಾಶಗಳಿವೆ. ಹಲವಾರು ಸಮಸ್ಯೆಗಳು ನಿವಾರಣೆ ಆಗಲಿವೆ. ಆರೋಗ್ಯದಲ್ಲಿ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ಹಣಕಾಸಿನ ಹಲವಾರು ದೊಡ್ಡ ಸಮಸ್ಯೆಗಳು ಸಹ ನಿವಾರಣೆ ಆಗಿ ಹಣಕಾಸಿನ ಒಂದು ಸಮೃದ್ಧಿ ಆಗುವಂಥದ್ದು ಈ ತಿಂಗಳಲ್ಲಿ ಸಾಧ್ಯತೆ ಇದೆ. ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಒಂದು ಸಾಮಾನ್ಯವಾದ ಮುನ್ನೋಟ ಆಯಿತು. ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಬರತಕ್ಕಂಥ ಒಳ್ಳೆಯ ದಿನಾಂಕಗಳು ಯಾವುದು, ಆ ದಿನಾಂಕಗಳಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದರೆ ಉತ್ತಮ ಆಗತ್ತೆ ಅನ್ನೋದನ್ನು ಗಮನಿಸೋಣ. ಜುಲೈ 1, 2 ಅಷ್ಟು ಉತ್ತಮ ಇಲ್ಲ. ಜುಲೈ 1, 2 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಈ ದಿನಗಳಲ್ಲಿ ಹಣಕಾಸಿನ ಸಂಕಷ್ಟ ಬರ್ಬೋದು, ಮಾತಿನ ಕಳಗಳು ಬರ್ಬೋದು, ಜೊತೆಗೆ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಆಕಸ್ಮಿಕ ಲಾಭ ಅಲ್ಲ, ಜುಲೈ 1, 2 ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ. ಆ ಬಗ್ಗೆ ಎಚ್ಚರಿಕೆ, ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು. ಆರೋಗ್ಯದ ಕಾಳಜಿ ಸಹ ಬೇಕಾಗತ್ತೆ. ಇನ್ನು ಜುಲೈ 3, 4 ಈ ದಿನಾಂಕಗಳು ಉತ್ತಮ ಇದೆ. 3, 4ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಜೊತೆಗೆ ನಿಮಗೆ ಏನಾದರೂ ಕೊಡುಗೆ ಬಹುಮಾನಗಳು ಬರುವಂಥದ್ದು, ಯಾವುದೇ ರೀತಿಯ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಬೇಗನೆ ಕೈಗೂಡುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ, ಆಸ್ತಿ ವಿವಾದಗಳು ಈಗ ಬಗೆಹರಿಯುವಂಥದ್ದು, ಈ ರೀತಿ ಅನೇಕ ಶುಭ ಘಟನೆಗಳು ಜುಲೈ 3, 4ರಲ್ಲಿ ಜಯಿಸಬಹುದಾಗಿದೆ. ಅಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹದಿಂದ.
5, 6, 7, 8 ಅಷ್ಟು ಉತ್ತಮ ಇಲ್ಲ. 4 ದಿನಗಳು ನಿರಂತರವಾಗಿ 4 ದಿನಗಳ ಎಚ್ಚರಿಕೆ ಬೇಕು. 5, 6, 7, 8ರಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗುವಂಥದ್ದಲ್ಲ. ಜೊತೆಗೆ ಜಗಳ ಅಥವಾ ಕಲಹ ಮಾಡಲಿಕ್ಕೆ ಹೋಗುವಂಥದ್ದಲ್ಲ. ಬಂಧುಗಳ ಜೊತೆಗೆ ಹಿರಿಯರ ಜೊತೆ ಕಲಹ ಬರುತ್ತೆ, ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುತ್ತೆ. ಅದೇ ರೀತಿ ಮನೆಯಲ್ಲಿ ಮಕ್ಕಳ ಮತ್ತು ಹೆಂಡತಿ ಜೊತೆಗೆ ಸಹ ವಾಗ್ವಾದಗಳು ಬರುವಂಥದ್ದು, ಸರ್ಕಾರದ ಮೂಲಕ ನಿಮಗೆ ನೋಟಿಸ್ಗಳು ಬರುವಂಥದ್ದು, ಸಾಲದ ನೋಟಿಸ್ಗಳು ಬರುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. 5ರಿಂದ 7, 8ರಲ್ಲಿ 5, 6, 7, 8 4 ದಿನಗಳು ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಒಂದು ಅನೈತಿಕ ವಿಚಾರಗಳಿಗೂ ಭ್ರಷ್ಟ ವಿಚಾರಗಳು ಕೈ ಹಾಕಬಾರದು. ಜೊತೆಗೆ ಮಾತಿನಲ್ಲಿ ಸ್ವಲ್ಪ ನಿಗಾ ಬೇಕು. ಆ ಬಳಿಕ 9, 10, 11, 12, 13 ನಿರಂತರವಾಗಿ 5 ದಿನ 9ರಿಂದ 13ರವರೆಗೆ 5 ದಿನಗಳು ನಿಮಗೆ ಶುಭವನ್ನು ಲಾಭವನ್ನು ಕೊಡುವಂಥ ದಿನ. ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇಲ್ಲಿ ಯಶಸ್ಸು, ಕೀರ್ತಿ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಯೋಗ ಇದೆ. ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅಥವಾ ಏನಾದರೂ ಕೊಡುಕೊಳ್ಳೋದು, ಒಪ್ಪಂದ ಇತ್ಯಾದಿಗಳಿಗೆಲ್ಲ ಉತ್ತಮ ಇದೆ. ಅನೇಕ ನಿಮ್ಮ ಪೆಣ್ಣಿಗೆದ್ದ ಕೆಲಸ ಕಾರ್ಯಗಳು ಈಗ ಆಗುತ್ತವೆ. ಶತ್ರುಗಳು ಸಹ ಈಗ ನಿಮಗೆ ಸಹಾಯ ಮಾಡುವಂಥ ಮಿತ್ರರಾಗ್ತಾರೆ. ಮತ್ತು ಹಿಂದೆ ಇದ್ದ ನಿಮ್ಮ ಭಿನ್ನಾಭಿಪ್ರಾಯಗಳಿಗೆ ನಿವಾರಣೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಉದ್ಯೋಗ ಅವಕಾಶ ಸಿಗಲಿದೆ. ಹಾಗಾಗಿ ಅನೇಕ ಶುಭಫಲ ಕೊಡುವಂಥ 9ರಿಂದ 13ರವರೆಗೆ ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥ 5 ದಿನಗಳು ಅಷ್ಟು ಉತ್ತಮ ಇಲ್ಲ. ನೋಡಿ, 5 ದಿನಗಳು ಉತ್ತಮ ಆಯಿತು, ಮತ್ತೆ 5 ದಿನಗಳು ಅಷ್ಟು ಉತ್ತಮ ಇಲ್ಲ. 14, 15, 16, 17, 18 ಈ 5 ದಿನಗಳಲ್ಲಿ ನಿಮಗೆ ಚಂದ್ರನ ವೈರುಧ್ಯದ ಕಾರಣ ಅಲ್ಲಿ 8, 9ರ ಸ್ಥಾನದಲ್ಲಿರುವಂತಹ ಚಂದ್ರನು ನಿಮ್ಮಲ್ಲಿ ಕಲಹವನ್ನು, ಮನಸ್ಸಿನಲ್ಲಿ ಅಸಮಾಧಾನವನ್ನು, ದುಃಖವನ್ನು, ಅಶಾಂತಿಯನ್ನು ಉಂಟು ಮಾಡ್ತಾನೆ. ಹಾಗಾಗಿ ಈ ಮನೋನಿಯಂತ್ರಣವನ್ನು ಈ 5 ದಿನಗಳಲ್ಲಿ ಮಾಡ್ಕೋಬೇಕು. 14ರಿಂದ 18ರವರೆಗೆ ಮನಸ್ಸಿನಲ್ಲಿ ನೆಗೆಟಿವ್ ತುಂಬ್ಕೋಬೇಡಿ, ಸಿಟ್ಟನ್ನು ಜಾಸ್ತಿ ಮಾಡ್ಕೋಬೇಡಿ. ಜೊತೆಗೆ ಇನ್ನಿತರರ ಬಾಂಧವ್ಯ ಚೆನ್ನಾಗಿ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆಹಾರ ಮತ್ತು ನೀರಿನಿಂದ ಏನಾದರೂ ತೊಂದರೆಗಳು ಬರ್ಬೋದು. ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರಾಗ್ಬೋದು. ಹಾಗಾಗಿ ಈ ಬಗ್ಗೆ ಹಣ ಮತ್ತು ಆರೋಗ್ಯದ ಬಗ್ಗೆ 5 ದಿನಗಳ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಬರುತ್ತೆ. ಅಥವಾ ಅಪವ್ಯಯ, ದುರ್ವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ ನಿಮಗೆ. ಅಂದರೆ ನಿಮ್ಮಲ್ಲಿರುವಂಥ ಹಣವನ್ನು ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೆ ಖರ್ಚು ಮಾಡಿದರೆ ಪರವಾಗಿಲ್ಲ, ಕೆಟ್ಟ ವಿಚಾರಗಳಿಗೆ ಅಥವಾ ಒಂದು ಯಾವುದೇ ರೀತಿಯ ಬೇರೆಯವರ ತಪ್ಪು ಮಾಹಿತಿಯಿಂದ ನೀವು ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಈ 5 ದಿನಗಳು ಇದೆ. ಆ ಬಗ್ಗೆ ಎಚ್ಚರಿಕೆ 14ರಿಂದ 18ರವರೆಗೆ ಬೇಕು. ಬಳಿಕ 19, 20, 21, 22 ನಿರಂತರವಾಗಿ 4 ದಿನಗಳು ಉತ್ತಮವೇ. 19ರಿಂದ 22ರವರೆಗೆ 4 ದಿನಗಳು ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಂಡ ದಿನ. ಯಾವುದೇ ರೀತಿಯ ಕೆಲಸಗಳಲ್ಲಿ ಕೈ ಹಾಕಿದರೆ ಜಯ ಇದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ. ಹೊಸದರ ಆರಂಭ ಮಾಡಲಿಕ್ಕೆ ಸಹಾಯ ಇದೆ. ಉದ್ಯಮ, ವ್ಯಾಪಾರ, ಕೃಷಿಯಲ್ಲಿ ಮುನ್ನಡೆ ಇದೆ. ಬಂಧು ಬಾಂಧವರೊಂದಿಗೆ ಬಾಂಧವ್ಯ ಚೆನ್ನಾಗಿದೆ. ಜೊತೆಗೆ ಸಮಾರಂಭದಲ್ಲಿ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಯೋಗ ಇದೆ. ಹಾಗಾಗಿ ಈ 4 ದಿನಗಳೆಲ್ಲ ಎಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಿಕ 23, 24 ಅಷ್ಟು ಉತ್ತಮ ಇಲ್ಲ. 20, 24ರಲ್ಲಿ ಜಗಳ, ಕಲಹ ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಅಶಾಂತಿ ಮೂಡುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧ ಏನಾದರೂ ಕಳೆದುಕೊಳ್ಳುವಂಥ ಘಟನೆ ಆಗುವಂಥದ್ದು. ಹಾಗೆ 23, 24 ಎಚ್ಚರಿಕೆ ಬೇಕು. 25, 26 ಉತ್ತಮ ದಿನ. ಜುಲೈ 25, 26 ಬಹಳ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇದ್ದಂತಹ ನಿಮ್ಮ ಯಾವುದಾದ್ರು ವ್ಯಾಪಾರ, ಉದ್ಯೋಗದೆಲ್ಲ ಇನ್ನೂ ಅಷ್ಟು ಅಭಿವೃದ್ಧಿ ಆಗುವಂಥದ್ದು. ಬರಬೇಕಾದ ಬಾಕಿ ಹಣ ಎಲ್ಲ ಬರುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಉತ್ತಮ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ. ಅದೇ ರೀತಿ ನಿಮ್ಮ ವೃತ್ತಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಜನರ ಸಹಾಯ ಒಂದು ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಉತ್ತಮ ಅವಕಾಶನ 25, 26 ಸದ್ಬಳಕೆ ಮಾಡಿಕೊಳ್ಳಿ. 27, 28, 29 ಮತ್ತೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ಬಗ್ಗೆ, ಹಣಕಾಸು ನಷ್ಟ ಆಗುತ್ತೆ, ನಂಬಿಸಿ ಮೋಸ ಮಾಡ್ತಾರೆ. ಅಥವಾ ನಿಮ್ಮದಿರುವಂಥ ಯಾವುದೇ ವಸ್ತುವಿಗೆ ತಪ್ಪಾದ ಮಾಹಿತಿ ಕೊಟ್ಟು ನಿಮ್ಮಿಂದ ಅದನ್ನು ಅಪಹರಣ ಮಾಡುವಂಥದ್ದಾಗಲಿ, ಅಥವಾ ನಿಮ್ಮದೇ ತಪ್ಪಿನ ನೀವು ಯಾವುದೇ ಒಂದು ವಸ್ತುವನ್ನು, ಆಭರಣ ಕಳೆದುಕೊಳ್ಳುವಂಥದ್ದು, ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವ್ಯಾಪಾರ, ವೃತ್ತಿಯಲ್ಲಿ, ಹಣಕಾಸಿನ ಜೊತೆಗೆ ಪ್ರಯಾಣ ಕಾಲದಲ್ಲಿ ನಿಮ್ಮ ಒಂದು ಬಿಲಾಂಗಿಂಗ್ಸ್ ಏನಿರುತ್ತೆ ಅದರ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. 27, 28, 29ರಲ್ಲಿ. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಈ 3 ದಿನಗಳು ಒಳ್ಳೆಯದಲ್ಲ. ಇನ್ನು ಕೊನೆಯ 2 ದಿನಗಳು 30, 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ. ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು. ಅನಿರೀಕ್ಷಿತ ಧನ ಆಗಮಾಗುವಂಥದ್ದು. ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ದೊಡ್ಡ ಮೊತ್ತದ ಹಣ ಎಲ್ಲ ಸಿಗುವಂಥದ್ದು. ಹೂಡಿಕೆಯಲ್ಲಿ ಸ್ವಲ್ಪ ಲಾಭಗಳು ಹೆಚ್ಚಳಾಗುವಂಥದ್ದು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಎಲ್ಲ ಮನಸ್ಸಿಗೆ ನೆಮ್ಮದಿ, ಉಲ್ಲಾಸ ಕೊಡುವಂಥ ಘಟನೆ ತಿಂಗಳ ಕೊನೆ 2 ದಿನ ಅಂದರೆ 30, 31ರಲ್ಲಿ ಜರಗಲಿವೆ. ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಬಲ ಇರುವಂಥ ದಿನಾಂಕಗಳು. ಈ ದಿನಾಂಕಗಳನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ. ನಿತ್ಯದ ವಿಚಾರಕ್ಕೆ ಈ ಡೇಟ್ಗಳನ್ನು ನೋಡಬೇಕಾಗಿಲ್ಲ. ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಭೇಟಿಯಾಗಲಿಕ್ಕೆ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಿ ಈ ದಿನಗಳನ್ನು ಬಳಸಿಕೊಳ್ಳಿ. ಹಾಗಾಗಿ ಆ ಡೇಟ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಶುಭ ದಿನಾಂಕಗಳು 3, 4, 9, 10, 11, 12, 13, 19, 20, 21, 22, 25, 26, 30, 31 ಈ ದಿನಾಂಕಗಳನ್ನ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಬಳಸುವಂಥ ಬಣ್ಣಗಳು, ನೀವು ತಿಂಗಳ ಪೂರ್ತಿ ಬಳಸಿಕೊಳ್ಳುವ ಬಣ್ಣಗಳು ಅಲ್ಲಿ ವೈಟ್ ಅಥವಾ ಬಿಳಿ ಬಣ್ಣ ಮಾತ್ರ. ಅಲ್ಲಿ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಇನ್ನು ಮಂಗಳನ ಅನುಗ್ರಹ ಆರಂಭ ಆಗೋದು ನಿಮಗೆ ತಿಂಗಳ 12ರಿಂದ. ಹಾಗಾಗಿ ತಿಂಗಳ 12ರಿಂದ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಬಳಸಿಕೊಳ್ಳಿ. ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಬಣ್ಣ ಮತ್ತು ಸಂಖ್ಯೆ 6. ಇನ್ನು 12ರಿಂದ ಬಳಸುವಂಥ ಬಣ್ಣ ಮತ್ತು ಸಂಖ್ಯೆ ಅಂದರೆ ರೆಡ್ ಮತ್ತು 9 ಸಂಖ್ಯೆ ಬಳಸ್ಕೊಳ್ಳಿ. ಅದೇ ರೀತಿ ನಿಮಗೆ 19ರಿಂದ ಅಲ್ಲಿ ಬುಧ ಅನುಗ್ರಹ ಆರಂಭ ಆಗುತ್ತೆ. ಆಗಾಗ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 19ರಿಂದ ಬಳಸ್ಕೊಳ್ಳಿ. ಇನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ.
ಆ ಡೇಟ್ಗಳಲ್ಲಿ ಸಂಖ್ಯೆ 2 ಮತ್ತು ಈ ಸ್ನೋ ಅಥವಾ ಹಿಮದ ಬಣ್ಣವನ್ನು ಆ ಡೇಟ್ಗಳಲ್ಲಿ ಚಂದ್ರನ ಬರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಏನು ಮಾಡ್ಬೋದು ಅಂತ ಉಪಾಯ, ಸರಳ ಉಪಾಯ ಅಂದರೆ ಭಕ್ತಿ ಮಾರ್ಗ. ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಕಡಿಮೆ ಇದೆ, ಗುರುವಿನ ಬಲ ಇಲ್ಲ, ಶನಿ ವಿರುದ್ಧ ಇದೆ, ರಾಹುಕೇತುಗಳು ಸಹ ವಿರುದ್ಧವಾಗಿದ್ದಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಗಣೇಶ ಹನುಮಾನ್ ಭಕ್ತಿ ಮಾಡಿ, ಈಶ್ವರ ಅಥವಾ ಈಶ್ವರ ಭಕ್ತಿ ಮಾಡೋಂಥದ್ದು, ಹನುಮಾನ್ ಚಾಲಿಸ ಓದುವಂಥದ್ದು, ಶನಿ ಮಹಾತ್ಮರ ನವಗ್ರಹ ಸ್ತೋತ್ರ ಓದುವಂಥದ್ದು, ಶನಿ ಮಹಾತ್ಮರ ಅಷ್ಟೋತ್ತರ ಓದ್ಬೋದು, ಶನಿ ದೇವರ ದೇವಸ್ಥಾನಕ್ಕೆ ಶನಿವಾರದಂದು ಭೇಟಿ ನೀಡಿ ಎಳ್ಳು ಬತ್ತಿ ಹಚ್ಬೋದು. ಆದರೆ ನಿಮ್ಮ ಕುಲದೇವಿ ಅಥವಾ ಇಷ್ಟದೇವಿ ಗ್ರಾಮ ದೇವಿ ಇದ್ದರೆ ದೇವಿ ದೇವಸ್ಥಾನಗಳು ಹೋಗಿ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲ ಮಾಡ್ಬೋದು. ಅಥವಾ ಯಾರಿಗೆ ವಿಶೇಷವಾಗಿ ರಾಹು ಕೇತುಗಳ ಪೀಡೆ, ಶತ್ರು ಪೀಡೆ, ಭಯ ಇದೆ ಅಂಥವರು ಈ ಮುನೇಶ್ವರ, ಕಾಳಭೈರವೇಶ್ವರ, ವೀರಭದ್ರೇಶ್ವರ ಮುಂತಾದ ಅವರಿಗೆ ಒಂದು ಸಂಬಂಧಪಟ್ಟ ಒಂದು ಅಂತಃಶಕ್ತಿಗಳ ಭಕ್ತಿ ಮಾಡಿ ಅಲ್ಲೂ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಶನಿವಾರದಂದು ಅರಳಿ ಮರ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮಗಳನ್ನು ಮಾಡುವಂಥದ್ದು, ಅನಾಥರಿಗೆ, ಬಡಬಗ್ಗರಿಗೆ, ಭಿಕ್ಷುಕರಿಗೆ, ವೃದ್ಧರಿಗೆ ಇಲ್ಲಿ ಏನಾದರೂ ನಿಮಗಾಗುವಂಥ ಹಣದ ರೂಪದಲ್ಲೂ ಅನ್ನದಾನ ರೂಪದಲ್ಲೂ ಸ್ಥಾನವನ್ನು ದಾನ ಕೊಡ್ಬೋದು. ಅಥವಾ ಇಂಥ ಒಂದು ಸೇವಾ ಸಂಸ್ಥೆಗಳಿಗೆ ನೇರವಾಗಿ ಹಣದ ರೂಪದಲ್ಲಿ ಸಹ ನೀವು ದಾನವನ್ನು ಕೊಡ್ಬೋದಾಗಿದೆ. ಹಾಗಾಗಿ ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ದಾನ ಮಾರ್ಗವನ್ನು ಮಾಡಿಕೊಂಡು ನಿಮ್ಮ ದೋಷವನ್ನು ಕಳೆದುಕೊಳ್ಳಿ. ಜುಲೈನಲ್ಲಿ ಹಲವಾರು ಅವಕಾಶಗಳು ನಿಮಗೆ ವಿಶೇಷವಾಗಿ ಶುಕ್ರನಿಂದ, ಬುಧನಿಂದ, ಮಂಗಳನಿಂದ ಬರಲಿದೆ. ಮಂಗಳನ ಅನುಗ್ರಹ ಪದೇ ಪದೇ ಬರೋದಿಲ್ಲ. ಹಾಗಾಗಿ ಭೂಮಿ ಸಂಬಂಧ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ವಿಚಾರ, ಅಥವಾ ನಿಮಗೆ ಕೌಟುಂಬಿಕವಾಗಿದ್ದಂಥ ವಿವಾದಗಳು ಇವೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ, ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ ತಿಂಗಳು ಅಪೂರ್ವದ ಅವಕಾಶ ಇದೆ. 12ರಿಂದ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಶಸ್ಸು, ಕೀರ್ತಿ, ಜಯಲಾಭ, ಅಭಿವೃದ್ಧಿಗಳು ಸಿದ್ಧಿಯಾಗಲಿ. ನಿಮ್ಮ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾನಾಂ ಸನ್ಮಂಗಲಾನಿ ಭವಂತು.